ನಿನ್ನೆಯಿಂದ ಪ್ರತಿ ಗೋಷ್ಠಿ ಕಾರ್ಯಕ್ರಮದ ಅಲ್ಲಿ ಇಲ್ಲಿನ ಎಲ್ಲರ ಒಂದು ಗೌರವವನ್ನು ಎಲ್ಲರೂ ನೋಡಿದ್ದೀರಿ. ಹಾಗಾಗಿ ಎಲ್ಲರಿಗೂ ಅವರವರ ಚಪ್ಪಾಳೆ ತಟ್ಟಿ ಒಂದು ಪ್ರೋತ್ಸಾಹಿಸಬೇಕಾಗಿ ವಿನಂತಿ. ಇವತ್ತಿನ ನಮ್ಮ ಕಥೆಕೂಟದ ಈ ಸಮಾವೇಶದ ಕೊನೆಯ ಗೋಷ್ಠಿ ಇದು. ಸೊ ಈಗ ಇವರೆಲ್ಲರೂ ತಮ್ಮ ಮಾತಿನ ಮೂಲಕ ಅವರ ಗೌರವವನ್ನು ತೋರಿಸ್ತಾರೆ. ನಾನು ಅವರ ಪರಿಚಯ ಮಾಡಲಿಕ್ಕೆ ಹೋಗೋದಿಲ್ಲ. ಪುಸ್ತಕದಲ್ಲಿ ಲೈಫ್ ಇಸ್ ಶಾರ್ಟ್ ಪುಸ್ತಕದಲ್ಲಿ ಅವರ ಪರಿಚಯ ಇದೆ, ಆಸಕ್ತಿ ಓದ್ಬೋದು. ಹಾಗಾಗಿ ನಾನು ಗೋಷ್ಠಿಯನ್ನ ನಿರ್ವಹಣೆ ಮಾಡಲಿಕ್ಕೆ ಜೋಶಿ ಅವರಿಗೆ ಕೊಡ್ತೀನಿ. ಅವ್ರು ನನ್ನಿಂದ ಚೆನ್ನಾಗಿ ನಿರ್ವಹಣೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಅವರಿಗೆ ಕೊಟ್ಟು ಗೋಷ್ಠಿಯನ್ನು ಮುಂದುವರಿಸಬೇಕು ಅಂತ ಕೇಳ್ತಾರೆ. ನಮ್ಮ ಸಂಕೀರ್ಣ ಅಂತ ಅದರಲ್ಲಿ ಯಾವ ರೀತಿ ಕಥೆಯಲ್ಲಿ ಆಧುನಿಕತೆ ಬರಲಿಕ್ಕೆ ಸಾಧ್ಯ, ತಂತ್ರ ಮತ್ತು ರಾಜಕಾರಣ ಇದ್ರೆ ಅದಕ್ಕೆ ತಕ್ಕ ಹಾಗೆ ಕಥೆಗಳೇನಾದರೂ ಬದಲಾಗಿದ್ರೆ ಅನ್ನೋ ಕಾರಣದಿಂದ ಈ ಒಟ್ಟು ಸೃಷ್ಟಿ ಅವರುಗಳ ಕಥೆಗಳ ಹುಟ್ಟುವುದ್ರ ಬಗ್ಗೆ ಇರುವಂತಹದ್ದು ವಿಚಾರ. ಸೊ ಹಾಗಾಗಿ ಅವರೆಲ್ಲರೂ ನಾನು ಜಸ್ಟ್ ಇದನ್ನ ಜೋಡಿಸುವಂತ ಕೆಲಸ ಅಷ್ಟೇ ಮಾಡ್ತಾ ಇದ್ದೀನಿ. ಸೊ ಅವ್ರೊಂದು ವಿಚಾರವನ್ನು ಇಡ್ತೀನಿ, ಅವರು ಆ ಪ್ರಶ್ನೆ ನನ್ನ ಅನುಸಾರವಾಗಿ ಹೇಳ್ತಾ ಹೋಗ್ತಾರೆ. ಇದಕ್ಕೆ ಮೊದಲು ನನಗೆ ಏನ್ ಹೇಳಬೇಕು ಅನ್ಸ್ತಂದ್ರೆ, ಈಗ ಬಾರಿಯ ಕಂಡಾಯ ಸ್ವಾಮಿ ಹೆಗಲ ಮೇಲೆ ಹೊತ್ತಿಕೊಂಡು ಸಿದ್ದಯ್ಯ ಸ್ವಾಮಿ ಬನ್ನಿ, ಮಂಡ್ಯದ ಲಿಂಗಯ್ಯ ನೀವೇ ಬನ್ನಿಯೋ. ಇದು ಬರ್ತದೆ. ನಾನಿಂದ ಹೇಳ್ತಾ ಇದ್ದೆ, ದೇವ ಮಾನವರೆಲ್ಲ ಕಂಡ ಕನಸೇ ಮಾರಿ, ಮನಸ್ಸಿನೋ ನೆನಸೋ ನನಸೇ, ನೆನೆಸುತ್ತಿಹ ಹಸಿದ ಚೇತನೆಯ ತಿನಿಸೆ ಬಾರೆ, ನನ್ನ ಎದೆಯೊಳಗೆ ಜನಿಸೆ ಬಾರೆ ಬಾರೆ ಬಾರೆ. ಹೀಗೆ ನಮ್ಮ ಹೃದಯದಲ್ಲಿ ಜನಿಸಲಿಕ್ಕೆ ದೇವಮಾನವರನ್ನ ಎಷ್ಟೋ ಬಾರಿ ನಾವೆಲ್ಲ ಒಂದು ರೀತಿಯಿಂದ ಕರೆದೇ ಕಲಿತೀವಿ. ನೀವು ಎಷ್ಟೋ ಸರ್ತಿ ನೀವು ಭೂತದ ಕೋಲದ ಎಷ್ಟೋ ಕಥೆಗಳನ್ನು ನೋಡಿದ್ರೆ ಅದರಲ್ಲಿ ಒಬ್ಬರೇ ಹೇಗೆ ಹುಟ್ಟುತ್ತಾರೆ ಗೊತ್ತಾ? ಒಬ್ಬರೇ ಹುಟ್ಟೋದು ಮೊಹಮ್ಮದ್ ಬ್ಯಾರಿ ಮತ್ತೆ ಮುತ್ತು ಶೆಟ್ಟಿದಿಗೆ, ಅಲ್ಲಿ ಒಬ್ಬರೇ ಹುಟ್ಟೋದೇ ಕಥೆ. ಆದ್ರೆ ಅದಕ್ಕಿಂತ ಮೊದಲು ಏನ್ ಕಥೆ ಅಂತಂದ್ರೆ, ಆ ಮುತ್ತು ಶೆಟ್ಟಿದ್ ಏನ್ ಹೇಳ್ತಾರಲ್ಲ, ಅವಳ ಜೊತೆಗೆ ಯಾರು ಮದುವೆ ಆಗ್ತಾರೆ ಅವ್ರು ತಿಳ್ಕೊಳ್ತಾ ಇರ್ತಾರೆ. ಅಲ್ಲಿ ಯಾಕೆ ಅಂತ ಮೊಹಮ್ಮದ್ ಬ್ಯಾರಿ ಗೊತ್ತಾಗುತ್ತೆ, ಯಾಕಂದ್ರೆ ಮೂಗಿನಿಂದ ಒಂದು ಹಾವು ಬಂದು ಅವಳ ಜೊತೆ ಇರುವಂತವ್ರಿಗೆ ಕಡಿತಾ ಇರ್ತದೆ. ಸೊ ಇಲ್ಲಿ ಹುಟ್ಟು ಇಲ್ಲೇನಿದೆಯಲ್ಲ, ಇಲ್ಲಿ ಒಬ್ಬರಿನ ಹುಟ್ಟಾಕ್ಬೇಕಾಯ್ತು, ಒಂದು ಹಾವು ಕಡಿಬೇಕಾಗಿತ್ತು ಅಷ್ಟೇ. ಆದ್ರೆ ಕವಿ ಅಥವಾ ಕಥೆಗಾರ ಅದನ್ನ ಹಾರಿಯಾಗಿ ಅಷ್ಟೇ ಅಲ್ಲದೆ, ನೀವು ಪಂಜುರ್ಲಿ ನೀವು ಬೊಬ್ಬರಿಗೆ ಹುಟ್ಟಿದ್ದು ಗೊತ್ತಾಯ್ತು. ಈಗ ನೀವು ಜುಂಜಪ್ಪ ಹುಟ್ಟಿದ್ದು ಹೇಗೆ ಗೊತ್ತಾ? ಅಥವಾ ಬೊಬ್ಬರಿ ಹುಟ್ಟಿ ಬರೋದು ಕೂಡ ಸಿರಿ ಒಲೆಯಿಂದ ಹೊಡ್ಕೊಂಡು ಬರ್ತಾನಂತೆ. ಸೊ ಅಂದ್ರೆ ಪ್ರತಿ ಕಥೆ ಇಲ್ಲಿ ಇರೋದೇನಂತಂದ್ರೆ, ಪ್ರತಿ ಬಾರಿ ಹುಟ್ಟಿನ ಬಗ್ಗೆ ಮಾತಾಡ್ತಾ ಇದ್ರು ಕೂಡ ಆ ಹುಟ್ಟಿಗೆ ಹೊಸ ಆಧುನಿಕತೆ, ಹೊಸ ರೀತಿಯನ್ನು ಹುಡುಕ್ತಾ ಇದ್ದಾನೆ ಒಬ್ಬ ಕಥೆಗಾರ. ಆದ್ರೆ ಹುಟ್ಟು ಒಂದೇ, ವಿಷಯ ಒಂದೇ, ಅದಕ್ಕೆ ಹೊಸ ರೂಪವನ್ನ ಅವನು ಪಡ್ಕೊಂಡಿದ್ದಾನೆ. ಆ ರೀತಿಯಾಗಿ ನಾವು ಒಂದು ಕಥೆ ಅಂತಂದ್ರೆ ಯಾವ್ಯಾವ ರೀತಿಯಲ್ಲಿ ಇರ್ತದೆ. ಎಕ್ಸಾಂಪಲ್ ಒಂದ್ ಕಡೆ ಲಕ್ಷ್ಮಣ ಬರ್ತಾನಲ್ಲ, ಮಾರೀಚನ ಹೊಡೆದ ತಕ್ಷಣ ಫಸ್ಟ್ ಹೇಳ್ತೇನೆ ಲಕ್ಷ್ಮಣ ಅಂತ, ಅವನ ಅಣ್ಣ ಅಂತ ಹೇಳುವುದಾಗಿತ್ತು. ಆ ಲಕ್ಷ್ಮಣ ಅನ್ನೋದ್ರಲ್ಲಿ ಒಂದು ತಂತ್ರ ಇದೆ. ಆ ಲಕ್ಷ್ಮಣ ಅನ್ನೋದ್ರ ಮೂಲಕವೇ ಇನ್ನೊಂದೇನೋ ಮಧ್ಯೆ ಆಗುತ್ತಲ್ಲ, ಅದೇ ರೀತಿ ಅಲ್ಲಿಯೂ ಒಂದು ಆಧುನಿಕತೆ ಇದೆ. ಹಾಗಾಗಿ ಈ ಆಧುನಿಕತೆ ಅಂದ್ರೆ ನಮ್ಮ ಬೇರೆ ಬೇರೆ ಕಥೆಗಳ ಬಗ್ಗೆ ಅವರ ತಯಾರಿಗಳನ್ನು ಮಾಡ್ಕೊಂಡಿದ್ದಾರೆ, ಅದ್ರ ಬಗ್ಗೆ ಹೇಳ್ತಾರೆ. ಸೊ ನಾನು ಮುಖ್ಯವಾಗಿ ಮಹೇಶ್ ನಿಮ್ ಕೇಳಲಿಕ್ಕೆ ಬಯಸೋದೇನಂದ್ರೆ, ಈಗ ಕಥೆಯಲ್ಲಿ ಆಧುನಿಕತೆ ಅಂದ್ರೆ ಏನು? ಇದು ಒಂದು ತುಂಬ ಇಂಟ್ರೆಸ್ಟಿಂಗ್ ಟಾಪಿಕ್. ಇದರಲ್ಲಿ ಕಥೆ ಬಗ್ಗೆ ನಾವು ತುಂಬಾ ಮಾತಾಡಿದ್ದೀವಿ. ಆಮೇಲೆ ಕಥೆಗಾರರ ಕೈಪಿಡಿಯಲ್ಲಿ ಹಲವು ಆಯಾಮಗಳಲ್ಲಿ ಜೋಗಿ ಸರ್ ನಮಗೆ ಅದನ್ನು ಪರಿಚಯ ಮಾಡಿಕೊಟ್ಟಿದ್ದಾರೆ. ಇದನ್ನು ಬಿಟ್ಟು ನಾನೇನು ಹೇಳ್ಬೋದು ಅನ್ನೋ ವಿಷಯಗಳನ್ನ ಯೋಚನೆ ಮಾಡ್ತಾ ಇರುವಾಗ ಒಂದು ಸ್ಟಾರ್ಕ್ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಒಬ್ಬ ಆಧುನಿಕ ಕಥೆ ಬರೆಯೋ ಕಥೆಗಾರ ಅಥವಾ ಆಧುನಿಕತೆ ಉಳ್ಳ ಕಥೆ ಹೇಗಾಯಿತು ಅನ್ನೋದನ್ನ ಯೋಚನೆ ಮಾಡುವಾಗ ಒಂದು ಸೇಮ್ ಇದೆ. ಏನಂದರೆ ಅದು those who value the experience of individual rather than the whole of the world can create some unique stories as well as ಒಂದು ಆಧುನಿಕ ದೃಷ್ಟಿಕೋನವನ್ನು ತರಬಹುದು. ನಾನು ಲಾಸ್ಟ್ ತಿಂಗಳು ಫ್ರಾನ್ಸಲ್ಲಿದ್ದೆ, ಕೆಲಸಲ್ಲಿತ್ತು. ಹಾಗೆ ಒಂದು ಶಾರ್ಟ್ ಟ್ರಿಪ್ ಮಾಡಿದಾಗ
ಲೂವಾ ಮ್ಯೂಸಿಯಂ, ವರ್ಲ್ಡ್ಸ್ ಬಿಗ್ಗೆಸ್ಟ್ ಮ್ಯೂಸಿಯಂ. ಅಲ್ಲಿ 36,000 ಆರ್ಟಿಫ್ಯಾಕ್ಟ್ಸ್ ಇದೆ. ಅದನ್ನ ಸರಿಯಾಗಿ ನೋಡ್ಬೇಕಂದ್ರೆ ಒಂದು 15 ದಿವಸ ಬೇಕು. ಆದರೆ ನನಗೆ ನಮ್ಮ ಡ್ಯಾನ್ ಬ್ರೌನ್ ಹಾರ್ಡ್ಕೋರ್ ಫ್ಯಾನ್ ಅವ್ರ ರೈಟಿಂಗ್. ಅದರಲ್ಲಿ ಡ್ಯಾವಿಂಚಿ ಕೋಡ್ ನಾನು ಸುಮಾರು ಸರಿ ಓದಿದ್ದೀನಿ. ಅದು ಎಂಟರ್ ಆಗೋದೇ ಲೂವಾ ಮ್ಯೂಸಿಯಂ ಅಲ್ಲಿ ಶುರು ಆಗುತ್ತೆ. ಅಲ್ಲಿ 2 ಇನ್ವರ್ಟೆಡ್ ಪಿರಮಿಡ್ಸ್ ಇದೆ. ಅಲ್ಲಿ ಅದನ್ನ ಅವರು ಒಂದು ಚಾಲೀಸ್ ಅಂತ ಇಮ್ಯಾಜಿನ್ ಮಾಡಿಕೊಂಡು ಅದನ್ನ ಪೂರ್ತಿ ಒಂದು ಕಾದಂಬರಿನ ಆವಾಹನೆ ಮಾಡಿಕೊಂಡು ಆ ಪೂರ್ತಿ ಸ್ಕ್ರಿಪ್ಟ್ ಅದೆಲ್ಲ ಅವ್ರ ತಲೆ ಬಂದಿದ್ದು ಆ ಪಾಯಿಂಟಿಂದ. ಸೊ ನಾನು ಹೋಗಿ ಆ ಪಾಯಿಂಟಲ್ಲಿ ನಿಂತ್ಕೊಂಡು ನನಗೇನಾದರೂ ಹೊಡೆಯುತ್ತೆ, ಯಾಕಂದ್ರೆ ನಾನು ಇನ್ಫ್ಲೂಯೆನ್ಸ್. ಸೊ ವಿಲೈಕ್ ಎನ್ ಐಡಿಯಾ. ಸೊ ಅಷ್ಟರೊಳಗೆ ನಾನು ಹೆಂಡತಿ ಹೇಳಿದ್ದು ಹಸುವೆ ಆಗ್ತಾ ಇದೆ, ಒಂದು ಸ್ಯಾಂಡ್ವಿಚ್ ತಿನ್ಕೊಂಡು ಬರ್ತದೆ. ಇದೊಂದು ಇನ್ಸಿಡೆಂಟ್. ಹಾಗೆ ಎಲ್ಲರೂ ಅಲ್ಲಿ 4 ವಿಂಗ್ ಇದೆ, ಎಲ್ಲರೂ ಒಂದೇ ಕಡೆ ಹೋಗ್ತಾ ಇದ್ರು. ಏನಿರ್ಬೋದು ಅಂತ ನಾನು ಅಲ್ಲಿ ಸೆಕ್ಯೂರಿಟಿನ ಕೇಳಿದೆ. ಅಲ್ಲಿ ಮೊನಾಲಿಸಾ ಪೇಂಟಿಂಗ್. ಇದು US ಹೋದ್ರೆ ನಯಾಗರ ನೋಡಬೇಕು, ಇಂಡಿಯಾದಲ್ಲಿ ತಿರುಪತಿ ನೋಡಲೇಬೇಕು. ಹಾಗೆ ಲೂವಾ ಮ್ಯೂಸಿಯಂ ಹೋದ್ರೆ ಮೊನಾಲಿಸಾ ಫಸ್ಟ್ ನೋಡಬೇಕು. ಅದು ನೋಡಿದ್ಮೇಲೆ ಬಾಕಿದೆಲ್ಲ ಓಕೆ. ಅಲ್ಲಿ ಹೋದ್ರೆ ನನ್ನ ಇಮ್ಯಾಜಿನೇಷನ್ ಇದ್ದಿದ್ದು ಕೆಟ್ಟ ವಾಕ್ ಫೀಲಿಂಗು ಅದೆಲ್ಲ ಅನಿಸ್ತು. ಅಲ್ಲಿ ಹೋಗಿ ನಿಂತ್ಕೊಂಡ್ರೆ ನಾನು ತಿರುಪತಿಯಲ್ಲಿ ದರ್ಶನ ಮಾಡೋದು ಅದೇ ಥರ 8 ಸೆಕ್ಯೂರಿಟಿಗಳು ನಿಂತಿದ್ದಾರೆ. ಪ್ಲೀಸ್ ಮೂವ್, ಪ್ಲೀಸ್ ಮೂವ್, ಪ್ಲೀಸ್ ಮೂವ್. ಸೊ ಈ ಕಥೆಗಾರ ಆಧುನಿಕತೆ ಇದೆಲ್ಲ ಯೋಚನೆ ಮಾಡುವಾಗ ಇನ್ಫಾರ್ಮೇಷನ್ಗಿಂತ ಅನುಭವ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದೇ ರೀತಿ ಈಗ ನಾನು ಎಕ್ಸಾಂಪಲ್ಸ್ ಕೋಟ್ ಮಾಡಿದ್ರೆ ಪೂರ್ಣಿಮಾ ವಿನ್ನರ್ ಚಿಕನ್ ಡಿನ್ನರ್. ಆ ಪಬ್ಜಿ ಗೇಮ್ ಯಾವುದೋ ಒಂದು ರಿಮೋಟ್ ಹಳ್ಳಿಯಲ್ಲಿ ಕೂತ್ಕೊಂಡು ಅವನು ರ್ಯಾಂಡಮ್ ಆಗಿ ಆಡ್ಬೋದು ಮಲ್ಟಿಪ್ಲೇಯರ್ಸ್ ಜೊತೆ. ಅಲ್ಲಿ ಪಾಯಿಂಟ್ ಇರೋದು ಗೇಮು ಮಾಡರ್ನ್ ಗೇಮ್ ಅನ್ನೋದಲ್ಲ, ಅದರಿಂದ ಆಗೋ ಪರಿಣಾಮಗಳು, ಅಡಿಕ್ಷನ್ ಇಂದ ಆಗೋ ಪರಿಣಾಮಗಳನ್ನ ಹೇಗೆ ಒಬ್ಬ ಕಥೆಗಾರ ನೋಡೋಕ್ಕೆ ಸಾಧ್ಯ ಆಯಿತು. ಲೈಫ್ ಸ್ಟೈಲು ಚೈನ್ ಆಗಲಿ, ಅವ್ರ ಅಮ್ಮ ಆಗಲಿ, ಅಥವಾ 3 ಜನರೇಷನ್ ಅವರು ಆ ಒಂದು ಮಾಡರ್ನ್ ಲೈಫ್ ಸ್ಟೈಲ್ ಒಂದು ಮಾಡರ್ನ್ ಇದ್ರು ಇಲ್ಲದೆ ಇದ್ರು ಅವರು ಆ ಪರಿಸರದಿಂದ ಅವ್ರಿಗಾಗಿರೋ ಇಂಪ್ಯಾಕ್ಟ್ ಏನಿದೆ ಅದನ್ನ ಅವರು ವ್ಯಕ್ತಪಡಿಸಿರೋದು. ನಾನು ಇದೇ ರೀತಿ ಒಂದು ಕಂಪ್ಯಾರಿಟಿವ್ ಸ್ಟಡಿಗೆ ನಾನು ಬೇರೆ ಬೇರೆ ದೇಶದ ಕೃತಿಗಳನ್ನ ಓದ್ತಾ ಇರ್ತೀನಿ. ಈ ಸರಿ ನಾನು ಫ್ರಾನ್ಸ್ಗೆ ಹೋಗಿದ್ರಿಂದ ಅಲ್ಲಿ ಒಂದಷ್ಟು ಕೃತಿಗಳನ್ನ ತಗೊಂಡು ಬಂದಾಗ ಒಂದು ಮ್ಯಾಡ್ ವಿಮೆನ್ಸ್ ಬಾಲ್ ಅಂತ ಒಂದು ಕೃತಿ ಇದೆ. ವಿಕ್ಟೋರಿಯಾ ಮಾಸ್ ಅಂತ, ಅವರು 37 ವರ್ಷದ ಕಾದಂಬರಿಕಾರತಿ. ಅವರು 1892ರಲ್ಲಿ ನಡೆದಿರೋ ಒಂದು ಘಟನೆಯನ್ನು ಇಟ್ಕೊಂಡು ಒಂದು ಕಥೆ ಕಾದಂಬರಿನ ಬರೆದಿದ್ದಾರೆ. ಅವರು ಬಹುಶಃ ಅದೇ ನಾನು ಅವರ ಸ್ವಲ್ಪ ಬಯೋಗ್ರಫಿ ಎಲ್ಲ ನೋಡುವಾಗ ಅವರು ಒಂದು ಸ್ಟ್ರೀಟಲ್ಲಿ ಸ್ಯಾಲ್ಪೆಟ್ರಿಯೇಟ್ ಅಂತ ಒಂದು ಅಸೈಲಮ್ ಇದೆ ಅಂತ ನಿಮಾನ್ಸ್ ಅನ್ಕೋಬಹುದು ಇದರಲ್ಲಿ ಕಂಪ್ಯಾರಿಸನ್ ಆಗಿ. ಅವರು ಅಷ್ಟು ಹಳೆಯ ಒಂದು ಸಂಪ್ರದಾಯದ ಬಗ್ಗೆ ಬರೆದಿದ್ದಾರೆ. ಅದರಲ್ಲಿ ಏನಂದ್ರೆ ಒಬ್ಬಳು ಯೂಜಿನಿ ಕ್ಲೇರಿ ಅಂತ ಇರ್ತಾಳೆ ಹುಡುಗಿ. ಅವಳು ಅವರು ಸಂಪ್ರದಾಯ ಆಗಿನ ಕಾಲದಲ್ಲಿ ಫ್ರಾನ್ಸ್ ಅಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ, ಅವಳು ಪ್ರೇತಗಳ ಜೊತೆ ಮಾತಾಡ್ತಾ ಇರ್ತಾಳೆ ಅಂತ. ಶೀಸ್ ಅ ಡಿಸ್ಗ್ರೇಸ್ ಟು ದ ಫ್ಯಾಮಿಲಿ ಅಂದ್ಬಿಟ್ಟು ಅವರು ಅಸೈಲಮ್ ಕಳಿಸ್ತಾರೆ. ಅಲ್ಲಿ ಒಬ್ರು ನರ್ಸ್ಗಳು ಈ ಟ್ರೆಡಿಷನ್ನ ನಾನು ಒಪ್ಕೊಳ್ಳಲ್ಲ, ಈ ತರ ಸೊಸೈಟಿ ಅವ್ರನ್ನ ಐಸೋಲೇಟ್ ಮಾಡೋದು ಸರಿ ಇಲ್ಲ, ನಾನು ಅವಳನ್ನ ಈ ಅಸೈಲಮಿಂದ ಹೊರಗಡೆ ಕಳಿಸ್ತೀನಿ ಅಂತ ಏನೋ ಉಪಾಯ ಮಾಡಿ ಕೊನೆಗೆ ಅವಳನ್ನ ಅಲ್ಲಿಂದ ಕಳಿಸ್ತಾಳೆ. ಅವಳು ಕಳಿಸ್ತಿದ್ದು ಅಂತ ಜೆನಿವಿಯರ್ ಅಂತ ಅವಳು ನರ್ಸ್ ಇರ್ತಾಳೆ, ಅವಳನ್ನ ಅಸೈಲಮ್ಗೆ ಹಾಕ್ತಾರೆ. ಸೊ ಇಲ್ಲಿ ಈಗ ನಾವು ಕಂಪೇರ್ ಮಾಡಿದ್ರೆ ಪೂರ್ಣಿಮಾ ಬರೆದಿರೋ ಕಥೆಗಳು ಅಥವಾ ಬೇರೆ ದೇಶದಲ್ಲಿ ನಮ್ಮ ವಯಸ್ಸಿನವರೇ ಬರೀತಾ ಇರೋ ಕಥೆಗಳನ್ನ ನೋಡಿದ್ರೆ ಆ ಪಾಯಿಂಟ್ ಆಫ್ ವ್ಯೂ ಅನುಭವ ಅದರಲ್ಲಿ ಏನು ಡಿಸ್ಟರ್ಬ್ ಮಾಡಿ ಈಗ ಇರೋದನ್ನ ಡಿಸ್ಟರ್ಬ್ ಮಾಡಿ ಒಂದು ಮಾಡರ್ನ್ ಥಾಟ್ ತರ್ಬೋದಾ ಅನ್ನೋದರ ಬಗ್ಗೆ ಫೋಕಸ್ ಇರುತ್ತೆ. ಅದೇ ರೀತಿ ಸಚಿನ್ ತೀರ್ಥಹಳ್ಳಿ ಬರೆದಿರೋ ಮಿಸ್ಟೈಕ್ಸ್ ಕಥೆಯಲ್ಲೂ ಸಹ ನಾವೇ ನೋಡೋ ವ್ಯಕ್ತಿಗಳು, ನಾವೇ ನೋಡೋ ಜೀವನದ ಇನ್ನೊಂದು ಭಾಗ, ಇನ್ನೊಂದು ಎಕ್ಸ್ಟ್ರಾಪುಲೇಷನ್ ಮಾಡಿ ನೋಡಿದಾಗ ಕಾಣೋ ಇದು ಬ್ಯೂಟಿ ಸಖತ್ತಾಗಿರುತ್ತೆ. ಆಮೇಲೆ ಕಾವ್ಯ ಕಡಿಮೆ ಬರೆದಿರೋ
ತೊಟ್ಟು ಕ್ರಾಂತಿ ಅಂತ ಒಂದು ತುಂಬ ಡಿಸ್ಟ್ರಕ್ಟಿವ್ ಥಾಟ್ ಪ್ರಾಸೆಸ್ ಅದು. ಅದರಲ್ಲಿ ಬರೋ ವಿಷಯಗಳು ಅದು ಎಲ್ಲರೂ ನಡಿಬೋದು, ಇಂಡಿಯಾದಲ್ಲಿ ನಡಿಬೋದು, ಒಂದು ಹಳ್ಳಿಯಲ್ಲಿ ನಡಿಬೋದು. ಹಳ್ಳಿಲಿ ಒಂದು ರೇಸ್ ಅಂತ ಇರ್ಬೋದು, US ಅಲ್ಲಿ ಒಂದು ಮ್ಯಾರಥಾನ್ ಅಂತ ಅವರು ಎಕ್ಸಾಂಪಲ್ ತಗೊಂಡಿದ್ದಾರೆ. ಬಟ್ ಅಲ್ಲಿ ಅವರು ಏನು ಡಿಸ್ಟ್ರಕ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಅದನ್ನ ಅಚೀವ್ ಮಾಡಿದ್ದಾರೆ. ಅದೇ ರೀತಿ ನಾವು ಟ್ರೆಡಿಷನಲ್ ರೈಟಿಂಗಲ್ಲೂ ಈ ಥರ ಉದಾಹರಣೆಗಳನ್ನ ಬಹಳಷ್ಟು ನೋಡ್ಬೋದು. ಪೆರುಮಾಳ್ ಮುರುಗನ್ ಅವರ ರಿಸಾಲ್ವ್ ಅಂತ ಒಂದು ಕಾದಂಬರಿ ಇದೆ. ಅದರಲ್ಲಿ ಅವರು ತಗೊಂಡಿರೋ ವಿಷಯ ಫೀಮೇಲ್ ಇನ್ಫೆಂಟಿಸೈಡ್, ಅದು ಅವರ ಟಾಪಿಕ್. ಅದರಲ್ಲಿ ಮಾರಿಮುತ್ತು ಅಂತ ಒಂದು ಪಾತ್ರಧಾರಿ ಇದ್ದಾನೆ. ಅವನು ತೋರಿಸ್ಕೊಡೋ, ಅವನ ಹಳ್ಳಿಯಿಂದ ಅವನು ಮದುವೆ ಆಗೋಬೇಕನ್ನೋ ಆಸೆ ಇರುತ್ತೆ, ಯಾರು ಹುಡುಗಿ ಸಿಗ್ತಾ ಇರಲ್ಲ. ಆ ಇಶ್ಯೂನ ಇಟ್ಕೊಂಡು ಎಷ್ಟೊಂದು ಹೊಸ ಹೊಸ ವಿಷಯಗಳನ್ನ, ಆಧುನಿಕವಾದ ಥಾಟ್ ಪ್ರೊಸೆಸ್ನ ಆ ಕಾದಂಬರಿ ಮೂಲಕ ಪೆರುಮಾಳ್ ಮುರುಗನ್ ಹೇಳಿದ್ದಾರೆ. ಅದೇ ರೀತಿ ಅದು ಎಲ್ಲ ಭಾಷೆಯಲ್ಲೂ ಇದು ಒಂದು ಕಾಮನ್ ತರ ಅನ್ಸುತ್ತೆ. ಅದೇ ರೀತಿ ಕುಂದಿ ಬರೆದಿರೋ ಅಗ್ನಿ ಅನ್ನೋ ಸಣ್ಣ ಕಥೆಯಲ್ಲಿ ಸರ ಅದು ಯಾರು ಇಮ್ಯಾಜಿನೂ ಮಾಡೋಕ್ಕಾಗಲ್ಲ ಅನ್ನೋ ಒಂದು ಟಚ್ ಕೊಟ್ಟಿದ್ದಾರೆ. ಕೊನೆಗೆ ಅದು ಒಂಥರ ಫನಿ ಅನ್ಸುತ್ತೆ. ಕೊನೆಗೆ ಅದು ಟುಮ್ಮಿ ಜೀಪ್ನ, ಪೊಲೀಸ್ ಜೀಪ್ನ ಅಟ್ಟಿಸ್ಕೊಂಡು ಹೋಗ್ತಾರೆ. ಸಾರ್ ನಮ್ಗೆ ಕರ್ಕೊಂಡೋಗಿ ಬೂದಿ ಪಡ್ಕೊಂಡು ತಿನ್ನೋ ಪರಿಸ್ಥಿತಿ ಇದ್ರೂ ಆ ಥಾಟ್ ಪ್ರಾಸೆಸ್ ಇದೆಯಲ್ವಾ, ಅದು ಯಾವಾಗಲೇ ಬರೀಲಿ, ಅದು ಒಂದು ಆಧುನಿಕವಾದ ಒಂದು ಕಥೆ. ಆ ಪ್ರಾಸೆಸ್ಸೇ ಒಂದು ಇಂಟ್ರೆಸ್ಟಿಂಗ್ ಅಂತ ನಾನು ಹೇಳ್ತೀನಿ. ಈಗ ಇದು ಕರ್ನಾಟಕ, ಭಾರತ ಮತ್ತು ಭಾರತವನ್ನು ಮೀರಿದ ಒಟ್ಟು ಕಥಾನಕದ ಒಟ್ಟು ಚಿತ್ರಣ ಆಯಿತು. ಈಗ ನಾನು ರಾಘವೇಂದ್ರ ಸರ್ ಕೇಳಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ಈಗ ಇಲ್ಲಿಯ ನಮ್ಮ ಸಣ್ಣ ಕಥೆಗಳಲ್ಲಿ ಆ ಥರ ಸಾಂಪ್ರದಾಯಿಕ ಇರ್ಬೋದು, ಪ್ರಗತಿಶೀಲ ಇರ್ಬೋದು, ನವ್ಯ ಇರ್ಬೋದು, ಬಂಡಾಯ, ದಲಿತ, ಇನ್ನರು ಇವುಗಳಲ್ಲಿ ಏನು ಸ್ಥಿತ್ಯಂತರಗಳು ಕಂಡು ಬಂದಿದ್ದಾವೆ ಈಗಿನ ಆಧುನಿಕತೆ, ಅಥವಾ ವಸ್ತುಗಳ ವಿಷಯದಲ್ಲಿ ಅಥವಾ ವಸ್ತು ಅಂದರೆ ಫಿಸಿಕಲಿ ಕಾಣುವಂಥ ಮಟೀರಿಯಲ್ ಕೂಡ ಏನು ವ್ಯತ್ಯಾಸಗಳು ಕಂಡು ಬಂದಿದ್ದಾವೆ? ನಮಸ್ತೆ. ಇತ್ತೀಚೆಗೆ ಜೋಗಿ ಸರ್ ಕೂಡದಲ್ಲಿ ಒಂದು ಮೆಸೇಜ್ ಹಾಕಿದ್ರು, ಸಣ್ಣ ಸಣ್ಣ ಕಥೆಗಳು ಬೇಕು ಅಂತ. ಸಣ್ಣ ಕಥೆಗಳು ಬೇಕು, 500 ಪದಗಳಿಗೆ ಮೀರಿರಬಾರ್ದು ಅಂತ. ನಾನು ಈ ಸಂಕೀರ್ಣಕ್ಕಾಗಿ ಪಾಯಿಂಟ್ಸ್ ಮಾಡ್ತಾ ಇದ್ದೆ. ಇದುವೇ ಮೊದಲ ಪಾಯಿಂಟ್ ಅಂತೇಳಿ ನನಗೆ ಅವಾಗಲೇ ಅರ್ಥ ಆಯಿತು. ಯಾಕೆಂದರೆ ತುಂಬ ಉದ್ದುತ್ತ ಕಥೆಗಳನ್ನು ಬರೀತಾ ಇದ್ರು. ದುಡ್ಡಿರಾಜ್ ಸರ್ ಹೇಳಿದ್ರು, ಉದ್ದುತ್ತ ಕವನಗಳನ್ನು ಬರೀತಾ ಇದ್ದೆ, ಈಗ ಶಾರ್ಟಿಗೆ ಬಂದಿದ್ದೇನೆ ಅಂತ. ಹಾಗೆ 500 ಪದಗಳಿಗೆ ಸೀಮಿತವಾಗಿ ಕತೆ ಬರೆಯುವುದು, ಅದು ಕತೆ ಆಧುನಿಕ ಕಥೆಯ ಮೊದಲ ಸ್ಥಿತ್ಯಂತರ ಅಂತ ನನ್ನ ಅನಿಸಿಕೆ. ಉದಾಹರಣೆಗೆ ಇಲ್ಲಿ ಹಿಂದೆ ಕಥೆಗಳಲ್ಲಿ ಕಟ್ಟಿಗೆ ಮಾಡುವವರೆಲ್ಲ ಬರ್ತಾ ಇಲ್ಲ. ಕಟ್ಟಿಗೆ ಮಾರಿ ಈಗಿನ ಕಥೆಯಲ್ಲಿ ಕಟ್ಟಿಗೆ ಮಾಡುವವನು ಇಲ್ಲ. ಅದು ಈಗಿನ ಕಥೆಯಲ್ಲಿ ಕಟ್ಟಿಗೆ ಮಾಡುವವನು ಬಂದರೆ ಅದು ಅಪ್ರಸ್ತುತ. ಹಾಗೆ ಹೆಸರುಗಳನ್ನು ನೋಡೋದಾದ್ರೆ ಮೊದಲೆಲ್ಲ ರಾಘವೇಂದ್ರ, ಗೋಪಾಲಕೃಷ್ಣ, ರಾಮಚಂದ್ರ, ಸೀತಾದೇವಿ ಹೀಗೆ ಇರ್ತಾ ಇದ್ರು. ಆಮೇಲೆ 2 ಅಕ್ಷರ ಬಂತು, ರೀಟಾ, ಗೀತಾ, ವೇಣು, ರಾಜು ಹೀಗೆ ಬಂತು ಕಥೆಗಳಲ್ಲಿ ಪಾತ್ರದ ಹೆಸರು. ಈಗ ಕೇವಲ ಒಂದೇ ಹೆಸರಿನ ಕಥೆಗಳು ಬಂತು. ಉದಾಹರಣೆಗೆ ಮಿಸ್ಟರ್ ಎಕ್ಸ್, ನಮ್ಮ ಸಚಿನ್ ಚಿತ್ತಾಳಿ ಅವರು ಮಿಸ್ಟರ್ ಎಕ್ಸ್. ಹಾಗೆ ಕಾಫ್ಕನ ಕಥೆಯಲ್ಲಿ, ಕಾದಂಬರಿಯಲ್ಲಿ ಕೆ ಅಷ್ಟೇ ಹೆಸರಿಟ್ಟು ಬರೆದಿದ್ದಾರೆ. ಹೀಗೆ ಆಧುನಿಕ ಕಥೆಗಳು ಸ್ಥಿತ್ಯಂತರ ಆಗ್ತಾ ಬಂತು. ಈಗ ಆಧುನಿಕ ಕಥೆಗಳು ಹೇಗೆಂದರೆ ತುಂಬ ಸರಳವಾಗಿರಬೇಕು, ಆದರೆ ಸುಲಭವಾಗಿರಬಾರ್ದು. ಯಾಕೆಂದರೆ ಕತೆ ಮುಗಿತಾ ಇರುವಾಗೆ ಒಂದು ಓದುಗನಿಗೆ ಒಂದು ಜಿಜ್ಞಾಸೆ ಹುಟ್ಟು ಬರಬೇಕು, ಹಾಗಿರಬೇಕು ಅಂತ ನನ್ನ ಅನಿಸಿಕೆ. ಶ್ರೀಕಂಠ ಸರ್, ಈಗ ಆಧುನಿಕ ಕಥೆಯನ್ನ ಓದುಗನ ಸಲುವಾಗಿ ಹೇಗೆ ಬರಹಗಾರ ಕೂಡ ಬದಲಾಗಬೇಕಾಗುತ್ತೆ ಆಗ್ಬೋದು? ನಮಸ್ತೆ. ಆಕ್ಚುಲಿ ಓದುಗ ಒಂದು ಅತಂತ್ರ ಸ್ಥಿತಿಲಿದ್ದಾನೆ. ಏನದು ಅತಂತ್ರ ಸ್ಥಿತಿ? ಅಲ್ಲೊಂದು ಕಟ್ಕೊಂಡು ಮನೆ ಇದೆ, ಇಲ್ಲೊಂದು ಇಟ್ಕೊಂಡು ಮನೆ ಇದೆ.
ಓದುಗರಿಗೆ ಕಟ್ಟಿಕೊಂಡ ಮನೆ ಒಂದಿದೆ, ಇಟ್ಕೊಂಡ ಮನೆ ಒಂದಿದೆ. ಇವೆರಡರ ಮಧ್ಯೆ ನಿಂತಿದ್ದಾನೆ. ಕಟ್ಟಿಕೊಂಡ ಮನೆ ಅನಿವಾರ್ಯ ಆದರೆ ಇಟ್ಕೊಂಡ ಮನೆ ಆಯ್ಕೆ. ಸೊ ಆಯ್ಕೆ ಮತ್ತೆ ಅನಿವಾರ್ಯಗಳ ಮಧ್ಯೆ ಈ ಓದುಗ ನಿಂತಿದ್ದಾನೆ. ಈ ಆಯ್ಕೆಯ ಅನಿವಾರ್ಯಗಳನ್ನ ತಿಳಿದುಕೊಂಡು ಒಬ್ಬ ಲೇಖಕ ಸೂಕ್ತವಾಗಿ, ಒಬ್ಬ ಲೇಖಕನ ಮನಸ್ಸಿನಲ್ಲಿ ಓದುಗನನ್ನ ಸೂಕ್ತವಾಗಿ ತೆಗೆದುಕೊಂಡು ಬರೆದಾಗ ಆಧುನಿಕತೆಯ ಮಟ್ಟವನ್ನು ಮುಟ್ತಾನೆ. ಸೊ ಹಾಗಾಗಿ ಓದುಗ ತನ್ನ ಓದಿನಲ್ಲಿ ಹೇಗೆ ಲೇಖಕನ ಕಾಣ್ತಾ ಹೋಗ್ತಾನೋ, ಒಬ್ಬ ಲೇಖಕ ಕೂಡ ತನ್ನ ಬರವಣಿಗೆಯಲ್ಲಿ ಓದುಗನನ್ನ ಕಾಣ್ತಾ ಹೋಗ್ಬೇಕು. ಸೊ ಆಗ ನಮ್ಮ ಮನಸ್ಥಿತಿ ಮತ್ತೆ ಅವನ ಮನಸ್ಥಿತಿ ಎರಡೂ ಮೀಟ್ ಆಗ್ತದೆ. ಎಲ್ಲಿ ಒಂದು ಸಂದಿಗ್ಧ ಇತ್ತು ಪರಿಸ್ಥಿತಿ, ಸಂದಿಗ್ಧತೆಯಿಂದ ಎಲ್ಲಿ ಸನ್ನಿಹಿತ ಆಗುತ್ತೆ. ಸೊ ಆ ಒಂದು ಓದುಗ ಮತ್ತೆ ಲೇಖಕ ಎಲ್ಲಿ ಸನ್ನಿಹಿತ ಆಗ್ತಾರೋ ಅಲ್ಲಿ ಆಧುನಿಕತೆ ಅರ್ಥ ಬರುತ್ತೆ ಅನ್ನೋದು ನನ್ನ ಒಂದು ಮೊದಲನೇ ಅಭಿಪ್ರಾಯ. ಸೊ ಹಾಗಾದ್ರೆ ಯಾವಾಗ ಆಧುನಿಕತೆ ಕಡೆಗೆ ಹೋಗಿ ಒಬ್ಬ ಓದುಗ ಹೊರಡ್ತಾನೆ, ಸೊ ಎಲ್ಲಿ ಅವನ ಬದುಕು ಜಡ್ಡುಗಟ್ಟಿಬಿಟ್ಟಿದೆ. ಕಟ್ಟಿಕೊಂಡ ಮನೆಯಲ್ಲಿ ಜಡ್ಡುಗಟ್ಟಿದೆಯೋ, ಇಟ್ಟುಕೊಂಡ ಮನೆಯಲ್ಲಿ ಜಡ್ಡುಗಟ್ಟಿದೆಯೋ ಗೊತ್ತಿಲ್ಲ. ಎಲ್ಲಾದರೂ ಆಗಲಿ ಆ ಜಡ್ಡುಗಟ್ಟಿದ ಮನೆಯಿಂದ ಅವನು ಈಚೆ ಬರಬೇಕು. ಆ ಒಂದು ಪರಿಸ್ಥಿತಿಯಿಂದ, ಆ ಒಂದು ಪ್ರಕೃತಿಯಿಂದ ಅವನು ಎಲ್ಲಿ ಬಿಡುಗಡೆ ಸಿಗುತ್ತೋ ಆವಾಗ ಆಧುನಿಕತೆಯ ಅಕ್ಷರಗಳಿಗೆ ಮೊರೆ ಹೋಗ್ತಾನೆ. ಸೊ ಎಲ್ಲಿ ಒಬ್ಬ ಓದುಗ ಆಧುನಿಕತೆಯ ಅಕ್ಷರಗಳಿಗೆ ಮೊರೆ ಹೋಗ್ತಾನೋ ಅಲ್ಲಿ ಒಬ್ಬ ಆಧುನಿಕ ಲೇಖಕ ಹುಟ್ಕೊಂತಾನೆ. ಸೊ ಇದು ಲೇಖಕ ಮತ್ತೆ ಓದುಗನ ಒಂದು ಸಮ್ಮೇಳನ, ಓಕೆ, ಸಮ್ಮಿಲನ ಅಂತ ನಾವು ಅನ್ಕೊಬಹುದು. ಸೊ ಮತ್ತೆ ಯಾಕೆ ಇದು ಓದುಗ ಜಡ್ಡುಗಟ್ಟಿರೋದ್ರಿಂದ ಅವನು ಕಳೆದುಕೊಳ್ಳಲಿಕ್ಕೆ ಹೋಗ್ತಾನೆ? ಓದುಗ ಸಾಹಿತ್ಯದ ಮೂಲಕ ತನ್ನ ಕೊಳೆಯನ್ನ, ತನ್ನ ನೆಲೆಯನ್ನ, ಓದುಗ ಸಾಹಿತ್ಯದ ಮೂಲಕ ತನ್ನ ಕೊಳೆ ಮತ್ತೆ ತನ್ನ ನೆಲೆಯನ್ನ ಕಂಡುಕೊಳ್ತಾ ಹೋಗ್ತಾನೆ, ಹಾಗೆ ಕಳೆದುಕೊಳ್ತಾ ಹೋಗ್ತಾನೆ. ಈ ಕಂಡುಕೊಳ್ಳೋದು ಮತ್ತು ಕಳೆದುಕೊಳ್ಳೋದು ಲೇಖಕನಿಗೆ ಗೊತ್ತಿರಬೇಕು. ಯಾವಾಗ ಇದು ಈ ಒಂದು ಸೂಕ್ಷ್ಮ ಎಳೆ ಇರುತ್ತೆ, ಕೊಳೆಯನ್ನು ಕಂಡುಕೊಳ್ಳೋದು ಮತ್ತು ಕಳೆದುಕೊಳ್ಳೋದು, ಆ ಸೂಕ್ಷ್ಮತೆಯನ್ನು ಅರ್ಥಾಗ ಲೇಖಕ ಆಧುನಿಕತೆಗೆ ಹೊರಡಬೇಕಾದಂತ ಅನಿವಾರ್ಯತೆ ಇದೆ. ಸೊ ಆಟೋಮೆಟಿಕಲಿ ಅವನು ಆಧುನಿಕತೆಗೆ ಮೂವ್ ಆಗ್ತಾ ಹೋಗ್ತಾನೆ ಅನ್ನೋದು ಮತ್ತೊಂದು. ಸೊ ಓದುಗನಲ್ಲಿ ಬಂಡಾಯ ಇದೆ, ಓದುಗನಲ್ಲಿ ನಿರಾಕರಣೆ ಇದೆ. ಈ ನಿರಾಕರಣೆ, ಈ ಬಂಡಾಯಗಳನ್ನ ಎಲ್ಲಿ ಅವನು ನೋಡ್ಲಿಕ್ಕೆ ಇಷ್ಟಪಡ್ತಾನೆ? ತನ್ನ ಇಷ್ಟದ ಲೇಖಕನಲ್ಲಿ. ಸೊ ಹಾಗಾಗಿ ಕನೆಕ್ಟ್ ಆಗ್ತಾ ಹೋಗ್ತದೆ. ಸೊ ನನ್ನಲ್ಲಿರುವಂತ ಬಂಡಾಯ, ನನ್ನಲ್ಲಿರುವಂತ ನಿರಾಕರಣೆ ನಾನು ಓದುವ ಅಕ್ಷರಗಳ ಮಾಲೆಯಲ್ಲಿ ಸಿಕ್ಕಾಗ ಮಾತ್ರ ಅದನ್ನು ಮುಡ್ಕೊಳ್ತೇನೆ, ಇಲ್ಲ ಅಂದ್ರೆ ಅದು ಬೇಡ ನನಗೆ. ಸೊ ಹಾಗಾಗಿ ಲೇಖಕ ಮತ್ತೆ ಓದುಗ ಒಂದು ಸಮನಾಗಿ ನಡೀತಾ ಇರುವಂತ ಪ್ರಕ್ರಿಯೆನಲ್ಲಿರುತ್ತೆ. ಸೊ ಓದುಗನು ಆಧುನಿಕತೆ ಮೂವ್ ಆಗ್ತಾ ಇದ್ದಾನೆ. ಸೊ ಆಟೋಮೆಟಿಕಲಿ ಲೇಖಕನು ಆಧುನಿಕತೆಗೆ ಕಡೆ ಮೂವ್ ಆಗ್ತಾ ಇರ್ತಾನೆ. ಸೊ ಹಾಗಾಗಿ ಅಲ್ಟಿಮೇಟ್ ಆಗಿ ಏನ್ ಹೇಳ್ಬೇಕು ಅಂದ್ರೆ ಗತದಿಂದ ಗತಿಯೆಡೆಗೆ, ಸೊ ಗತದಿಂದ ಗತಿಯೆಡೆಗೆ ಮೂವ್ ಆಗ್ತಾ ಇರ್ತೀವಲ್ಲ, ಅದೇ ಆಧುನಿಕತೆ, ಅದೇ ಪ್ರಗತಿಶೀಲತೆ. ಸೊ ಯಾವಾಗ ಒಬ್ಬ ಲೇಖಕನಿಗೆ ಈ ಒಂದು ಸೂಕ್ತ ಮನಸ್ಸಿರುತ್ತೋ, ಸೂಕ್ತ ಪ್ರಜ್ಞೆ ಇರುತ್ತೋ, ಒಬ್ಬ ಓದುಗನನ್ನು ಆವಾಹಿಸಿಕೊಂಡು ಬರೀತಾ ಇದ್ದಾಗ, ಅಥವಾ ಒಬ್ಬ ಓದುಗ ಲೇಖಕನ ಆವಾಹಿಸಿಕೊಂಡು ಓದ್ತಾ ಇದ್ದಾಗ, ಆ ಎರಡರ ಮಿಲನ ಏನಿತ್ತಲ್ಲ ಅದು ಗತದಿಂದ ಗತಿಯೆಡೆಗೆ ಕರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಅನ್ನೋದು ನನ್ನ ಈ ಮೂಲಕ ಹೇಳ್ತೇನೆ. ಸರ್, ಈಗ ನಿರೂಪಣೆಯಲ್ಲಿ ಏನು ಬದಲಾವಣೆಗಳಾಗಿದ್ದಾವೆ ಅಂದ್ರೆ ಒಬ್ಬ ಸಿನಿಮಾ ದೃಷ್ಟಿಯಿಂದ ಇರ್ಬೋದು, ಪ್ರೇಕ್ಷಕರ ದೃಷ್ಟಿಯಿಂದ ಇರ್ಬೋದು, ಓದುವ ದೃಷ್ಟಿಯಿಂದ ಇರ್ಬೋದು, ಜನರನ್ನ ಹೆಚ್ಚು ಪರಿಣಾಮಕಾರಿಯಾಗಿ ತಲುಪಲಿಕ್ಕೆ ಯಾವ ರೀತಿಯ ನಿರೂಪಣಾ ಶೈಲಿಯಲ್ಲಿ ಬದಲಾವಣೆ ಆಗಿದ್ದಾವೆ ಅನ್ನೋದು ಎಲ್ರಿಗೂ ನಮಸ್ಕಾರ. ಎಲ್ಲರೂ ನನಗಿಂತ ಹಿರಿಯ ಕಥೆಗಾರರು, ನನಗೆ ಒಂದು ಸ್ವಲ್ಪ ಸಂಕೋಚ ಬಿಟ್ಟರೆ ನಾನು ನೇರವಾಗಿ ವಿಷಯಕ್ಕೆ ಬರ್ತೇನೆ. ನಾನು ಒಂದಷ್ಟು ಇದಕ್ಕೋಸ್ಕರ ಒಂದಷ್ಟು ಓದ್ಕೊಂಡೆ, ಹಾಗೂ ಒಂದಷ್ಟು ಉದಾಹರಣೆ ಸಮೇತ ಬೇರೆ ಬೇರೆ ನರೇಟಿವ್ ಸ್ಟೈಲ್ಸ್ ಅಥವಾ ಹೇಗೆ ಈಗ ಆಧುನಿಕ ಕಥೆಗಳು ಹೇಗೆ ಹುಟ್ಕೊಂಡಿವೆ, ಆ್ಯಂಡ್ ಇನ್ನು ನಾವು ಯಾವ ಥರ ಕಥೆಗಳನ್ನು ಬರೀಲಿಕ್ಕೆ ಪ್ರಯತ್ನಿಸ್ಬೋದು ಅಂತ ಒಂದು ಸಣ್ಣ ಪ್ರಯತ್ನ ಇನ್ಫಾರ್ಮೇಷನ್ ಕೊಡಲಿಕ್ಕೆ ಪ್ರಯತ್ನ ಪಡ್ತೀನಿ.
ಸೊ ಮೊದಲದು ಫಸ್ಟ್ ಪರ್ಸನ್ ನರೇಟಿವ್. ಫಸ್ಟ್ ಪರ್ಸನ್ ನರೇಟಿವ್ ಇದು ಜನರಲ್ಲಿ ಎಲ್ಲರೂ ಮೊದಲಿಂದ ಅಷ್ಟು ಪ್ರಚಲಿತ ಆಗದೆ ಈಗೀಗ ಹೆಚ್ಚು ಪ್ರಚಲಿತವಾಗಿರುವಂಥದ್ದು. ನೀವು ತುಂಬ ಇವತ್ತಿನ ಕಥೆಗಳು ಜೋಗೇಶ್ವರ ಪ್ರತಿರ್ಬೋದು ಅಥವಾ ತುಂಬ ನಮ್ಮ ಕಥೆಗೂಟದಲ್ಲಿ ಕೂಡ ತುಂಬ ಕಥೆಗಳು ಬಂದಿದೆ. ಫಸ್ಟ್ ಪರ್ಸನ್ ಅಂದರೆ ಕಥೆಗಾರ ಅಲ್ಲೊಂದು ಪಾತ್ರವಾಗಿರ್ತಾನೆ. ನಾನು ಅಂತಲೇ ಪ್ರಾರಂಭ ಆಗ್ತದೆ ಜನರಿಗೆ. ಸೊ ನಾನು ಕಥೆ ಹೇಳ್ಕೊಂಡು ಹೋಗ್ತಾ ಇರ್ತೀನಿ, ಏನೋ ನನ್ನ ಸುತ್ತಮುತ್ತ ನಡೆಯುವಂಥ ಘಟನೆಗಳನ್ನ ನಾನು ಕಥೆಯಾಗಿ ಪರಿವರ್ತಿಸಿರುವಂಥದ್ದು. ಅದರಲ್ಲಿ ಈ ಫೈಟ್ ಕ್ಲಬ್ ಅಂತ ಒಂದು ಸಿನಿಮಾ, ಅದು ಕೂಡ ಅಲ್ಲಿ ನರೇಟರ್ ಏನಿದೆ ಅದು ಎಡ್ವರ್ಡ್ ನಾರ್ಟನ್ ಅವರು ನರೇಟ್ ಮಾಡ್ತಾ ಹೋಗ್ತಾರೆ. ಈಸ್ ದ ಫಸ್ಟ್ ಪರ್ಸನ್. ಅವರ ಕಣ್ಣಿಂದ ನಿಮಗೆ ಕಥೆ ಕಾಣುತ್ತೆ. ತುಂಬ ಕಥೆಗಳನ್ನು ಮತ್ತು ಕಾದಂಬರಿಗಳನ್ನು ರಚಿಸಬಹುದು. ನೆಕ್ಸ್ಟು ಸೆಕೆಂಡ್ ಪರ್ಸನ್ ನರೇಟಿವ್ ಅಂತೇಳಿ. ಇದು ಹೆಂಗೆ ಅಂತಂದರೆ ಸ್ವಲ್ಪ ಇಮ್ಮರ್ಸಿವ್ ಆಗಿರುತ್ತೆ. ಅಂದರೆ ನಾವು ಕಥೆ ಒಳಗಡೆ ಕಥೆಗಾರ ಹೇಗೆ ಕಥೆ ಬರೆದಿದ್ದಾರೆ ಅಂದರೆ ಓದುಗ ಎರಡನೇ ವ್ಯಕ್ತಿ ಸೆಕೆಂಡ್ ಪರ್ಸನ್ ಅಂತಾನೆ ಓದುಗನ ಎಳ್ಕೊಳುತ್ತೆ ಕಥೆ ಒಳಗಡೆ. ಅದರಲ್ಲಿ ಅಲ್ಲಿ ಇಮೋಷನ್ಸ್ ನಮ್ಮ ಇಮೋಷನ್ನಾಗಿ ಮಾರ್ಪಾಡಾಗುತ್ತೆ. ಅಂದರೆ ಯು ಅನ್ನೋದು ಅಲ್ಲಿ ತುಂಬ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಯು ಅಂತ ಒಂದು ನಾವೆಲ್ ಕೂಡ ಇದೆ, ಕೆರೋಲಿನ್ ಕೆಪನ್ಸ್ ಬರ್ತದ್ದು. ಆಮೇಲೆ ಚೂಸ್ ಯುವರ್ ಓನ್ ಅಡ್ವೆಂಚರ್ ಸೀರೀಸ್ ಅಂತ ಒಂದು ಮಕ್ಕಳ ಕಥೆ ಏನು ಸೀರೀಸ್ ಇದೆ. ಅದರಲ್ಲಿ ಮಕ್ಕಳು ಬೇರೆ ಬೇರೆ ಕಡೆ ಅಡ್ವೆಂಚರ್ ಮಾಡ್ಕೊಂಡು ಹೋಗುವಂಥದ್ದನ್ನು ಮಕ್ಕಳಿಗೆ ರೈಟರ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾನೆ. ಸೊ ಓದೋನಿಗೆ ನಾನೇ ಈ ಅಡ್ವೆಂಚರನ್ನು ಮಾಡ್ತಾ ಇದ್ದೇನೆ ಅನ್ನುವಂಥ ಫೀಲಿಂಗು ಬರುತ್ತೆ. ಇನ್ನು ಥರ್ಡ್ ಪರ್ಸನ್ ನರೇಟಿವಲ್ಲಿ ಎರಡು ಥರ ಇದೆ. ಒಂದು ಥರ್ಡ್ ಪರ್ಸನ್ ಲಿಮಿಟೆಡ್, ಅದರಲ್ಲಿ ಎಕ್ಸಾಂಪಲ್ ಅಂದರೆ ಹ್ಯಾರಿ ಪಾಟರ್ ಸೀರೀಸ್ JK Rowling ಅಥವಾ ಶಾಶಾಂಕ್ ರಿಡೆಂಪ್ಷನ್ ಅಂತ ತುಂಬ ಫೇಮಸ್ ಸಿನಿಮಾ ಇದೆ. ಅದರಲ್ಲಿ ಮಾರ್ಗನ್ ಫ್ರೀಮನ್ ರೆಡ್ ಅನ್ನೋ ಪಾತ್ರ ಮಾಡ್ತಾರೆ. ಅವರ ಪರ್ಸ್ಪೆಕ್ಟಿವಲ್ಲಿ ಅವರು ಕಥೆನ ಎಕ್ಸ್ಪ್ಲೇನ್ ಮಾಡ್ತಾರೆ. ಇಟ್ಸ್ ನೀದರ್ ದ ಸ್ಟೋರಿ ಟೆಲ್ಲರ್ ಆರ್ ದ ಏನು ಅದರ ಕಥಾನಾಯಕನೂ ಅಲ್ಲ ಅಥವಾ ಏನು ಕಥಾ ಬರೆದವನು ಅಲ್ಲ. ಥರ್ಡ್ ಪರ್ಸನ್ ಮಾಡ್ತಾ ಹೋಗ್ತಾನೆ. ಆದರೆ ಪರ್ಸ್ಪೆಕ್ಟಿವ್ ಅವನ ಕಣ್ಣಲ್ಲಿ ಕಂಡಂತಹ ಥರ್ಡ್ ಪರ್ಸನ್ ಕಣ್ಣಲ್ಲಿ ಕಂಡಂತಹ ಕಥೆ ನಮ್ಗೆ ದೊಡ್ಡತಾ ಹೋಗುತ್ತೆ. ಇನ್ನು ಮಲ್ಟಿಪಲ್ ನರೇಷನ್ ಸ್ಟೈಲ್ ಬರುತ್ತೆ. ಅದರಲ್ಲಿ ತುಂಬ ಜನ ಅವರವರ ಕಣ್ಣುಗಳಿಂದ ಕಂಡಂತಹ, ಅದಕ್ಕೆ ಉದಾಹರಣೆ ಉಳಿದವರು ಕಂಡಂಥ ಸಿನಿಮಾ ನೀವು ನೋಡಿರ್ಬೋದು. ಅ ವಿಸಿಟ್ ಫ್ರಮ್ ದ ಮೂನ್ ಸ್ಕ್ವಾಡ್ ಅಂತ ಹೇಳಿ ಜೆನಿಫರ್ ರೀಗನ್ ಅವರ ಒಂದು ನಾವೆಲ್ ಇದೆ. ಕ್ರ್ಯಾಶ್ ಅಂತ ಒಂದು ಸಿನಿಮಾ ಇದೆ 2004 ಬಂದಿರೋದು. ಸೊ ಇವೆಲ್ಲ ಒಂದೇ ಘಟನೆಯನ್ನು ಬೇರೆ ಬೇರೆ ಕಣ್ಣುಗಳಿಂದ ನೋಡಿದಾಗ ಸೂಕ್ಷ್ಮವಾಗಿ ನಮಗೆ ಏನೇನು ವಿವರಗಳು ಸಿಗ್ತವೆ ಮತ್ತು ಅದರ ಅಂದರೆ ವಿರೋಧಾಭಾಸಗಳು ಯಾವ ಥರ ಇರ್ತವೆ ಅಂತೇಳಿ ಅದರಲ್ಲಿ ಅರ್ಥ ಮಾಡ್ಕೊಳ್ಬೋದು. ಇನ್ನು ನಾನ್ ಲೀನಿಯರ್ ನರೇಟಿವ್ ಈಗ ಸ್ವಲ್ಪ ಪ್ರಚಲಿತದಲ್ಲಿದೆ ಮತ್ತು ತುಂಬ ಸಿನಿಮಾಗಳು ನೀವು ನೋಡಿರ್ತೀರ, ಕಾದಂಬರಿಗಳು ಎಲ್ಲ ಬಂದಿದೆ. ಇಲ್ಲಿ ಸ್ಪೇಸು ಮತ್ತು ಟೈಮ್ ಎರಡೂ ಸ್ವಲ್ಪ ಡಿಸ್ಟರ್ಬ್ ಆಗಿರುತ್ತೆ. ಎರಡು ನಾನ್ ಲೀನಿಯರ್ ಅಂದರೆ ಸರಳ ರೇಖೆಯಲ್ಲಿ ಸ್ಟ್ರೇಟ್ ಆಗಿ ಹೋಗ್ತಾ ಇರುತ್ತೆ, ಬ್ರೇಕ್ಸ್ ಇರುತ್ತೆ ಅಥವಾ ಎಕ್ಸ್ಪಾನೆನ್ಷಿಯಲ್ ಫ್ಲೋ ಈ ಥರ ಇರುತ್ತೆ. ಸೊ ಅದಕ್ಕೆ ಎಕ್ಸಾಂಪಲ್ ಪಲ್ಪ್ ಫಿಕ್ಷನ್ ಅಂತ ಕ್ವಾಂಟಿನ್ ಟರಾಂಟಿನೋ ಒಂದು ಸಿನಿಮಾ ಇದೆ. ಆಮೇಲೆ ಸ್ಲಾಟರ್ ಹೌಸ್ 5 ಅಂತ ಹೇಳಿ ಕರ್ಟ್ ವಾನೆಗಟ್ ಅವ್ರದ್ದು ನಾವೆಲ್ ಇದೆ. ಸೊ ಡನ್ಕ್ರಿಕ್ ಅನ್ನೋದು ತುಂಬ ಬ್ಯೂಟಿಫುಲ್ ಆಗಿರುವಂಥ ಸಿನಿಮಾ ಕ್ರಿಸ್ಟೋಫರ್ ನೋಲ್ಯಾಂದು. ಸೊ ಇದನ್ನು ಬಿಟ್ಟರೆ ಇನ್ನು ಎಪಿಸ್ಟಲರಿ ನರೇಟಿವ್ ಅಂತಿದೆ. ಅದರಲ್ಲಿ ಡೈರಿ, ಜರ್ನಲ್ಸ್ ಅಥವಾ ಪತ್ರಗಳು ಅದು ಅಥವಾ ನ್ಯೂಸ್ ಪೇಪರ್ ಕ್ಲಿಪ್ಪಿಂಗ್ಸ್ ಇವನ್ನೆಲ್ಲ ಇನ್ಕ್ಲೂಡ್ ಮಾಡಿಕೊಂಡು ಒಂದು ಕಥೆಯನ್ನು ಕಟ್ಟುವಂಥದ್ದು ಅಥವಾ ಒಂದು ಕಾದಂಬರಿ ಸಿನಿಮಾಗಳನ್ನು ಮಾಡುವಂಥದ್ದು. ಅದು ನಮಗೆ ಸ್ವಲ್ಪ ನೈಜತೆ ಮತ್ತು ಇತಿಹಾಸಕ್ಕೆ ಬರೋದು, ನಿಜವಾಗಿ ಲೈಫಲ್ಲಿ ನಡೆದಿರುವಂಥ ಯಾವುದೋ ಒಂದು ಘಟನೆಯನ್ನು ಎತ್ಕೊಂಡು ಅಲ್ಲಿ ಫಿಕ್ಷನನ್ನು ಕಟ್ಟುವಂಥದ್ದು. ಅದೊಂದು ಇನ್ನೊಂದು ಸ್ವಲ್ಪ ನಮಗೆ ಇದು ಸತ್ಯವೇ ಇರಬಹುದು ಅನ್ನುವಂಥ ಒಂದು ಕಥೆಯಾಗಿ ಮಾತನಾಡುತ್ತೆ. ಡ್ರ್ಯಾಕ್ಯುಲಾ ಬೈ ಬ್ರಾಮ್ ಸ್ಟಾಕರ್ ಅವರ ಸಿನಿಮಾ ಇದು ಪುಸ್ತಕ ಇದೆ. ಆಮೇಲೆ ಒಂದು ಸಿನಿಮಾ ಇದೆ ದ ಬ್ಲೇರ್ ವಿಚ್ ಪ್ರಾಜೆಕ್ಟ್ ಅಂತೇಳಿ. ಅದು ನ್ಯಾಚುರಲ್ ಫೂಟೇಜಸ್ ಏನು ಪರ್ಸನಲ್ ಜನಗಳು ರೆಕಾರ್ಡ್ ಮಾಡಿರೋದನ್ನು ಅದನ್ನೇ ಯೂಸ್ ಮಾಡ್ಕೊಂಡು ಸಿನಿಮಾ ಮಾಡಿದ್ದಾರೆ. ಸೊ
ಈವನ್ ಈಗ ನಿರ್ಗಮನ ಜೋಗಿಸರ್ ಕಾದಂಬರಿ ಕೂಡ ಇದು ಬರುತ್ತೆ, ಅದು ಪತ್ರಗಳು ಒಂದಷ್ಟು ಮುಖ್ಯ ವಿಚಾರಗಳನ್ನು ದಾಟಿಸ್ಬಿಡುತ್ತೆ ಓದೋರಿಗೆ. ಸೊ ಅದು ಒನ್ ಆಫ್ ದ ನ್ಯೂ ಸ್ಟೈಲ್ ಆಫ್ ರೈಟಿಂಗ್. ಇನ್ನು ಅನ್ರಿಲಯಬಲ್ ರೈಟರ್ ಅನ್ನೋದು ಇದಕ್ಕೆ ತುಂಬ ಫೇಮಸ್ ಆಗಿರೋದು ಶಟರ್ ಐಲ್ಯಾಂಡ್ ಅಂತಿದೆ ಸಿನಿಮಾ. ಹೇಗಂದರೆ ನೀವು ಒಂದು ನರೇಟರ್ನ ನಂಬಿಕೊಂಡು ಹೋಗ್ತಾ ಇರ್ತೀರ, ಕಥೆ ಜೊತೆ ನೀವು ಪ್ರಯಾಣ ಮಾಡ್ತೀರ. ಹೋಗ್ತಾ 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 ಕೊನೆಯಲ್ಲಿ ಅವನಿಷ್ಟು ಹೇಳಿದ್ದೆಲ್ಲ ಸುಳ್ಳು, ಅಥವಾ ಅವನು ಹೇಳಿದ್ದು ಅಥವಾ ಒಂದು ಭ್ರಮೆ ಅನ್ನುವಂಥ ಒಂದು ರಿಯಾಲಿಟಿ ನಿಮ್ಮ ಎದುರು ತೆಗೆದುಕೊಡುತ್ತೆ. ನಿನ್ನೆ ಪೂರ್ಣಿಮಾ ಮೇಡಮ್ ಅವ್ರು ಓದಿರೋ ಕಥೆ ಕೂಡ ಇದೇ ಜಾನರಲ್ಲಿ ಬರುತ್ತೆ. ಇನ್ನು ಸ್ಟ್ರೀಮ್ ಆಫ್ ಕಾನ್ಷಿಯಸ್ನೆಸ್ ಅಂತ ಒಂದು ಮೆಥಡ್ ಇದೆ. ಅದರಲ್ಲಿ ಸ್ಟ್ರೇಟ್ ಅವೇ ಆಗಿ ಕಥೆಗಳು ಒಂದು ವ್ಯಕ್ತಿಯ ಎಲ್ಲ ಥರದ ಇಮೋಷನ್ಸನ್ನು, ಅದರಲ್ಲಿ ಕಥೆಗೆ ಅವಶ್ಯಕತೆ ಇರ್ಬೋದು ಇದೇ ಇರ್ಬೋದು, ಎಲ್ಲ ಥರದ ಇಮೋಷನ್ಗಳನ್ನು ತಗೊಂಡು ಹೋಗುತ್ತೆ. ಸೊ ದಟ್ ಅದನ್ನು ಓದಿದಾಗ ಅವರು ಯಾವ ಸ್ಥಿತಿಗಳಲ್ಲಿ ಇದ್ದು, ಅವರ ಮಾನಸಿಕ ಸ್ಥಿತಿ ಹೆಂಗಿತ್ತು ಅನ್ನೋದು ನಮಗೆ ಇನ್ನೊಂದು ಸ್ವಲ್ಪ ಮನದಟ್ಟಾಗುತ್ತೆ. ಸ್ವಲ್ಪ ಸುದೀರ್ಘವಾದಂಥ ಕಾದಂಬರಿಗಳಲ್ಲಿ ನಾವು ಈ ಸ್ಟ್ರೀಮ್ ಆಫ್ ಕಾನ್ಷಿಯಸ್ನೆಸ್ಸನ್ನು ಅಬ್ಸರ್ವ್ ಮಾಡ್ಬೋದು. ಇದೆಲ್ಲದನ್ನು ನಾನು ಬೇಕಾದರೆ ಒಂದು ಟಿಪ್ಪಣಿನ ನಾನು ಕತೆ ಕೂಡದಲ್ಲಿ ಹಾಕ್ತೀನಿ, ಯಾರು ಹೆಚ್ಚಿನ ಅಭ್ಯಾಸ ಬೇಕಾದರೆ ಮಾಡಬಹುದು. ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಅಂದರೆ ಇದೇನು ಮುಗಿಲಿಕ್ಕೆ ಬಂತು, ಸ್ವಲ್ಪ ಹಾಗೆ ಒಟ್ಟಾರೆ ಸಮರೈಸ್ ಮಾಡಲಿಕ್ಕೆ. ಈಗ ಸಾಮಾನ್ಯವಾಗಿ ನಾವು ಮೃಚ್ಛ ಕಟಿಕವನ್ನು ನೋಡಿದರೆ, ಈಗ ನಾನು ಮೂರು ಪ್ರಶ್ನೆಗಳನ್ನ ಕೇಳಬೇಕು ಅಥವಾ ಇಲ್ಲಿ ಚರ್ಚೆ ಹೇಳಬೇಕು ಅಂತೀನಿ. ಆಧುನಿಕತೆ ಅಂದರೆ ಯಾವುದು ಆಧುನಿಕತೆ ಅನ್ನೋದು ಬಂತು. ಎರಡನೇ ತಂತ್ರದ ವಿಷಯದಲ್ಲಿ ಆಧುನಿಕತೆ ಅಂದರೆ ಯಾವುದು? ಈ ಉದಾಹರಣೆಗೆ ಯಾವಾಗ ದುಷ್ಯಂತ ಶಕುಂತಲೆಯೇ ಮುಖ್ಯವಾಗಬೇಕಾದ್ರೆ ಮೃಚ್ಛ ಕಟಿಕ ಏನು ಬಂತಲ್ಲ, ಯಾವುದೋ ಒಂದು ಮಣ್ಣಿನ ಚಕಡಿಯ ಬಗ್ಗೆ ಉಲ್ಲೇಖ ಬಂತಲ್ಲ, ಯಾವುದು ದರಿದ್ರ ಚಾಲದಂತ ಇದ್ದ ಭಾಸ ಬರೆದದ್ದು, ಅದನ್ನ ಯಾವ ರೀತಿ ಮುಂದುವರಿಸಿಕೊಂಡು ಹೋದ ಆ ಮೃಚ್ಛ ಕಟಿಕವನ್ನು ಮಾಡಿದ್ನಲ್ಲ, ಅದು ಆ ಕಾಲದ ಆಧುನಿಕವು. ಅದು ಪ್ರಶ್ನೆ. ನಾವು ಇದನ್ನೇ ಆಧುನಿಕತೆ ಅಂತಂದ್ರೆ, ಈಗ ನನಗೆ ನೆನಪಾಗ್ತಾ ಇದೆ, ಬಹುಶಃ ಕಮಲ ಸಂಪನ್ನ ಅವರು ಸಂಪಾದನೆ ಮಾಡಿದಂತಹ ಜೈನ ಧರ್ಮ ಅನ್ನೋ ಪುಸ್ತಕದಲ್ಲಿ ಒಂದು ಕಡೆ ಉಲ್ಲೇಖ ಬರ್ತದೆ ವಡ್ಡಾರಾಧನೆ. ಆ ವಡ್ಡಾರಾಧನೆ ಒಂದು ಕಾರ್ತಿಕ ಋಷಿಯ ಕಥೆ ಬರುತ್ತೆ. ಆ ಕಾರ್ತಿಕ ಋಷಿಯ ಕಥೆಯಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಒಂದು ಕಡೆ ಒಂದು ಸಂದರ್ಭ ಇರುತ್ತೆ. ಅವ್ವ ಮತ್ತು ಮಗ ಅವರಿಬ್ಬರು ಒಂದು ಉದ್ಯಾನದಲ್ಲಿ ಇರ್ತಾರೆ. ಅವರೆಲ್ಲರಿಗೂ ಅವ್ರ ಅಜ್ಜ ಬಂದು ಒಂದೇನೋ ಉಡುಗೊರೆಯನ್ನು ಕೊಟ್ಟು ಹೋಗೋದು ಈ ಸಂಪ್ರದಾಯ. ಆಗ ಏನಾಗತ್ತಂದ್ರೆ, ಎಲ್ಲ ಹುಡುಗರಿಗೂ ಅವರ ಅಜ್ಜ ಒಂದು ಉಡುಗೊರೆಯನ್ನು ಕೊಟ್ಟು ಹೋಗ್ತಾರೆ. ಬಟ್ ಅಲ್ಲಿ ಮೊಮ್ಮಗ ಇರ್ತಾನೆ, ಇವನು ಕಾರ್ತಿಕ. ಆದ್ರೆ ಇವನಿಗೆ ಯಾವ್ದೇನು ಬಂದು ಕೊಟ್ಟು ಹೋಗಲ್ಲ. ಅವಾಗ ಬೇಜಾರಾಗತ್ತೆ. ತನ್ನ ತಾಯಿ ಕೇಳ್ತಾನೆ, ಯಾಕೆ ತಾಯಿ ನಮಗೇನು ಅಜ್ಜ ಇಲ್ಲ ಅಂತ, ಅಜ್ಜ ಇಲ್ಲ ಯಾಕೆ ತಂದು ಕೊಟ್ಟಿಲ್ಲ ಅಂತ. ಅವಾಗ ಅವಳ ತಾಯಿ ಬಹಳ ನೋವಿಂದ ಏನ್ ಹೇಳ್ತಾಳಂದ್ರೆ, ಯಾರು ನಿನ್ನ ಅಜ್ಜನೋ ಅವನೇ ನಿನ್ನ ಅಪ್ಪನೂ ಕೂಡ. ಇದನ್ನ 9ನೇ ಶತಮಾನದಲ್ಲಿ ಬರೆದಿದ್ದಾರೆ. ಅದಕ್ಕಾಗಿ ಅದನ್ನ ಸಂಪಾದನೆ ಮಾಡಿದವರು ಏನ್ ಕೇಳ್ತಾರೆ ಅಂತಂದ್ರೆ, ಜೈನ ಧರ್ಮದಲ್ಲಿ ವಡ್ಡಾರಾಧನೆಯಲ್ಲಿ ಅವಾಗಲೇ ಹೇಳಿದ್ದಾರೆ, ನಮಗೆ ನೀವೇ ಹೇಳ್ತಾ ಇದ್ದೀವಿ, ನಿಮಗಿಂತ ಎಷ್ಟೋ ಶತಮಾನ ಮೊದಲೇ ಹೇಳಿದ್ರು, ಅದು ಆಧುನಿಕವು. ಇದು ಪ್ರಶ್ನೆ. ಅದ್ರ ಜೊತೆಗೆ ನಾವು ಸಾಮಾನ್ಯವಾಗಿ ಇತ್ತೀಚೆಗೆ ಈ ಕುಂಬಿ ಅವರ ಈ ದಲಿತ ಅಥವಾ ಬಂಡಾಯ ಸಾಹಿತ್ಯದ ಅಡಿಯಲ್ಲಿ ಒಂದು ನಾನು ಉದಾಹರಣೆಯಾಗಿ ಎರಡು ಇಡಬೇಕಂತ ನೋಡಿ, ಯಾವಾಗಲೂ ಪ್ರಶ್ನೆ ಇರೋದು ಎರಡೇ, ಇರುವು ಮತ್ತು ಅರಿವು ಅಂತ. ಒಂದೇನು ಹೇಳುತ್ತಂದ್ರೆ, ಅರಿವು ಮೊದಲು ಇತ್ತು, ಆಮೇಲೆ ಇರುವು ಬಂತು. ಇನ್ನೊಬ್ರು ಏನ್ ಹೇಳ್ತಾರೆ ಅಂದ್ರೆ, ಮೊದಲು ಅರಿವಿತ್ತು ಆಮೇಲೆ ಇರುವು ಬಂತು ಅಂತ. ಇನ್ನೊಬ್ರು ಏನ್ ಹೇಳ್ತಾರೆ ಅಂದ್ರೆ, ನಾವು ಇದ್ದ ಮೇಲೆ ಅರಿವು ಬಂತು. ಸೊ ಹಾಗಾಗಿ ನಾವು ಕುಂಬಿ ಅವರ ದೇವರ ಹೆಣ, ಅದನ್ನ ದೇವರ ಹೆಣ ಇರಲಿ ಅಥವಾ ಮುಂಡಾಕೂಡು ಚಿನ್ನಸ್ವಾಮಿ ಅವರ ಮೂಗನ ಪಾಡು ಇರಲಿ, ಈ ಎರಡು ಕಥೆಯಲ್ಲಿ ಬರೋದೇನಪ್ಪಾ ಅಂತಂದ್ರೆ, ಒಂದು ದನ ಸತ್ತಿರುತ್ತೆ ಅಥವಾ ಒಂದು ಕಡೆ ಒಂದು ಎತ್ತು ಸತ್ತಿರುತ್ತೆ. ಆ ವೇಳೆಯಲ್ಲಿ ಅಲ್ಲಿಯ ದೇವರ ಹೆಣದಲ್ಲಿ ಏನಾಗುತ್ತೆ ಅಂದ್ರೆ, ಅವರು ಅದನ್ನ ಹೂತು ಬಿಡ್ತಾರೆ, ಆದ್ರೆ ಅವ್ರು ಕೊಳ್ಳಿಕ್ಕೆ ಇಚ್ಛೆ ಇರಲ್ಲ. ಆದ್ರೆ ಇನ್ನೊಂದು ಕೇರಿಯಲ್ಲಿ ಸಂಭ್ರಮ ಅಥವಾ ಆ ಟೊಂಡಿ ಅಂತದ್ರಲ್ಲಿ ಇರ್ತಾನೆ, ಇದರಲ್ಲಿ ಸೇಮ್ ಈ ದೇವರ ಹೆಣದಲ್ಲಿ ಅವನೇನ್ ಮಾಡ್ತಾನೆ ಅಂದ್ರೆ, ಇದು ನನ್ನ ಹಕ್ಕು ತಗೊಳ್ಳೇಬೇಕು ಅಂತ ಅದನ್ನು ಅವನೇ ಹೋಗಿ ಮುಗಿದದ್ದನ್ನ ತೆಗೆದು ತಿಂತಾನೆ. ಯಾವ ಮಟ್ಟಕ್ಕೆ ಅಂತಂದ್ರೆ, ಪೊಲೀಸೇ ಹಿಡ್ಕೊಳ್ಳಿಕ್ ಬರ್ತಾನೆ, ಇವನೇ ಟೊಂಡಿ ಹಿಂದೆ ಬಿಡುತ್ತಾರೆ, ಹಿಡ್ಕೊಂಡು ಹೋಗಿ ನನ್ನ. ಇದೇ ಬಂಡಾಯದ ಒಂದು ಕಥೆಯ ಅಂತ್ಯ ಹೀಗಾದ್ರೆ, ಮುಂಡಾಕೂಡು ಚಿನ್ನಸ್ವಾಮಿಯವರ ದೇವರ ಮೂಗರ ಪಾಡು ಅಂತಿದೆ. ಒಬ್ಬ ಮೂಗ ಒಂದು ಎತ್ತನ್ನು ಸಾಕಿರ್ತಾನೆ, ಅದು ಸಾಯತ್ತೆ. ಅದು ಸಹಜವಾಗಿ
ಒಂದು ಹಬ್ಬ ಆದ್ಮೇಲೆ ಆ ಕೇರಿಗೆ ಎತ್ತು ಹೋಗುತ್ತೆ ಅಂತ ಅಲ್ಲಿ ಜನ ನಿರೀಕ್ಷೆ ಮಾಡ್ತಾ ಇರ್ತಾರೆ. ಆ ನಿರೀಕ್ಷೆ ಅನುಗುಣವಾಗಿ ಆಗತ್ತೆ, ಆ ಎತ್ತು ಆದ್ಮೇಲೆ ಹೋಗುತ್ತೆ. ಆದ್ರೆ ಆ ವೇಳೆಯಲ್ಲಿ ಆ ಮೂಗನ ಅವ್ವ ಅಲ್ಲಿ ಸಾಮಾನು ಸರಂಜಾಮನ ಮಸಾಲೆ ಮಾಡಿ ತಂದು ಹೋಗಿರ್ತಾರೆ. ಅಲ್ಲಿ ಗೌಡ ಯಾರ ಆಕಳ ಎತ್ತು ತಿನ್ಕೊಂಡಿರ್ತಾರ ಅವನ ತನಗೆ ಎಂಥ ಜನ್ಮ ನಿಮ್ದು ಅಂತ. ಅದೇ ಅದು ಸಾಕಿದ ಮೂಗ ಏನಿರ್ತಾರಲ್ಲ ಅವನು ಮನೆಗೆ ಹೋಗ್ತಾನೆ, ಏನೋ ಅದ್ಭುತವಾದ ಸ್ಮೆಲ್ ಬರ್ತಾ ಇರ್ತದೆ, ಏನೋ ಘಮಘಮಿಸ್ತಾ ಇದೆ ಅಂತ ನೋಡ್ತಾನೆ. ಅವನೇ ಸಾಕಿದ ಕಾಳ ಅಲ್ಲಿ ಮಾಂಸವಾಗಿರುತ್ತೆ, ಆದ್ರೆ ಅವನ ತಿನ್ಲಿಕ್ಕಾಗದೆ ದೂರ ಉಳಿಯುತ್ತೆ. ಅದೇ ಎತ್ತಿನ ಕಥೆ, ಅದೇ ಎತ್ತಿನ ಮಾಂಸ ಒಂದು ಕಡೆ ಇಮೋಷನ್ನಿನ ವಿಚಾರವಾದ್ರೆ ಇನ್ನೊಂದು ಕಡೆ ಬಂಡಾಯದ ವಿಚಾರ. ಸೊ ಎತ್ತಿನ ಹೆಣ ಅದು ಒಂದು ಕಡೆ ಇನ್ನೂ ಆಹಾರ ಸಂಗ್ರಹಣೆ ಬೇಟೆ ಇನ್ನೂ ಇದ್ದಾಗ ಇನ್ನೊಂದು ಸಂಸ್ಕೃತಿ ಅದೇ ತಿಂತಿರೋ ಅಂತ ಹೇಳುತ್ತೆ. ಅಲ್ಲಿ ಕೃಷಿ ಸಂಸ್ಕೃತಿ ಕೂಡಿರೋ ಸಂಸ್ಕೃತಿ ಒಂದ್ ಕಡೆ ಇರಬೇಕಾದ್ರೆ ಬೇಟೆ ಆಹಾರ ಸಂಗ್ರಹಣೆ ಇದ್ದ ಕೇರಿಯಲ್ಲಿ ನಮ್ಗೆ ಅನ್ನ ಬೇಕು ಅಂತ ಬೇಡ. ಸೊ ಹಾಗಾಗಿ ಇವು ಯಾವುದರಲ್ಲಿ ಮಾಡರ್ನ್. ಈಗ ಉದಾಹರಣೆಗೆ ನಮ್ಗೆ ಎರಡು ವಿಚಾರಗಳನ್ನು ತಗೋಬಹುದು. ಈಗ ಬಸವರೆಡ್ಡಿಯ ಮೂರನೇ ಮಗ ಅಂತ ಜೋಗಿಸರ ಕಥೆ, ಇಲ್ಲಿ ಎರಡು ವಿಷಯಗಳನ್ನ ನಾವು ಹೇಳ್ಬೋದು. ಆ ಬಸವರೆಡ್ಡಿಯ ಕಥೆಯಲ್ಲಿ ಆ ಬಸವರೆಡ್ಡಿ ತನ್ನ ಮೂರನೇ ಮಗ ಏನಿದ್ದಾನಲ್ಲ ಅವನು ತನ್ನ ಮಗನ ಅಲ್ಲವೋ ಅನ್ನೋ ಒಂದು ಸಂದೇಹ ಬರುತ್ತೆ. ಹಾಗಾಗಿ ಹೈದರಾಬಾದ್ಗೆ DNA ಟೆಸ್ಟ್ಗೆ ಅವನು ಕರ್ಕೊಂಡು DNA ಟೆಸ್ಟ್ಗೆ ಹೋಗ್ತಾರೆ. ಈಗ ನೋಡಿ, DNA ಟೆಸ್ಟ್ ಅನ್ನು ಈ ಮಟ್ಟಕ್ಕೆ ಇನ್ನೂ ಆಧುನಿಕವೇ. ಇನ್ನೊಂದು ಈಗ ಹೆಂಗೆ ನಾವು ಆದ್ರೆ ಯಾಕಂದ್ರೆ ಈಗ ನಾವು ಹಲ್ಲು ನೋವಾಗಿದೆ, ಕಾಲು ನೋವಾಗಿದೆ, ದವಾಖಾನೆಗೆ ಹೋಗೋಣ ಅನ್ನೋ ತರ ಇನ್ನು DNA ಟೆಸ್ಟ್ ಹೇಳೋದು. ಸೊ ಈ ಮಟ್ಟಿಗಂತೂ ಅದು ಆಧುನಿಕವೇ. ಆದ್ರೆ ಇನ್ನೊಂದು 25 ವರ್ಷ ಬಿಟ್ಟಾದ್ಮೇಲೆ ಅದೇ DNA ಟೆಸ್ಟ್ ಹಳೆದಾಗ ವಸ್ತುವ ಅಂದ್ರೆ ಇಲ್ಲಿ ಬಂದಂತಹ DNA ಟೆಸ್ಟ್ ಏನಿದೆಯಲ್ಲ ಅದು ಒಂದು ಆಧುನಿಕ ವಿಷಯವನ್ನು ತಗೊಳ್ಳಿಕ್ಕೆ ಬಂದಂತಹ ಆಯ್ಕೆ. ಆದ್ರೆ ಈ ಕಥೆಯಲ್ಲಿ ಅತ್ಯಂತ ಮುಖ್ಯವಾದದ್ದು ಈ ಕಥೆಯಲ್ಲಿರುವಂತಹ ಧೋರಣೆ ಏನಪ್ಪಾ, ಕೊನೆಗೆ ಬದಲಾಗುವಂತಹದ್ದು. ಅವನಲ್ಲಿ DNA ಟೆಸ್ಟ್ ಮಾಡಲಾರದೆ ಬರ್ತಾನೆ. ಅಲ್ಲಿ ಏನು ನಡೆದಿದೆ ಅಂದ್ರೆ, ನನಗೊಬ್ಬ ಪ್ರೇಯಸಿ ಇದ್ದಾಳೆ, ಅವಳ ಜೊತೆ ನನ್ನ ಅಕ್ರಮ ಸಂಬಂಧವನ್ನು ಇಟ್ಟುಕೊಂಡು ನಾನು ಸಾಮಾನ್ಯನಾಗಿರ್ಬೇಕಾದ್ರೆ ನನ್ನ ಹೆಂಡತಿ ಇನ್ನೊಬ್ಬನ ಜೊತೆ ಸಂಬಂಧವನ್ನ ಬೆಳೆಸಿ ಆ ಮೂಲಕ ಹುಟ್ಟಿದ ಮಗನನ್ನ ನಾ ಯಾಕೆ ಸಹಜವಾಗಿ ತಗೊಳ್ಬಾರದು? ಇದೇನಿದೆಯಲ್ಲ ಈ ಧೋರಣೆ ಆಧುನಿಕ. ಸೊ ಹಾಗಾಗಿ ಕಥೆಯಲ್ಲಿ ಬರುವಂತಹ ಎಷ್ಟೋ ವಿಷಯಗಳು ಎರಡಿದಾವೆ, ಧೋರಣೆ ಮತ್ತು ಆಧುನಿಕತೆಯ ಆಯ್ಕೆ ವಿಷಯವಾಗಿಯೋ ಧೋರಣೆಯಾಗಿಯೋ. ಆ ಲೆಕ್ಕದಲ್ಲಿ ಬಸವರೆಡ್ಡಿಯ ಮೂರನೇ ಮಗ ಏನಿದೆಯಲ್ಲ ಅದರಲ್ಲಿ ಬರುವಂತಹ DNA ಟೆಸ್ಟ್ ಇನ್ನೊಂದು 20 ವರ್ಷ ಬಿಟ್ಟರೆ ಹಳೆಯದಾಗತ್ತೆ. ಆದ್ರೆ ಅದರಲ್ಲಿ ಬರುವಂತಹ ಧೋರಣೆ ಏನಿದೆ ಅಲ್ಲ ಅದು ಎಂದೆಂದೂ ನಾವು ಅದ್ರ ಜೊತೆಗೆ ತಂತ್ರದ ವಿಷಯದಲ್ಲಿ ನಮ್ಮ ಗೋಪಾಲಕೃಷ್ಣ ಕುಂಟಿನಿ ಸರ್ ಎಷ್ಟೋ ಕಥೆಗಳಿವೆ. ಅದರಲ್ಲಿ ನೋಡಿ, ಒಂದು ತಂತ್ರ ಅಂದ್ರೆ ಯಾವಾಗಲೂ ನೋಡೋದು. ಅಂದ್ರೆ ನನಗೆ ಇನ್ನೊಂದು ಬಹಳ ಸಾಮಾನ್ಯ, ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ಇಂಗ್ಲಿಷ್ ಓದಿ ನನ್ಗೆ ಯಾರನ್ನೂ ಯಾಕೆ ನನ್ಗೆ ಗೊತ್ತಿಲ್ಲ, ನನಗೆ ಶುದ್ಧ ಕನ್ನಡದಲ್ಲಿ ಏನು ಗೊತ್ತಾಗ್ತಾ ಅದನ್ನ ಓದ್ಬೇಕಂತೀನಿ. ತಂತ್ರದ ವಿಷಯದಲ್ಲಿ ಎಷ್ಟೋ ಸರ್ತಿ ಗೋಪಾಲಕೃಷ್ಣ ಕುಂಟಿನಿ ಅವರು ಎಷ್ಟೋ ಕಥೆಗಳು, ಈಗಿರೋ ಲೈಫ್ ಇಸ್ ಶಾರ್ಟ್ ಅಲ್ಲಿ ಒಂದು ಕಥೆ ಪುನರಾವರ್ತನೆ ಆಗ್ತವೆ. ಆದ್ರೆ ಒಂದು ನೆನಪಿನಲ್ಲಿ, ಆ ಪುನರಾವರ್ತನೆ ಆಗುವ ಕಥೆಯಲ್ಲಿ ಮೊದಲಿದ್ದ ವ್ಯಕ್ತಿ, ಮೊದಲಿದ್ದ ಕಥಾನಕ ಅಂತ್ಯದಲ್ಲಿ ಬೇರೆ ಆಗುತ್ತೆ. ಇದು ಒಂದು ತಂತ್ರ. ಒಂದು ಕಥೆ ಹೀಗಿತ್ತು, ಅದಾದ್ಮೇಲೆ ಹಂಗಾಗ್ತೋ, ಅದಾದ್ಮೇಲೆ ಹಂಗಾಗತ್ತೆ, ಒಂದು ಡೆವಲಪ್ಮೆಂಟ್ ಹೋಗುತ್ತೆ. ನಾವು ಲೀನಿಯರ್ ಮೆಥಡ್ ಅಂತ ಕರೀತೀವಿ. ಅದರ ಜೊತೆಗೆ ನಾವು ಸಾಮಾನ್ಯವಾಗಿ ಎಷ್ಟೋ ಕಥೆಗಳಲ್ಲಿ, ನಾವು ಪುರಾಣ ಕಥೆಗಳಲ್ಲಿ ಈ ಪುನರಾವರ್ತನೆಯನ್ನು ಕಾಣಬಹುದಾಗಿದೆ. ಅವುಗಳನ್ನ ಅಸಂಗತದ ಹಿನ್ನೆಲೆ ಎಷ್ಟೋ ಸರ್ತಿ ಗೋಪಾಲಕೃಷ್ಣ ಕುಂಟಿನಿ ಸರ್ ಕಥೆಗಳಲ್ಲಿ ನಾವು ಕಾಣಬಹುದು. ಇನ್ನೊಂದು ಬಹಳ ಮುಖ್ಯವಾದ ಕಥೆ ನನ್ನ ತಂತ್ರದ ವಿಷಯದಲ್ಲಿ ಅನಿಸಿದ್ದು ಅಂತಂದ್ರೆ ಅದು ಕಾದಂಬರಿ ಎಲ್. ಈ ನೋಡಿ, ನೀವು ಮೂರರಲ್ಲಿ ಬರುವಂತಹ ಅಪ್ಪ, ಲೀಲಾವತಿ ಮತ್ತು ನಾನು ಅನ್ನೋ ಏನಿದಾವಲ್ಲ ಅವನು ನೀವು ಸ್ವತಂತ್ರವಾಗಿ ಓದು. ಆ ಸ್ವತಂತ್ರವಾಗಿ ಓದೋದನ್ನು ಅವುಗಳನ್ನು ಸ್ವತಂತ್ರವಾಗಿ ಓದುವುದು. ಆಮೇಲೆ ಒಂದು ಸಾಮಾನ್ಯವಾಗಿ ನೋಡಿದ್ರೆ ಒಂದು ಅಬ್ಸ್ಟ್ರಾಕ್ಟ್ ಒಂದು ಅಸಂಗತ ಒಂದು ರೀತಿ ಕವಿತೆ ತರ ಶುರು ಆಗುತ್ತೆ. ಆದ್ರೆ ಒಂದು ನೆನಪಿರ್ಲಿ, ನೀವು ಹಳೆ ಕಾಲದಲ್ಲಿ ಒಂದು ಫಿಲ್ಮ್ ನೋಡ್ತಾ ಇದ್ರೆ ಗೊತ್ತಾ, ಫಿಲ್ಮ್ ನೆಗೆಟಿವ್ ಫಿಲ್ಮ್. ಆ ನೆಗೆಟಿವ್ ಫಿಲ್ಮ್ ಅಲ್ಲಿ ಬಣ್ಣ ಇರುತ್ತಲ್ಲ ಅದು 3 ಲೇಯರ್ ಅಲ್ಲಿ ಇರುತ್ತೆ. ಅಂದ್ರೆ ಮೇಲೆ, ಕೆಳಗೆ ಮತ್ತು ಮಧ್ಯದಲ್ಲಿ ಆ ಮೂರನ್ನು ನೋಡಿದಾಗ ಒಂದು ಅರ್ಥ ಬರುತ್ತಲ್ಲ, ಆ ರೀತಿ ಎಲ್ಲರೂ ಓದಿದಾಗ ಒಂದೇ ಸತಿ ಓದಿದಾಗ ಮೂರನ್ನು ಒಟ್ಟಿಗೆ ತಲೆಯಲ್ಲಿ ಇಟ್ಟುಕೊಂಡಾಗ ಇನ್ನೊಂದು ರೀತಿ ಕಾಣಿಸುತ್ತೆ. ಅದು ನಾನ್ ಲೀನಿಯರ್ ಒಂದು ರೀತಿಯ ಅಭ್ಯಾಸ. ಸೊ ಹಾಗಾಗಿ ನನಗೆ ಎಲ್ ಮತ್ತು ಈ ಕುಂಟಿನಿ ಸರ್ ಎಷ್ಟೋ ಕಥೆಗಳು ತಂತ್ರ ದೃಷ್ಟಿಯಿಂದ ಹೊಸದನಿಸ್ತು. ಆಮೇಲೆ ತೊಟ್ಟು ಕ್ರಾಂತಿ ಇರ್ಬೋದು, ವಿನ್ನರ್ ಚಿಕನ್ ಡಿನ್ನರ್ ಇರ್ಬೋದು, ಅದರಲ್ಲಿ ವಿಶೇಷವಾಗಿ ಪ್ರತಿ ಬಾರಿ ವಿಷಯ ಹೊಸದಿರ್ಬೋದು, ಆದ್ರೆ ಅದ್ರಲ್ಲಿ ಎಲ್ಲೋ ಒಂದು ಧೋರಣೆ ಇದೆ ನೋಡಿ. ಯಾವ ಧೋರಣೆ? ಅವ ಡ್ರೈವರ್ ಬಿಟ್ಟು ಹೋಗ್ತಾನೆ ನಡುವೆ, ಅದು ಎಂದೆಂದೂ ಕಾಡುವಂತದ್ದು, ಅದು ಎಂದೆಂದೂ ನಮ್ಮ ಮನೆ. ಹಾಗಾಗಿ ನೀವು ಆಧುನಿಕತೆಯನ್ನ ಆಯ್ಕೆ ಮಾಡ್ಕೊತಿರೋ
ಅಥವಾ ಧೋರಣೆಯಾಗಿ ಅನ್ನೋದು. ಕೊನೆಯದಾಗಿ ನಾನು ಹೇಳ್ಬೇಕಂದ್ರೆ ರಾಜಕೀಯ ವಿಷಯವೂ ಅಲ್ಲಿ. ಉದಾಹರಣೆಗೆ ಯಾವುದು ರಾಜಕೀಯ, ಈಗ ಎಕ್ಸಾಂಪಲ್ ಜಯಕಾಂತನ್ ಅವರ ಕಥೆಗಳು ಅಂತ ಬರುತ್ತೆ ತಮಿಳಿನಲ್ಲಿ. ಆ ಜಯಕಾಂತನ್ ಅವರ ಕಥೆ ಯಾಕೆ ಮುಖ್ಯವಾಗುತ್ತೆ ಅಂತಂದ್ರೆ, ಒಂದ್ ಕಡೆ ನಾವು ಬಂಡಾಯದ ಕಥೆಯಲ್ಲಿ ಹೇಳಿದ್ರೆ ಎರಡು ಧೋರಣೆ ಕಾಣಿಸ್ತದೆ. ಯಾವಾಗ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾದ ಅಲ್ಲಿಯ ಸಂಚಾಲಕರಾಗಿದ್ರು ಅಥವಾ ಅಲ್ಲಿ ವ್ಯಕ್ತಿಯಾಗಿದ್ರು, ಬಟ್ ಅವ್ರು ಬರೆಯುವಂತ ಒಂದು ಕಥೆ ಬರುತ್ತೆ. ಆ ಕಥೆಯಲ್ಲಿ ಒಬ್ಬ ಹುಡುಗಿಗೆ ಒಬ್ಬ ಹುಡುಗನ ಜೊತೆ ಪ್ರೀತಿ ಆಗತ್ತೋ ಅಥವಾ ಒಂದು ಸತ್ಯ ಆಗಿನ ಕಾಲದಲ್ಲಿ 60ರಲ್ಲಿ ಅವನು ಅವಳನ್ನ ಕಾರ್ನಲ್ಲಿ ಕೂಡಿಸ್ಕೊಂಡು ಹೋಗಿ ಬರ್ತಾನೆ. ಬಟ್ ಅದರಲ್ಲಿ ನೋಡ್ತಾ ಇದ್ದಂತೆ ಹುಡುಗ ಅವಳನ್ನ ಮುದ್ದಿಸ್ತಾನೆ ಕೂಡ. ಆದ್ರೆ ಅಲ್ಲಿ ಬರುವಂತ ಧೋರಣೆ ಏನಂದ್ರೆ, ಆ ಹುಡುಗ ತಪ್ಪು ಮಾಡಿಲ್ಲ ಅನ್ನೋ ರೀತಿಯ ಧೋರಣೆಯಲ್ಲಿ ಬರುತ್ತೆ. ನನಗೆ ಅಗ್ನಿ ಪ್ರವೇಶ ಅನ್ನೋ ಕಥೆ ಆ ಕಾಲಘಟ್ಟದಲ್ಲಿ ಬಹಳ ಆಧುನಿಕವಾದದ್ದು ಅಂತ ಅನಿಸ್ತು. ಅದು ಆಯ್ಕೆ ವಿಷಯದಲ್ಲೂ ಅಷ್ಟೇ, ಧೋರಣೆ ವಿಷಯದಲ್ಲೂ ಅಷ್ಟೇ. ಅದೇ ರೀತಿ ಒಂದು ನನ್ನನ್ನೇ ನಾನು ಕಂಡೆ ಅಂತ ಬರುತ್ತೆ. ಒಬ್ಬ ಬ್ರಾಹ್ಮಣ ಇರ್ತಾನೆ, ಅವನಿಗೆ ಯಾರು ಹೇಳ್ತಾರೆ ನೀನು ಮಂತ್ರ ಅಂತೀಯ, ತಪ್ಪಂತ ಇದೀಯಾ, ಹಾಗಾಗಿ ಅರ್ಥವನ್ನು ತಿಳ್ಕೊಳ್ಳದೆ ಮಂತ್ರನ ಹೇಳ್ತಾ ಇರೋದ್ರಿಂದ ನೀನು ಯೋಗ್ಯನಲ್ಲ ಅಂತ. ಅವನ ಮಗ ಇಲ್ಲಿರ್ತಾನೆ, ಆ ಮಗನಿಗೆ ಅಪ್ಪ ಲೆಟರ್ ಬರೆದಿರ್ತಾನೆ, ನಾನು ಡೆಲ್ಲಿಯಲ್ಲಿ ಇದ್ದೀನಪ್ಪ, ಈಗ ಸ್ವತಂತ್ರನಾಗಿದ್ದೀನಿ, ಗೊತ್ತಿಲ್ಲ ಅಂದ್ರೆ ಚಿಂತೆ ಇಲ್ಲ, ನಾನು ಬ್ರಾಹ್ಮಣನಲ್ಲದೂ ಕೂಡ ಜನವಾರವಿಲ್ಲದೆ ಆರಾಮಿದ್ದೀನಿ ಅಂತ. ಮೊದಲ ಬಾರಿ ಕಮ್ಯುನಿಸ್ಟಿನ ಆ ಆಲೋಚನೆ ನಡುವು ಕೂಡ ಬ್ರಾಹ್ಮಣರ ಆ ಬಡವನ ಪ್ರತಿಯಾಗಿ ಒಂದು ಅನುಕಂಪ, ಒಂದು ಇನ್ನೊಂದು ಪ್ರೀತಿಯ ದೃಷ್ಟಿಯನ್ನು ಏನು ರಾಜಕೀಯ ಆ ಹಿನ್ನೆಲೆಯನ್ನು ಏನು ಹಾರಿಸಿದ್ದು ಜಯಕಾಂತನ್, ಅದು ಆ ಕಾಲಘಟ್ಟಕ್ಕೂ ಬಹುಶಃ ಈಗಿನ ಕಾಲಘಟ್ಟಕ್ಕೂ ಹೊಸತು ಅಂತ ಹೇಳಿ. ಸೊ ಹಾಗಾಗಿ ಒಟ್ಟು ನಾನೇನು ಸಮರೈಸ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಪ್ರತಿ ಕಾಲಘಟ್ಟಕ್ಕೂ ಒಂದು ಆಧುನಿಕತೆ ಅಂತ ಇದೆ. ಆದ್ರೆ ಆ ಆಧುನಿಕತೆ ಅಂತ ಬಂದಾಗ, ಅಥವಾ ಒಂದು ಯಾವುದೋ ಬೊಬ್ಬರಿನ ಕಥೆ ಇರ್ಬೋದು, ಮಂಜೂರಿ ಕಥೆ ಇರ್ಬೋದು, ಅಲ್ಲಿ ಪ್ರತಿ ಬಾರಿ ಒಂದೊಂದು ಹುಟ್ಟಿಗೆ ನೋಡಿ. ಮಂಟೇಸ್ವಾಮಿ ಹುಟ್ಟೋದು ಮಿಂಚಿನ ಹುಡುಗ, ಮಲೆ ಮಹದೇಶ್ವರ ಸ್ವಾಮಿ ಹುಟ್ಟೋದು ಯಾವುದೋ ಒಂದು ಕಮಲದ. ಬುದ್ಧನಿಗೆ ಕೇಳಿದ್ರೆ ನನ್ನ ಸೃಷ್ಟಿಯೇ ಗೊತ್ತಿಲ್ಲ ಅಂತ ಬಹುಶಃ ಮೌನವಾಗಿದ್ದನೇನೋ. ಬಟ್ ಇಲ್ಲಿ ಕಥೆಗಾರರು ಹೇಗೆ ಹುಟ್ಟಿದ ಅನ್ನೋದನ್ನು ಕಟ್ತಾರೆ. ಯಾಕಂದ್ರೆ ಇಲ್ಲಿ ಜನರಿಗೆ ಬೇಕಾಗಿದೆ, ಜನಕ್ಕೆ ಬೇಕಾಗಿದೆ, ಮಾನಸಕ್ಕೆ ಬೇಕಾಗಿದೆ, ವಿಶ್ವಾಸಕ್ಕೆ ಬೇಕಾಗಿದೆ. ಸೊ ಹಾಗಾಗಿ ಪ್ರತಿ ಬಾರಿ ಆಧುನಿಕತೆ ಅನ್ನೋ ವಿಷಯ ಬದಲಾಗ್ತಾ ಹೋಗುತ್ತೆ, ಆದ್ರೆ ತಂತ್ರವೂ ಅಷ್ಟೇ. ಸೊ ಹಾಗಾಗಿ ಈ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ನಾನು ಋಣಿಯಾಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಾವಿದ್ದೀವಿ ಈ 2 ದಿನಗಳ ಸಮಾವೇಶದಲ್ಲಿ ಕೊನೆಯ ಹಂತ ಇದು. ಒಂಥರ ಈಟ್ ಕತೆ, ಡ್ರಿಂಕ್ ಕತೆ ಅನ್ನೋ ವಾತಾವರಣದಲ್ಲಿ ನಾವಿದ್ದೀವಿ. ಈಗ ಕೊನೆಯ ಘಟ್ಟಕ್ಕೆ ಬಂದಿದ್ದೀವಿ. ಇನ್ನು ಅರ್ಧ ಗಂಟೆಯಲ್ಲಿ ಈ ಕಾರ್ಯಕ್ರಮ ಮುಕ್ತಾಯಗೊಳ್ಳಿಕ್ಕಿದೆ. ನಾವು ನಮ್ಮೂರಿಗೆ ಹೋಗ್ತಾ ಇನ್ನೊಂದಿಷ್ಟು ಕಥೆಗಳನ್ನ ಮೆಲುಕು ಹಾಕಬಹುದು. TNS ಸರ್ ಮಾತಾಡೋ ಒಂದು ಮಾತು ಹೇಳಿದ್ರು, ಆ ಮಾತನ್ನ ರೆಫರ್ ಮಾಡ್ಕೊಂಡು ಕಾರ್ಯಕ್ರಮವನ್ನು ಮುಂದುವರಿಸ್ತೀನಿ. ಅವ್ರು ಹೇಳಿರೋದು ಅಂದ್ರೆ ನಿರಂತರ ಚಪ್ಪಾಳೆ ನಡೀತಾ ಇರುತ್ತೆ, ಅದರ ನಡುವಿನ ಸೈಲೆನ್ಸ್ ಅಲ್ಲಿ ಕತೆ ಹುಟ್ಟಂತೆ ಅಂತ. ಸೊ ಇಲ್ಲಿ 2 ದಿನಗಳ ಕಾಲ ನಿರಂತರವಾಗಿ ಚಪ್ಪಾಳೆಗಳ ಹರಿವು ಹರಿತಾನೆ ಇತ್ತು. ಅದರ ನಡುವೆ ಆ ನಿಶ್ಶಬ್ದದಲ್ಲಿ ಎಷ್ಟು ಕತೆ ಹುಟ್ಟಂತೆ ಅನ್ನೋದು ಇನ್ನು ಕೆಲವೇ ದಿವಸದಲ್ಲಿ ನಮ್ಮ ಕಥೆಕೂಟ ಗ್ರೂಪ್ ಅಲ್ಲಿ ಗೊತ್ತಾಗತ್ತೆ ಅಂತ ಹೇಳ್ಬೋದು. ಸೊ ಈ ಕಾರ್ಯಕ್ರಮದಲ್ಲಿ ಅತಿಥಿಗಳು ಆಲ್ರೆಡಿ ಬಂದು ಕೂತಿದ್ದಾರೆ. BS ಲಿಂಗದೇವರು ಸರ್, ಹಿರಿಯ ನಿರ್ದೇಶಕರು, ಅವರು ಸಮಾರೋಪ ಭಾಷಣವನ್ನ ಮಾಡ್ತಾ ಇದ್ದಾರೆ. ಶ್ರೀನಿವಾಸ್ ದೇಶಪಾಂಡೆ ಸರ್ ಅಧ್ಯಕ್ಷೀಯ ಭಾಷಣವನ್ನ ಮಾಡ್ತಾ ಇದ್ದಾರೆ. ಹಾಗೆ ಜಮೀಲ್ ಸಾವಣ್ಣ ಸರ್ ದಯಮಾಡಿ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಸರ್ ಬನ್ನಿ. ನಾವೆಲ್ಲ ವೋಟ್ ಮಾಡಿದ್ವಿ, ನಮ್ಗೆ ಒಂದಿಷ್ಟು ಜನ ವೋಟ್ ಮಾಡಿದ್ರು. ಈ ಪ್ರೊಸೆಸ್ ಅಲ್ಲಿ ಒಂದಿಷ್ಟು ಕಥೆಗಳು ನಡೀತು. ಸೊ ಅಡ್ಮಿನ್ ಇದೀಗ ಬಹಳ ಸಸ್ಪೆನ್ಸ್ ಆಗಿದೆ. ಇದು ಕ್ಲೈಮ್ಯಾಕ್ಸ್ ಏನು ಅಂತ ಹೇಳ್ತಾರೆ. ಲೈಫ್ ಇಸ್ ಶಾರ್ಟ್. 700 ಪ್ರತಿ ಮಾರಾಟ ಆಗಿದೆ. 500 ಪ್ರತಿ ಬೆಂಗಳೂರಲ್ಲಿ ಬುಕ್ ಶಾಪ್ ಅಲ್ಲಿ, 200 ಪ್ರತಿ ಮಕ್ಕಳಿದ್ದಾರೆ. ಈಗ ಕಥೆಕೂಟದ ವಾರ್ಷಿಕ ಪ್ರಶಸ್ತಿ ಒಂದು ಬಹಳ ದೊಡ್ಡ ಸಸ್ಪೆನ್ಸ್ ಇದೆ ಇದು. ಆಮೇಲೆ ಈ ಬಾರಿ ನಾವು ವೋಟಿಂಗ್, ಈ ಬಾರಿ ಇಬ್ಬರಿಗೆ ಕೊಡಬೇಕು ಅಂತ ಮಾಡಿ ಬಹಳ ಅದ್ಭುತವಾಗಿ ವೋಟಿಂಗ್ ಮಾಡಿದರು. ಎಲ್ಲರೂ ಇವರು ಅರ್ಹರಿದ್ದಾರೆ, ಇವ್ರಿಗೆ ಕೊಡಬಹುದು ಅಂತಂದ್ರೆ ತುಂಬ ಚೆನ್ನಾಗಿ ವೋಟಿಂಗ್ ಮಾಡಿದರು. ಮತ್ತು ನಮ್ಮ ಕಥೆಕೂಟ ಸದಸ್ಯರು ಬಹಳ ಬುದ್ಧಿವಂತರಿದ್ದಾರೆ. ಯಾರನ್ನ ಗುರುತಿಸಬೇಕು ಅಂತ, ಈ ಫಸ್ಟ್ ಲೈನಲ್ಲಿ ಯಾರಂತ ನಿಲ್ಲಿಸಬೇಕು ಈ ವರ್ಷ ಅಂತ ಅವ್ರಿಗೆ ಗೊತ್ತಿದೆ, ನಾನು ನಿಲ್ಲಿಸಿದ್ದಾರೆ. ಸೊ ಕಥೆಕೂಟದ ವರ್ಷದ ಸದಸ್ಯ ಪ್ರೈಸ್ goes to ವಿಕಾಸ್ ನೇಗಿಲ್ವಾಡ್. ದಯವಿಟ್ಟು ವೇದಿಕೆಗೆ ಬರಬೇಕು, ಪ್ರಶಸ್ತಿಯನ್ನು ಕೊಡಬೇಕು.
ಆಮೇಲೆ ಇರಲೇಬೇಕಲ್ಲ, ನನ್ನದರದ್ದೇ ನಂದಿನಿ ಹೇಳ್ತೀನಿ. ಈ ಬಾರಿ ರಿಸಲ್ಟ್ ಚೆನ್ನಾಗಿದೆ. ಇಬ್ಬರಿಗೂ ಒಂದೇ ಥರ ಓಟ್ ಬಿದ್ದಿದೆ, ಇಬ್ಬರಿಗೂ ಸಮಾನ ಓಟ್ಗಳು ಬಿದ್ದಿದೆ. ಆದ್ದರಿಂದ ಇಬ್ಬರು ಈ ಪ್ರಶಸ್ತಿಯನ್ನ ಪಡೆದಿದ್ದಾರೆ. ಸ್ನೇಹಿತರೆ, ಈಗ ದಯಮಾಡಿ ಕೂತ್ಕೊಳ್ಬೇಕು. ಈಗ 2 ಪುಸ್ತಕಗಳ ಅನಾವರಣ. ಒಂದು ನಮ್ಮೆಲ್ಲರ ಪ್ರೀತಿಯ ಜೋಗಿ ಸರ್ ಅವರ ಲೈಫ್ ಇಸ್ ಬ್ಯೂಟಿಫುಲ್ 21ನೇ ಮುದ್ರೆ ಕಾಣ್ತಾ ಇದೆ. ಈ ಪುಸ್ತಕದ ಬಿಡುಗಡೆ ಇದೀಗ ನಡೀತಾ ಇದೆ. ಇದು ಸಾವರ್ಣ ಪ್ರಕಾಶನದಲ್ಲಿ ಅತ್ಯಧಿಕವಾಗಿ ಮುನ್ನಡೆ ಕಂಡಂತಹ ಕೃತಿ. ಹಾಗೂ ಅತಿಥಿಗಳು ಈ ಕೃತಿಯನ್ನ ಇದೀಗ ಅನಾವರಣ ಮಾಡ್ತಾ ಇದ್ದಾರೆ. ಎಂತ ಲೈಫ್ ಮಾರೆ ಅಂತ ಬಡುತ್ತಾ ಇರುವ ಟೈಮಲ್ಲಿ ಲೈಫ್ ಬ್ಯೂಟಿಫುಲ್ ಅಂತ ಹೇಳಿದವರು ನಮ್ಮ ಪ್ರೀತಿಯ ಜೋಗಿ ಸರ್. ಅದು ಹೇಗೆ ಅಂತ ಬದುಕಿನ ಜೊತೆಗೆ ಹಾಗೂ ಬರವಣಿಗೆ ಜೊತೆ ತೋರಿಸಿದ್ದಾರೆ. ಲೈಫ್ ಇಸ್ ಬ್ಯೂಟಿಫುಲ್ ಅನ್ನುವ ಕೃತಿಯಲ್ಲಿ. ಆ ಕೃತಿ ಇದೀಗ ಕಥಾರೋಪ ಸಮಾರಂಭದಲ್ಲಿ ಕಥಾ ನವಮಿಯ 21ನೇ ಮುದ್ರಣದ ಕೃತಿ ಅನಾವರಣ ಆಗ್ತಾ ಇದೆ. ವಿನಯ್ ಮಾಧವ್ ಸರ್ ದಯಮಾಡಿ ವೇದಿಕೆಗೆ ಬಂದು ಒಂದು ಗೌರವ ಪ್ರತಿಯನ್ನ ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತೀನಿ. ಅವರು ಕೃತಿಯನ್ನ ಪಡಿತಾ ಇದ್ದಾರೆ. ಜಮೀರ್ ಸರ್ ಅವರ ಜರ್ನಿ ಇರುತ್ತೆ ಅಂತ ಗೊತ್ತು ನಮ್ಗೆ, ಅದ್ರ ಬಗ್ಗೆ ಚುರುಕಾಗಿ ಹೇಳ್ಬೋದಾ? ನನಗೆ ಜೋಗಿ ಸರ್ ನಾವು ಮುಂಚೆನೂ ನನಗೆ ಅವರು ಸ್ಪೀಚ್ಗಳನ್ನು ಕೇಳಕ್ಕೆ ಹೋಗ್ತಾ ಇದ್ದೆ. ಹಂಗೆ ಅವ್ರನ್ನ ಪರಿಚಯ ಆಗಿತ್ತು ನನಗೆ. ನನ್ನ ಆಫೀಸ್ ಟೈಮಿಂದಲೇ ನನ್ನ ಫ್ರೆಂಡ್ ಬಾಬಾ ಸುಬ್ರಹ್ಮಣ್ಯ ಅಂತ ಅವ್ರ ಬಗ್ಗೆ ತುಂಬ ಹೇಳ್ತಾ ಇದ್ರು. ಸೊ ಅದು ನನಗೂ ಹೋಗಿ ಹೋಗಿ ಅಭ್ಯಾಸ ಆಗಿ ಆಮೇಲೆ ನಮ್ಮ ಪ್ರಕಾಶನಕ್ಕೆ ಫಸ್ಟ್ ನಾನು ಭೇಟಿಯಾಗಿದ್ದು ಬಂದಿದ್ದು ಜೋಗಿ ಸರ್ ಒಂದು ಬುಕ್ ರಿಲೀಸ್ ಫಂಕ್ಷನ್ಗೆ. ಆಮೇಲೆ ನಾವು ಸಾಹಿತ್ಯ ಸಮ್ಮೇಳನ ಅಲ್ಲಿ ಮೀಟ್ ಮಾಡ್ತಾನೆ ಇದ್ವಿ. ಆವಾಗ ಒಂದು ದಿವಸ ನನಗೆ ಅವ್ರು ಫೋನ್ ಮಾಡ್ತಾರೆ, ಜೋಗಿ ಸರ್ ಈ ಥರ ನಾನಂದ್ರೆ ಅವ್ರ ಪುಸ್ತಕ ಕೇಳಿದ ಅವ್ರ ಪಾಪ. ನಾನು ಹೋಗಿ ತೊಂದರೆ ಏನೂ ಮಾಡಲಿಲ್ಲ. ಬಟ್ ಅವ್ರು ಏನು ಮಾಡಿದ್ರು, ಒಂದು ದಿವಸ ನನಗೆ ಫೋನ್ ಮಾಡಿ ಒಂದು ಪುಸ್ತಕ ಐ ಥಿಂಕ್ ನಿಮ್ಮ ಅಪ್ಲಿಕೇಶನ್ ತರ್ಬೋದು ಅನ್ಸುತ್ತೆ, ಬಟ್ ಕಂಡೀಷನ್ ಸಪ್ಲೈ ಅಂತ ಹೇಳಿದ್ರು. ಆ ಕಂಡೀಷನ್ ಸಪ್ಲೈ ಏನು ಅಂತಂದರೆ ಅದು ಬೇರೆ ಸೈಜ್ ಇರುತ್ತೆ, ಡಿಫ್ರೆಂಟ್ ಸೈಜ್ ಇರುತ್ತೆ. ಪೀಟರ್ ಪಾಪರ್ ಪ್ರೆಸ್ ಅಂತ ಮಕ್ಕಳು ಪಬ್ಲಿಕೇಶನ್ ಅವರು ಗಿಫ್ಟ್ಗೋಸ್ಕರ ಮಾಡ್ತಾರೆ. ನಿಮ್ಮ ಬೆಲೆ ₹100 ಇರ್ತದೆ ಇದಕ್ಕೆ. ಆ್ಯಂಡ್ ಇದನ್ನ ಸೈಜ್ ಮಾತ್ರ ಇಡಬೇಕು. ಆಮೇಲೆ ಇನ್ನೊಂದು ಕಂಡೀಷನ್ ಏನಂತಂದರೆ ಈ ಮಾಡಿದ್ಮೇಲೆ ಈ ಪುಸ್ತಕದ ಸೈಜ್ ನಮ್ಮ ಪ್ರಕಾಶನದಲ್ಲಿ ಬಂದರೆ ಅದು ಜೋಗಿ ಸರ್ತೆ ಬರಬೇಕು ಅಂತ ಅದೊಂದು ಕಂಡೀಷನ್ ಇತ್ತು. ಬಟ್ ಆಮೇಲೆ ಒಂದು ಕನಸು ಅಂತಾರೆ, ಅಂದರೆ ಹೇಗಂದರೆ ಇದನ್ನು ಒಂದು ಗಿಫ್ಟಿಂಗ್ ಆಗಬೇಕು. ತುಂಬ ಜನ ಹೆಂಗೆ ರೀಡರ್ಸ್ಗೆ ಇದು ಫಸ್ಟ್ ಬುಕ್ ಆಗಬೇಕು, ಅಂದರೆ ಹೊಸ ರೀಡಿಂಗ್ ಶುರು ಮಾಡೋರಿಗೆ ಫಸ್ಟ್ ಬುಕ್ ಆಗಬೇಕು. ಸೊ ಈ ಥರ ಒಂದು ಕನಸು ಕಾಣ್ತಾರೆ. ಅದು ಕನಸು ಇವತ್ತು ನಿಜ ಆಗಿದೆ. ಯಾಕಂದರೆ 21 ಅಪ್ಲಿಕೇಶನ್ಸ್ ಒಂಥರ ರೀಪ್ರಿಂಟ್ಸ್ ಆಗಿದೆ. ಅದಾದಮೇಲೆ ಅದು ಗಿಫ್ಟಿಂಗ್ ವಿಚಾರ ಬಂದಾಗ ಎಷ್ಟು 1700 ಪುಸ್ತಕ 1600 ಪುಸ್ತಕ ಅವರು ವೆಡ್ಡಿಂಗಲ್ಲಿ ಸ್ಟಾರ್ಟೆಡ್ ಗಿಫ್ಟಿಂಗ್. ಇವತ್ತು ತುಂಬ ಸೆಲೆಬ್ರಿಟೀಸ್ ರಾಜಕಾರಣಿ ಆಗಲಿ ಯಾರು ಮನೆ ಕೂಡ ಲೈಫ್ ಇಸ್ ಬ್ಯೂಟಿಫುಲ್ ಇದೆ. ಅದಕ್ಕಿಂತ ಅದೊಂದಾಯಿತು. ಆಮೇಲೆ ನಾನಿವತ್ತು ಅಕ್ಷರ ಬುಕ್ ಹೌಸ್ ಆಗಲಿ, ಆಮೇಲೆ ಟೈಮ್ಸ್ ಕಾಲೇಜ್ ಗಂಗಾಧರ್ ನಾವು ನೆನೆಸ್ಕೊಬೇಕು. ಸತತ 5 ವರ್ಷ ಅವರು 500 ಬುಕ್ಕು ನಮ್ಮ ಹತ್ರ ಪರ್ಚೇಸ್ ಮಾಡಿ 10th ಸ್ಟ್ಯಾಂಡರ್ಡ್ ಪಾಸಿಂಗ್ ಔಟ್ ಅವರು ಕಾಲೇಜಲ್ಲಿ ಅವರ ಸ್ಕೂಲ್ಸಲ್ಲಿ ಆಗಿದ್ದವರಿಗೆ ಈಸ್ ಗಿಫ್ಟಿಂಗ್ ದಿಸ್ ಬುಕ್ 500 ಬುಕ್ ಅವರು ರೆಗ್ಯುಲರ್ ತೊಗೊತಾ ಇದ್ದಾರೆ. ಸೊ ಅವ್ರನ್ನ ಥ್ಯಾಂಕ್ಸಿದ್ದೀನಿ. ಆಮೇಲೆ ಈ ಲೈಫ್ ಈಸ್ ಬ್ಯೂಟಿಫುಲ್ ಬಂದಾದ ಮೇಲೆ ನನ್ನ ಲೈಫ್ ಅಂತೂ ಭಾಳ ಬ್ಯೂಟಿಫುಲ್ ಆಯಿತು. ಯೋಗಿ ಸರ್ ಮತ್ತು ಅವರ ಕಾಂಬಿನೇಷನಲ್ಲಿ ನಾವು ಸಾಕಷ್ಟು ಪುಸ್ತಕಗಳು, ಆಮೇಲೆ ತುಂಬ ಏನಂತಾರೆ ಅಡ್ವೆಂಚರ್ಸು, ಆಮೇಲೆ ಒಂದು ಎಕ್ಸ್ಪೆರಿಮೆಂಟ್ಸ್ ಎಲ್ಲ ನಾವು ಮಾಡೋಕ್ಕಾಗಿದ್ದು ಈ ಪುಸ್ತಕದ ಮೂಲಕನೇ ಫಸ್ಟಿಂದ ಶುರುವಾಗಿದ್ದು. ಅದು ಆಮೇಲೆ ಅದೇ ನೆನ್ನೆ ಹೇಳಿದನು ಅದೇ ಕೂಟ ಆಗಲಿ ಎಲ್ಲ ಸಾಧ್ಯ ಆಗಿದ್ದು ಇದು ಲೈಫ್ ಇಸ್ ಬ್ಯೂಟಿಫುಲ್ ಇಂದಾನೆ. ಸೊ
ಈ ಥರ ಈ ಲೈಫ್ ಈಸ್ ಬ್ಯೂಟಿಫುಲ್ ಇನ್ನೂ ಐ ಥಿಂಕ್ 100 ಎಬೋ ಹೋಗುತ್ತೆ ಗ್ಯಾರಂಟಿ. ಇದು ಒಂದು ಬೆಸ್ಟ್ ರಿಸಲ್ಟ್ಸ್ ಆಗಿದೆ. ಸೊ ಇದಕ್ಕೆ ಯೋಗಿ ಸರ್ ಭಾಳ ಥ್ಯಾಂಕ್ಸ್ ಹೇಳ್ತೀನಿ. ಇದ್ರ ಮೂಲಕ ನನಗೆ ಪರಿಚಯ ಆಗಿದ್ದು ಫಸ್ಟ್ ಫೋಟೋ ನನಗೆ ಗೋಪಾಲ್ ಕೃಷ್ಣ ಕುಂಟಿಗೆ ಸರ್ದು ಒಂದು ಫೋಟೋ ಬರುತ್ತೆ, ಈ ಬುಕ್ ಓದ್ತಾ ಇರೋದು ಅವರ. ಅಲ್ಲಿಂದ ನಾವೊಂದು ತಿರ್ಗ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ವಿ. ಸೆಲ್ಫಿ ವಿತ್ ಲೈಫ್ ಇಸ್ ಬ್ಯೂಟಿಫುಲ್ ಅಂತ ಶುರು ಮಾಡಿದ್ರೆ ಫುಲ್ ಫೇಸ್ಬುಕ್ಕಲ್ಲಿ ಆ ಟೈಮಲ್ಲಿ ಎಲ್ಲರೂ ಬುಕ್ನ ಎತ್ಕೊಂಡು ಸೆಲ್ಫಿ ತೊಗೊಂಡು ಹಾಕಿದ್ರು. ಆ ಥರ ಭಾಳ ಎಕ್ಸ್ಪೆರಿಮೆಂಟ್ಸ್ ಮಾಡಿದ್ವಿ ಇಲ್ಲಿ. ಸೊ ಈ ಥರ ಆಮೇಲೆ ಇವಾಗ 8 ಪುಸ್ತಕಗಳು ಬಂತು. GS ಲಾಸ್ಟ್ ಬುಕ್ ಸಾಕು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಸರ್, ಇದು ಕಂಟಿನ್ಯೂ ಮಾಡಿ. ಲಾಟ್ಸ್ ಆಫ್ ಯಂಗ್ಸ್ಟರ್ಸ್ ಹೂ ಫಾಲೋ ದಿಸ್ ಟೈಪ್ ಆಫ್ ಬುಕ್ಸ್. ಸೊ ಅದಕ್ಕೆ ಒಂದು ಮಾದರಿ ಆಗಿರಲಿ ಅಂತ ಕೇಳ್ಕೊಂತ ನಾನು ಮಾತು ಮುಗಿಸ್ಕೊಂಡೆ. ವೇದಿಕೆಗೆ ಬಂದು ಜೋಗಿ ಸರ್ ಅವರಿಗೆ ಗೌರವಧನ ನೀಡಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಪೂರ್ಣಿಮಾ ಮಾಳಗಿ ಮನೆಯವರು ದಯಮಾಡಿ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಸಾಕಷ್ಟು ಬಹುಮಾನವನ್ನು ಪಡೆದಂತಹ ಸಾಹಿತ್ಯ ಪೂರ್ಣಿಮಾ ಮಾಳಗಿ ಮನೆಯವರ ವಿಜಯ ಕಾದಂಬರಿಯನ್ನ ಅತಿಥಿಗಳು ಬಿಡುಗಡೆ ಮಾಡ್ತಾ ಇದ್ದಾರೆ. ಇದು ಪೂರ್ಣಿಮಾ ಮಾಳಗಿ ಮನೆಯವರ ಮೊದಲ ಕೃತಿ. ಸಾಹಿತ್ಯ ಜಗತ್ತಿನಲ್ಲಿ ಸಾಕಷ್ಟು ಗಮನ ಸೆಳೆದಂತಹ ಕೃತಿ, ಸಾಕಷ್ಟು ಬಹುಮಾನಗಳು ಇದಕ್ಕೆ. ಪ್ರಕಾಶನದಿಂದ ಈ ಪುಸ್ತಕದ 2ನೇ ಮುದ್ರಣ ಬಿಡುಗಡೆ ಆಗ್ತಾ ಇದೆ. ಕಂಗ್ರಾಚುಲೇಷನ್ಸ್ ಪೂರ್ಣಿಮಾ. ಶಫಿಕಾ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಶಫಿಕಾ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಇಬ್ಬರಿಗೂ ಕಂಗ್ರಾಚುಲೇಷನ್ ಹೇಳ್ತಾ ನಾವು ಮುಂದಿನ BS ಲಿಂಗದೇವರು ಅವರಿಂದ. ಥ್ಯಾಂಕ್ ಯು. ನಮಸ್ಕಾರ. ನಾನು ಇವತ್ತಿನ ಸಮಾವೇಶಕ್ಕೆ ಬರ್ತಾ ಇರಲಿಲ್ಲ. ಪೂರ್ವ ನಿರ್ಧಾರಿತ ಇದರೊಳಗಡೆ ಅದೇನಾಗಿತ್ತು, ಮುಂಬೈ ಇಂಟರ್ನ್ಯಾಷನಲ್ ಫೆಸ್ಟಿವಲಲ್ಲಿ ನಾನು ಎಷ್ಟಾಗಿ ಭಾಗಿಯಾಗಿದೆ. ಅದು ನಿನ್ನೆ ಬಂದು ಇವತ್ತು ಬರ್ತೀನಿ ಅಂತ ಹೇಳಿದ್ದೆ ಜೋಗಿ. ಹಾಗಾದ್ರೆ ನೀವು ಸಮಾರಂಭಕ್ಕೆ ಹಾಕ್ಕೊಡ್ತೀನಿ ಅಂತ ಹೇಳಿ ಸಮಾರಂಭಕ್ಕೆ ಹಾಕ್ಕೊಂಡಿದ್ದು. ಅದೇನೋ ಮನಸ್ಸು ನನಗೆ ಕಥಾ ಕಡೆಗೆ ಎಳಿತಾ ಇದ್ದಿದ್ದರಿಂದ 19ನೇ ತಾರೀಕು ಸಂಜೆನೇ ಬಂದ ತಕ್ಷಣವೇ ನಮ್ಮ ಇನ್ನೊಂದು ಹೋರಾಟ ನಡೀತೀವಿ TV ಕ್ಲಬ್, ಅಲ್ಲಿಂದ ಒಂದು ಫೋನ್ ಬಂತು. ಹೋದೆ, ಜೋಗಿ ಫೋನ್ ಮಾಡಿ ಬಂದಿದ್ದೀನಿ, ನಾನು ಶನಿವಾರ ಬರ್ತೀನಿ ಅಂತ ಹೇಳಿ ಫೋನ್ ಮಾಡಿದೆ. ಅವ್ರು ರಿಸೀವ್ ಮಾಡಲಿಲ್ಲ. ಮತ್ತು ನಾನು ಮೀಟಿಂಗ್ ಹೋದಾಗ ನಾನು ಅಲ್ಲಿ ಶೇಷಾದ್ರಿ ಸಿಕ್ಕಿದಾಗ ಅವರು ಇನ್ನೊಂದು ಆಘಾತದ ಸುದ್ದಿ ಹೇಳಿದರು. ಆ ಸುದ್ದಿ ಹೇಳೋದಂತೂ ನಾವು ಥರದಲ್ಲಿ ಕುಡಿಸ್ದೇ ಹೋದೆ. ಕಟಾಕಟ ಈ ವರ್ಷ ಮಿಸ್ ಆಗುತ್ತೆ ಅಂತಲೇ ಅಂದ್ಕೊಂಡು. ಆದರೆ ಬೆಳಿಗ್ಗೆ ಫೋನ್ ಮಾಡಿದಾಗ ಇಲ್ಲ, ಸ್ವಲ್ಪ ಪರವಾಗಿಲ್ಲ, ಚೇತರಿಸ್ಕೊಂಡಿದ್ದಾರೆ, ಹೀಗಾಗಿ ಹೋಗ್ಬೋದು ಅಂದರೆ ಅಲ್ಲಿ ನಾನು ಹೋಗೋಂಗಿಲ್ಲ, ಏನು ಇಲ್ಲದೆ ಇರೋದ್ರಿಂದ ಹೋಗ್ಬೋದು ಅಂತೇಳಿ ಶನಿವಾರ ನಾನು ಬೆಳಿಗ್ಗೆ ಅಂದರೆ ಶುಕ್ರವಾರ ಬೆಳಿಗ್ಗೆ ನಿರ್ಧಾರ ಆಯಿತು. ಆ ಹಿನ್ನೆಲೆ ನಾನು ಹೋಗ್ತಿದ್ದೀನಿ. ಇವತ್ತು ಬರದೇ ಇದ್ರೆ ಎಷ್ಟೆಲ್ಲ ಮಿಸ್ ಆಗ್ತಿತ್ತು ಅಂತ ನನಗೀಗ ಅನ್ನಿಸ್ತಾ ಇದೆ. ಯಾಕಂದರೆ ಪ್ರತಿಯೊಂದು ಮಿಸ್ ಮಾಡಿರೋದು ಬಿಟ್ಟರೆ ಸಮಾವೇಶ ಆಲ್ಮೋಸ್ಟ್ ಎಲ್ಲ ಸಮಾವೇಶದಲ್ಲಿ ನಾನು ಇದ್ದೀನಿ. ಆದರೆ ಈ ವರ್ಷದ ಒಂದು ವೈಬ್ರೆಂಟ್ ಆದ ಸಮಾವೇಶ ಇವತ್ತು ಆಗಿರಲಿಲ್ಲ. ಅದೆಲ್ಲರೂ ನಾವು ಮಾತಾಡಿಕೊಂಡೇ ಇದೀವಿ ರಾತ್ರಿಯಿಂದಲೂ. ಎಸ್ಪೆಷಲಿ ನಿನ್ನೆ ಆರಂಭದಲ್ಲಿ ನಮ್ಮ ರಂಜಿನಿಯವರು ಹಾಡಿನಿಂದ ಶುರುವಾದಾಗ ಈರಯ್ಯ ಅವ್ರನ್ನ ವೇದಿಕೆ ಕರೆದಕ್ಕೆ ಬಂದಂಥ ವಿಷಯ ಪ್ರತಿಯೊಬ್ಬರು ಅಲ್ವಾ, ಅದೊಂಥರ ಯಾವ ರೀತಿಯಾಗಿತ್ತಂದ್ರೆ ಒಂದು ಹೀರೋಯಿನ್ ಇದ್ದಾರೆ ಅದೊಂಥರದ್ದು. ಅಲ್ಲಿಂದಲೇ ಒಂದು ವೈಬ್ರೆಂಟ್ ಸೂಚನೆ ಸಿಕ್ಬಿಡ್ತು. ಇದೆಲ್ಲೋ ಈ ಸರಿ ಏನೋ ಒಂದು ಬೇರೆ ರೀತಿಯಾಗಿ ಆಗುತ್ತೆ ಅನ್ನೋ ಒಂದು ಸೂಚನೆ ಅಲ್ಲಿಂದ ಸಿಕ್ತು ಪ್ರತಿಯೊಬ್ಬರಿಗೂ. ಅದೇನು ಹೀರೆಯವರು ಒಬ್ಬರಿಗೆ ಇರಲಿ, ಪ್ರತಿಯೊಬ್ಬರು ಬಂದಾಗಲೂ ಎಲ್ಲರೂ ನಾವು ಭಾಗಿಯಾಗ್ತಾ ಇದ್ವಿ ಪ್ರತಿಯೊಂದು ಇದರಲ್ಲಿ. ರಂಜಿನಿಯವರು ಹಾಡು ಮುಗಿಸಿದ ಮೇಲೆ
ನಾನು ಈ ಸರಿ ಏನು ಮಾಡಿಬಿಟ್ಟೆ, ಏನಾದ್ರು ಹೇಳಬೇಕಲ್ಲ ಸಮಾರೋಪ ಅಂತಂದರೆ ನಾನು ವೈಯಕ್ತಿಕವಾಗಿ ಇಲ್ಲಿಂದ ಏನು ಹೋಗ್ತಿದ್ದೀನಿ ಅಂತ ಹೇಳಬೇಕಲ್ಲ, ಅದೇ ಸಮಾರೋಪ ಭಾಷಣ ಅಂದ್ಕೊಂಡು ಒಂದಷ್ಟು ಪುಸ್ತಕ ಎಲ್ಲ ಯಾಕೆ ಬೇಕು ಆಮೇಲೆ ಇನ್ನೇನು ಕೇಳ್ಬಿಟ್ಟೆ ಅಂತೇಳಿ ಇದರೊಳಗೆ ನೋಡಿದಾಗ ಇದರಲ್ಲಿ ಒಂದು ನಾನು ವೈಯಕ್ತಿಕವಾಗಿ ಹೇಳೋದು, ನಿನ್ನೆ ರಾತ್ರಿ ಒಂದು ಸಭೆಯಲ್ಲಿ ಇದೆಲ್ಲ ಆದ ಸಭೆಯಲ್ಲಿ ರಂಜಿನಿ ಅವರು ನನ್ನ ಸಿನಿಮಾದ ಒಂದು ಹಾಡಿನ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಅದು ವಿರಾಟ್ಪುರ ವಿರಾಗಿ ಸಿನಿಮಾದ್ದು ಹಾಡು, ಅದು ನೋಡಲಾಗದೆ ಇದೆಯಲ್ಲ ಅಂತ ಹೇಳಿ. ಅದು ನಿಜಗುಣ ಶಿವಯೋಗಿಗಳು 15ನೇ ಶತಮಾನದಲ್ಲಿ ರಚಿಸಿದಂಥ ಒಂದು ಹಾಡದು. ಅದನ್ನು ಏನು ನಾವು ಪಂಚಾಕ್ಷರಿ ಗವಾಯಿಗಳು ಅಂತ ಏನು ಹೇಳ್ತೀವಲ್ಲ, ಅವರು ಗದಿಗೆಯ ಆಗಿದ್ದವರು ಪಂಚಾಕ್ಷರಿ ಗವಾಯಿಯಿಂದ ಬಂದಿದ್ದೇ ಹಾಡಿದ್ವಿ. ಅವತ್ತು ಆ ಹಾಡು ಪ್ರಸ್ತುತಪಡಿಸಿದ ದಿವಸ ಹಾಂಗಲ್ ಕುಮಾರ ಸ್ವಾಮಿಗಳು ಗದಿಗೆಯಿಂದ ಪಂಚಾಕ್ಷರಿ ಗವಾಯಿಗಳು ಅಂತ ಹೇಳಿ ಮರುನಾಮಕರಣ ಮಾಡಿದ್ದ ಹಾಡು. ಹಾಗಾಗಿ ಅದು ಒಂಥರದ ವಿಶೇಷವಾದ ಹಾಡಾಗಿತ್ತು ನಮಗೆ. ಆ ಹಿನ್ನೆಲೆಯಲ್ಲಿ ಗದಿಗೆಯೇ ಹಾಡಿದಂಥ ಸಂದರ್ಭ ನಮ್ಮ ಸಿನಿಮಾಲಿ ಇದ್ದಿದ್ದು ಅದನ್ನು ಬಳಸಿದ್ವಿ. ಅದು ಇವತ್ತಿಗೂ ಪ್ರಸ್ತುತ ಆಗ್ತಿರೋದು ಒಂಥರ ಎಲ್ಲಿ 15ನೇ ಶತಮಾನ ನಾವೆಲ್ಲಿದ್ದೀವಿ, ಇವರಿಗೆ ಇನ್ನೂ ಜನಪ್ರಿಯತೆ ನಾನು ಉಳಿಸ್ಕೊಂಡಿದ್ದೆ. ಸೊ ಆ ಹಿನ್ನೆಲೆಯಲ್ಲಿ ರಂಜಿನಿಗೂ ಥ್ಯಾಂಕ್ಸ್ ಅದು ನಾನು ನಿನ್ನೆ ಜ್ಞಾಪಿಸ್ಕೊಂಡಿದ್ದೆ. ಆಮೇಲೆ ನಿನ್ನೆ ಇನ್ನೂ ಒಂದು ಆಶ್ಚರ್ಯ ಅಂತಂದರೆ, ನಾನು ಹೆಚ್ಚಾಗಿ ಭಾಷಣ ಇರುವುದು ಜನತೇಜಸ್ವಿ ಭಾಷಣ ನನಗೆ ಕೇಳಿರಲಿಲ್ಲ. ಅದೊಂಥರ ಶಾಕಿಂಗ್ ನಮಗೆ. ಅಂದರೆ ನಮ್ಮ ಟೀಮ್ನಲ್ಲಿ ಇಲ್ಲದೇ ಇರ್ತಕ್ಕಂಥ ಒಬ್ಬರು ವ್ಯಕ್ತಿಯವರು ಇಲ್ಲಿ ಬಂದಾಗ ಅವರು ಹೇಗೆ ಮಾತಾಡ್ಬೋದು ಅನ್ನೋ ಒಂದು ಸಣ್ಣ ಅಂದರೆ ಅವ್ರನ್ನ ಒಂಥರ ಬೇರೆ ರೀತಿಯಾಗಿ ವ್ಯಾಖ್ಯಾನಿಸ್ತಿರ್ತಾರೆ. ಇದರೊಳಗೆ ಒಂಥರದ ಅಳಕು ಇತ್ತು, ಏನೇನು ಮಾತಾಡ್ಬಿಡ್ತಾರೋ ಕಥಾಕೂಟದ ಬಗ್ಗೆ ಅಂತ. ಅದನ್ನು ಅವರಲ್ಲಿ ಪ್ರಸ್ತಾಪ ಕೂಡ ಮಾಡಿದ್ರು. ನಾನು ಕಥಾಕೂಟಕ್ಕೋ ಈಗೇನಿಗೆ ನೀವು ಸೇರ್ಕೊಂಡ್ಬಿಟ್ಟ ಅಂತ ಅವ್ರಿಗೆ ಮೆಸೇಜ್ಗಳು ಕೂಡ ಬಂದಿತ್ತು ಅನ್ನೋದನ್ನು ಅವ್ರು ಹೇಳ್ತಾ ಇದ್ರು. ಅಲ್ಲಿ ನಾನು ಅವ್ರಿಗೆ ಹೇಳಬೇಕಾಗಿರೋದು ಆ ಥರ ಏನು ಹೇಳ್ತಾರೋ, ಕಥಾಕೂಟ ಅನ್ನೋದು ಆ್ಯಕ್ಚುಲಿ ಇದು ಒಂದು ಇಂಡಿಯಾನೇ ರೆಪ್ರೆಸೆಂಟ್ ಮಾಡ್ತಿದೆ. ಇಂಡಿಯಾ ಅಂದ ತಕ್ಷಣ ನಮಗೆಲ್ಲ ಬರೋದೇನಿಲ್ಲ, ವೈವಿಧ್ಯತೆಯಲ್ಲಿ ಏಕತೆ ಅಂತ ಏನು ಹೇಳ್ತೀವಲ್ವ, ಅದು ನಿಜವಾಗ್ಲೂ ಇರೋದು ಕಥಾಕೂಟದಲ್ಲಿ. ನಾವು ಯಾರ್ಯಾರಿದ್ದೀವಿ, ಸಿನಿಮಾದವರು ಇದ್ದೀವಿ, ನಾಟಕದವರು ಇದ್ದೀವಿ, ಕವಿಗಳಿದ್ದೀವಿ, ಕಾದಂಬರಿಗಳಿದ್ದಾರೆ, ಬ್ಯಾಂಕ್ಗಳಿದ್ದಾರೆ, ಎಲ್ಲ ಇನ್ನೂ ಒಳಗೊಂಡಂಥ ಪಬ್ಲಿಷರ್ ಇದ್ದಾರೆ, ಪೊಲೀಸ್ ಇದ್ದಾರೆ. ಈ ಥರದ ವೈವಿಧ್ಯತೆ ಸಿಗೋದು ಒಂದು ಟೀಮ್ನಲ್ಲಿ. ಅದು 9 ವರ್ಷ ಸತತವಾಗಿ ನಾವು ಒಟ್ಟಿಗೆ ಇದ್ದೀವಿ ಅಂತಂದರೆ ಅದು ನಿಜವಾಗ್ಲೂ ಅದರಲ್ಲಿ ಏನೋ ಒಂದು ಶಕ್ತಿ ಇದೆ ಅಂತಲೇ. ಈಗ ಯಾರಿಗೂ ಸ್ವಾರ್ಥ ಇಲ್ಲ. ಸೊ ಆ ಥರ ಮಾತಾಡಿದವ್ರಿಗೆ ಅದೇ ಉತ್ತರ ಆಗಬೇಕು. ಸೊ ನನ್ನ ಅನಿಸಿಕೆಲ್ಲ ಥರದ್ದು ಒಂದು. ಆಮೇಲೆ ಪ್ರಶಾಂತ್, ನಮ್ಮ ಸುಶಾಂತ್ ಮಾತಾಡಿದ್ದು ತುಂಬ ಇಷ್ಟ ಆಯಿತು. ಸುಶಾಂತ್ದು ಅವರು ಹೇಳ್ಬೇಕಾದ್ರೆ ಕಥಾಕೂಟ ನಡೆದು ಬಂದು ಹಾಗೆಯನ್ನು ಒಂದು 2-3 ನಿಮಿಷ ಚೆನ್ನಾಗಿ ಕಟ್ಕೊಟ್ಬಿಟ್ರು. ತುಂಬ ಚೆನ್ನಾಗಿ ಕಟ್ಕೊಡ್ತಲೇ ಒಂದು ಪ್ರಪಂಚದಲ್ಲಿ ಕಥೆ ಬರೆಯೋದು ಬಗ್ಗೆನೂ ಹೇಳ್ತಾ ತಮ್ಮಲ್ಲಿರುವಂಥ ಕಲ್ಮಶಗಳನ್ನ ತೊಳೆದುಕೊಳ್ತದೆ ಕಥೆ ಬರೀತಿದ್ದೀವಿ ಅನ್ನೋ ಒಂದು ಮಾತನ್ನು ಹೇಳ್ತಾ, ಅದು ಇವತ್ತಿಗೆ ಎಷ್ಟು ಪ್ರಸ್ತುತ ಅಂತಂದರೆ, ನನ್ನ ಮನಸ್ಸಿನಲ್ಲಿ ಅವನು ಕೊಲೆ ಮಾಡಬೇಕು ಅಂತ ಇದ್ರೂ ಕೂಡ ನಾನು ಮಾಡೋಕ್ಕಾಗಲ್ಲ. ಅದರ ಕಥೆ ಬರೆಯೋದು ಮುಖಾಂತರ ನಾನು ಅದನ್ನು ತಿಳಿಸ್ಕೊಳ್ತೀನಿ. ಇವತ್ತಿನ ಸಂದರ್ಭ ನಾನು ನೆನಪಿಸ್ಕೊಳ್ಳೋದು ಮಾಧ್ಯಮದಲ್ಲಿ ಆಗ್ತಿರೋವಂಥದ್ದು. ಆ ಮನುಷ್ಯ ಅದೇ ಒಂದು ಕ್ಷೇತ್ರದಲ್ಲಿದ್ದರೂ ನಾವು ಒಂದು ಸಿನಿಮಾ ಮಾಡಿ ತೀರಿಸ್ಕೋಬೋದೆ. ಎಷ್ಟೋ ಸಿನಿಮಾ ಎಷ್ಟು ಜನಕ್ಕೆ ಕೊಲೆ ಮಾಡಿಬಿಟ್ಟು ಅದು ರಿಯಲ್ ಆಗಿ ಹೋಗಿತ್ತು. ಎಂಥ ಒಂದು ಎಡವಟ್ಟಿಗೆ ಸಿಕ್ಕಾಕೊಂಡಿದ್ದೀವಿ. ಒಂದು ಕಥೆ ಬರೆಯೋದ್ರ ಮುಖಾಂತರ, ಒಂದು ಕವನ ಬರೆಯೋದ್ರ ಮುಖಾಂತರ ಏನೋ ಒಂದು ಮಾಡಬಹುದಾಗಿದ್ದಂಥ ಒಂದು ಅವಕಾಶವನ್ನು ಇನ್ನೆಲ್ಲ ಹೋಗಿ ಕೈ ಚೆಲ್ಲಿಬಿಟ್ಟು. ಸೊ ಆ ಥರದ್ದು ಒಂದು ಜಾಗೃತಿಯನ್ನು ನಾನು ಸುಶಾಂತ್ ಮಾತಿನಲ್ಲಿ ಗಮನಿಸ್ತೇನೆ. ಸೊ ಅದರಿಂದ ಮುಂದುವರೆದ ಭಾಗ ಹೋದರೆ ನಿನ್ನೆಯ ನಾಟಕದಲ್ಲೂ ಕೂಡ ಇವತ್ತಿಗೆ ಅದು ಪ್ರಸ್ತುತ. ನಾಟಕ ಮುಗಿದ ಮೇಲೆ ನಿರ್ದೇಶಕರು ಕೂಡ ಅದು ನನ್ನ ಮಾತಿನಲ್ಲಿ ಹೇಳ್ತಿದ್ದೆ. ಇವತ್ತು ನಮ್ಮ ಸುತ್ತಮುತ್ತಲಿರೋರೇ ಎಷ್ಟೋ ಜನ ಇದ್ದಾರೆ ಅಂತ ಹೇಳಿದೆ. ಅವ್ರು ವೈಯಕ್ತಿಕವಾಗಿ ಅದನ್ನು ಆ ನಾಟಕವನ್ನು ಯಾಕೆ ಆಯ್ಕೆ ಮಾಡಿಕೊಂಡು ಅನ್ನೋದ್ರಲ್ಲಿ ಹೇಳ್ತಾ, ನಾನಂತ ಹೇಳಿಲ್ಲಪ್ಪ, ನನ್ನ ಗಂಡ ನನಗೆ ಬಿಟ್ಟಿದ್ದಾರೆ ಅನ್ನೋ ಮಾತನ್ನು ಹೇಳಿದ್ರು. ನಾನೊಬ್ಬ ನಿರ್ದೇಶಕನಾಗಿ ನಾನು ಆ ಥರದ ಮಾತುಗಳನ್ನು ಗಮನಿಸ್ತೀನಿ. ಅಂದರೆ ನಾಟಕದ ಪ್ರಭಾವ ಏನಿರುತ್ತೆ, ನಾಟಕದ ಉದ್ದೇಶನೇ ಆಗ್ತಾರೆ. ನಾಟಕ
ಪ್ರೇಕ್ಷಕನಿಗೆ ಅಥವಾ ಆ ಕರ್ತೃಗೆ ಏನು ಕೊಡುತ್ತೆ ಅಂತ. ಆ ಇದರೊಳಗೆ ಹೋದಾಗ ನಮ್ಗೆ ಇನ್ನೂ ಒಂದು ಅನಿರೀಕ್ಷಿತವಾದ ನಿನ್ನೆ ಬರ್ತಾ ಗಮನಿಸಿದ್ದು, ಒಂದು ನಿರ್ದೇಶಕಿಯಾಗಿ ಆ ಮಾತನ್ನ ಹೇಳ್ತಲೇನೆ ಆ ನಾಟಕವನ್ನು ಅರ್ಪಿಸಿದ್ದವರು ಆ ಥರದ ನನ್ನ ಸುತ್ತಮುತ್ತ ಇರುವಂಥ ಹೆಣ್ಣು ಮಕ್ಕಳಿಗಾಗಿ ಅದು ಎಂಥ ದೊಡ್ಡ ಮಾತು. ಆಗ ನಿನ್ನೆ ಬರ್ತಾ ಇದ್ದಾಗ ಅದಕ್ಕೆ ಮನೆಗಳನ್ನು ಕೊಟ್ಟಿದ್ದು ನಂದಿದ್ದೀವಿ. ನಿನ್ನೆ ನಾವು ಬರ್ತಾ ನಾವೇನೋ ಅವ್ರ ಮನೆಗೆ ಹೋಗುವ ಯಾವ ಪ್ಲ್ಯಾನ್ ಇರಲಿಲ್ಲ. ನಮಗೆ ಪ್ರಮೋದ್ ಬೆಳಗ್ಗೆ 5 ಗಂಟೆಯಿಂದ 5 ಗಂಟೆ ಕರೆಕ್ಟಾಗಿ ನಾವು ಯಶವಂತಪುರ ಬಿಟ್ವಿ. ಎಕ್ಸಾಕ್ಟ್ 5 o'clock. 8 ಗಂಟೆಗೆಲ್ಲ ಬಂದೇ ಎಲ್ಲಿ ಹೋಗೋದು ಗೊತ್ತಿಲ್ಲ. ಸರಿ ನಂದಿನಿ ಅವ್ರ ಮನೆಗೆ ಹೋಗ್ಬೇಕಾದ್ರೆ ಸುಮ್ಮನೆ ಹಿಂಗೆ ಹೋಗೋದು, ಒಂದಿಷ್ಟು ಉಪ್ಪಿಟ್ಟು ಮಾಡ್ತೀವಿ ನಾವೇ ಕಟ್ಬೋದು. ಹೋಗಿ ಉಪ್ಪಿಟ್ಟು ತಿನ್ಕೊಂಡು ಹೊರಟು ಬರ್ಬೇಕಾದ್ರೆ ನನಗೊಂದು ಆಶ್ಚರ್ಯ ಅಲ್ಲಿ ಕಂಡಿದ್ದು. ಅವರು ಯಜಮಾನರು ಬ್ಯಾಗ್ ಅಂತ ಕಾರಲ್ಲಿ ಇಟ್ಟು ಹೋಗ್ಬಾ ಅಂತ ಕಳಿಸೋದು. ನನಗೆ ನಿಜವಾಗ್ಲೂ ಅದೊಂಥರ ಮೂವ್ ಆಯ್ತು. ಅಂದರೆ ಈ ಥರದ ಅವರು ಇದ್ದಾರಲ್ಲ ಅಂತ ಹೇಳಿ ಅಂಥವರಿಗೆ ಆ ಥರ ಕವಿತೆಗಳನ್ನು ಬರೆಯೋದಕ್ಕೆ ಸಾಧ್ಯ. ಸುಮ್ಮನೆ ಯಾರು ಮನೆಯಲ್ಲಿ ಎಷ್ಟು ಇಂಪಾರ್ಟೆಂಟ್ ವಾತಾವರಣ ಅನ್ನೋದಕ್ಕೆ ಅದು ತುಂಬ ಸಾಕ್ಷ್ಯ ಇದೆ. ಆಮೇಲೆ ಎಷ್ಟು ನೆನಗ್ತದೇನೆ ನೀನು 2 ಬ್ಯಾಗಿಗೆಲ್ಲ ತೊಗೊಂಡ ಆ ಜ್ಞಾಪಿಸ್ತಲೇ ನಾವು 2 ಬ್ಯಾಗ್ನ ಕಾರ್ಯ ತಂದಿಟ್ಟು ಎಲ್ಲರಿಗೂ ವಿಶ್ ಮಾಡಿ ಕಳಿಸೋದು. ಆ ನಾಟಕ ನೋಡಿದಾಗ ಒಂದಷ್ಟು ಭಾವನಾತ್ಮಕವಾದ ಕ್ಷಣಗಳು ನಿನ್ನೆ ನಾನು ಸಾಕ್ಷಾತ್ ಓದಿದ್ದೀನಿ. ನನಗೆ 10 ನಿಮಿಷ ಟೈಮ್ ಕೊಟ್ಟಿದ್ದಾರೆ. ಐ ಥಿಂಕ್ ಬೇಗ ಮುಗಿಸ್ತೀನಿ. ನಾನು ಆ ಕಥೆಯನ್ನ ಇವತ್ತಿನ ಕಾಲದ ಭಾವನೆ ಹೇಳುವ ಕಥೆಗಳು ಒಂದು ಹುಟ್ಟಾಗ್ತಿರೋದು ಕಥೆ ಕೂಟ ಅಂತಂದ್ರೂ ಸುಶಾಂತ್ ಹೇಳ್ದ ಅದು ಎಷ್ಟು ನಿಜ ಅನ್ನೋದಕ್ಕೆ ಸೀತಾರಾಮ್ ಮಾತಾಡ್ತಾ ಹೇಳ್ತಾ ಇದ್ದಾರೆ. ಇಲ್ಲಿ ಗುರು ಶಿಷ್ಯ ಪರಂಪರೆ ಎಷ್ಟು ಚೆನ್ನಾಗಿದೆ ಅಂತಂದರೆ ಸೀತಾರಾಮ್ ಶಿಷ್ಯ ಸುಶಾಂತ್, ಸೀತಾರಾಮ್ ಗುರುಗಳು ಲಂಕೇಶ್. ಇಲ್ಲಿ ಎರಡನ್ನೂ ನಾವು ಜ್ಞಾಪಿಸ್ಕೋಬೇಕು. ಸೀತಾರಾಮ್ ಪ್ರಶಸ್ತಿ ಬಂದಾಗ ಲಂಕೇಶ್ ನೆಟ್ಕೊಂಡದ್ದು, ಮತ್ತು ನಿನ್ನೆ ಸುಶಾಂತ್ ಹೇಳಿದ ಒಂದು ಮಾತನ್ನ ಅವ್ರು ಅಲ್ಲಿಗೆ ಹೇಳಿದ್ರು, ಪರವಾಗಿಲ್ಲ ಅದು ಅಲ್ಲಿಗೆ ಹೇಳಿದ್ರು ಪರವಾಗಿಲ್ಲ. ಕತೆ ಸುಳ್ಳು ನಾನು ಸತ್ಯ ಅಂತ ಸುಶಾಂತ್ ಹೇಳಿದ್ರೆ ಸೀತಾರಾಮ್ ಹೇಳಿದ್ರೆ ಉಲ್ಟ. ಆದರೆ ಆ ಸುಳ್ಳು ಮತ್ತು ಸತ್ಯದ ನಡುವೆ ಯಾವ ಕತೆ ಇದೆಯಲ್ಲ ಅದು ನಿಜವಾಗ್ಲೂ ನಾವು ಗಮನಿಸಬೇಕಾಗಿದೆ. ಸುಳ್ಳು ಇದೆ, ಸತ್ಯವಿಲ್ಲ, ಅದು ಮತ್ತೆ ಇನ್ನೇನು ಕತೆ ಇದೆ. ಅದನ್ನೇ ನಾವು ಸಿನಿಮಾದಲ್ಲಿ ಮಾಡಿದಾಗ ನಾವು ಒಂದು ತಂತ್ರ ಉಪಯೋಗಿಸ್ಕೊಳ್ತೇವೆ. ಏನಂದರೆ ಆ್ಯಕ್ಟ್ 1, ಆ್ಯಕ್ಟ್ 2, ಆ್ಯಕ್ಟ್ 3, ಆ್ಯಕ್ಟ್ 4 ಅಂತ ಹೇಳಿ. ಆ್ಯಕ್ಟ್ 1 ಅಂತ ಹೊರಟ್ರೆ ಆ್ಯಕ್ಟ್ 4 ಏನೋ ಒಂದು ಸಿಗುತ್ತೆ. ಈಗ ಆ್ಯಕ್ಟ್ 1 ಅಂತ ನಾನೊಂದು ಎಕ್ಸಾಂಪಲ್ ಹೇಳೋದಾದ್ರೆ ಮಳೆ ಬರೆ ಬರ್ತಿದೆ, ಅಲ್ಲಿ ಗಾಡಿ ನಿಲ್ಲಿಸಿ ಓಡ್ ಬರ್ಬೇಕು ನಾನು ಒಳಗಡೆ, ಇಲ್ಲ ನೆನ್ಗೆ ಹೋಗ್ತೀನಿ. ಓಡ್ ಬರೋದಾಗ ಅದು ಅಲ್ಲಿ ಆ್ಯಕ್ಟ್ 1 ಆದರೆ ಇದು ಆ್ಯಕ್ಟ್ 2 ಒಳಗಡೆ ಬರುತ್ತೆ. ಇದು ಮತ್ತೆ ಒಂದು ಗ್ಯಾಪ್ ಇದೆ. ಆ ಗ್ಯಾಪ್ ಏನಂದ್ರೆ ಅದು ಮೆಟ್ಲು ಹತ್ಬೇಕಾದ್ರೆ ಗ್ಯಾಪ್ ಬಿದ್ದರೆ ಹಾಸ್ಪಿಟ್ಲಿಗೆ ಹೋಗ್ತೀನಿ, ಅಥವಾ ಮೆಟ್ಲು ಹತ್ಬೇಕಾದ್ರೆ ನಾನು ಕಿಟಕಿ ಅದನ್ನು ನೋಡಿ ಅಲ್ಲಿ ಇನ್ನೇನೋ ಒಂದು ಸಂಬಂಧ ಏರ್ಪಟ್ಟು ಇನ್ನೇನೋ ಅಂದರೆ ಇನ್ನೆಲ್ಲಿಗೂ ಕಡೆ ಹೋಗ್ಬೋದು, ಬಿದ್ದರೆ ಇನ್ನೆಲ್ಲೂ ಈ ಥರದ ಒಂದು ಗ್ಯಾಪ್ ಫೀಲಿಂಗ್ ಇರುತ್ತಲ್ಲ ಅದು ನಿಜವಾಗ್ಲೂ ಕಥೆ ಅಂತ ನನಗೆ ಅನಿಸೋದು. ಇನ್ನು 1 and 2 ಮಧ್ಯೆ ಒಂದು ಗ್ಯಾಪು ಯಾವಾಗಲೂ ಇರುತ್ತೆ. ಅದನ್ನು ನಿರ್ದೇಶಕನಾದರೂ ನಾನು ನೋಡ್ತಾ ಹೋಗಬೇಕು. ಆ ಇದರೊಳಗೆ ನಾನು ಇಲ್ಲಿ ರಂಗಗೀತೆ ಇವತ್ತು ಬೆಳಿಗ್ಗೆ ಆಗ್ತಾ ಇದ್ದಾಗ ಶೆಟ್ಟರು ತುಂಬ ಒಂಥರ ಭಾವಾವೇಶದಲ್ಲಿ ಹಾಡ್ತಾ ಇದ್ದಾರೆ. ಅವ್ರ ಹಿಮ್ಮೇಳದಲ್ಲಿ ಮಂಗಳಾವತಿ ಗೊತ್ತಿದ್ದು, ಮಂಗಳಾವರನ್ನೇ ನಾನು ಗಮನಿಸ್ತಾ ಇದ್ದೆ. ಅವ್ರು ಹೇಗೆ ಗೊತ್ತಿದ್ದು ಅಂದರೆ ಹೀಗೆ ನೋಡ್ತಿದ್ರು, ನೀವು ಯಾವಾಗ ಹಿಮ್ಮೇಳಕ್ಕೆ ಸಿಗ್ನಲ್ ಕೊಡ್ತಾರೆ ಒಂದು ಕ್ಷಣನೂ ಅವ್ರ ಕಣ್ಣು ಈ ಕಡೆ ತೆಗಿಲೇ ಇಲ್ಲ. ಅಷ್ಟು ಅಂದರೆ ಅವ್ರಿಗೆ ಪ್ಯಾಷನೇಟಾಗಿ ನಾನೆಲ್ಲೋ ತಪ್ಪಾಗ್ಬೋದು. ಯಾಕೆಂದರೆ ಹಿಮ್ಮೇಳ ಇಲ್ಲದೆ ಇದ್ದರೆ ಚೆನ್ನಾಗಿ ಬರಲ್ಲ ಅನ್ನೋ ಮಾತನ್ನು ಚಂಪಾ ಹೇಳಿದ್ದಾರೆ. ಅವ್ರಿಗೆ ಆ ಪ್ರಜ್ಞೆ ಇತ್ತು ಅನಿಸುತ್ತೆ, ನನಗೆ ಗೊತ್ತಿಲ್ಲ ಏನಿತ್ತು ಅಂತ. ಬಟ್ ತಾವು ಅವ್ರನ್ನ ಗಮನಿಸ್ತಿದ್ದ ರೀತಿ ನೋಡಿದಾಗ ನನಗೆ ಅನಿಸ್ತದೆ. ಸೊ ಇದು ನಿಜವಾಗ್ಲೂ ಕಥಾಕೂಟದಲ್ಲಿ ನಾವು ತಪ್ಪು ಮಾಡಬಾರ್ದು, ನಾವು ಎಲ್ಲರೂ ಸರಿಯಾಗಿ ಹೋಗಬೇಕು ಅನ್ನೋದನ್ನು ಅಲ್ಲಿ ತೋರಿಸ್ತು. ಅದೇ ಒಂದು ಭಯ ಇರುತ್ತೆ ಕವಿತೆ ವಾಚನದಲ್ಲಿ. ಕವಿತೆ ವಾಚನ ಮಾಡಬೇಕಾದಾಗ ಅವ್ರ ಕೈ 2 ಮೊಬೈಲ್ ಇದ್ದರೆ ಕೈ ನಡುತ್ತಾ ಇತ್ತು. ಅವರಲ್ಲಿ ಒಂಥರ ಭಯ ಹೌದಲ್ಲ, ಕೈ ಶೇಕ್ ಆಗ್ತಿದೆ ಅವರಿಗೆ. ಆದರೆ ಆಗ ಕವಿತೆ ವಾಚನದಲ್ಲಿ ಅವರಿಗೆ ತಪ್ಪು ಮಾಡಲಿಲ್ಲ, ಒಳಗಡೆ ಭಯದಿಂದಲೇ ಅದು ಸರಿಯಾಗಿ ಬಂತು ಅಂತ ನನಗೆ ಅನ್ನಿಸ್ತದೆ. ಇನ್ನು ಹುಟ್ಟಿನಿಯವರು
ಕುಂಟಿನಿಯವರು ಕಥೆ ಬಗ್ಗೆ ಅವರು ಹೇಳ್ಬೇಕಾದ್ರೆ ತನ್ನ ಸ್ಮೃತಿಯನ್ನು ಉಳಿಸ್ಕೊಳಕ್ಕೆ ನಾವು ಕಥೆ ಬರೀತೀವಿ ಅಂತ ಹೇಳಿ. ಅದು ಎಷ್ಟು ಸತ್ಯ ಅಂತ. ನಮ್ಮನ್ನು ಬಿಟ್ಟು ಎಲ್ಲೋ ಹೋಗೋಕ್ಕಾಗಲ್ಲ. ನನ್ನ ಐಡೆಂಟಿಟಿನೇ ನನ್ನ ಕಥೆ. ಆ ರೀತಿಯಲ್ಲಿ ತನ್ನ ಭಾವನೆಗಳನ್ನು ದಾಟಿಸುವ ಕ್ರಿಯೆನೇ ಕಥೆ ಅಂತ ಹೇಳಿದ್ರು. ಕಥೆ ಕೂಟದ ಕಥೆಗಾರ ಸಿಕ್ಕಿರುವ ಅನೇಕ ಪ್ರಶಸ್ತಿಗಳು ಇವತ್ತೇನು ನಾವು ಲಾಸ್ಟ್ ಒಂದು 3 years ನೋಡ್ತೀವಿ. ಕಥೆ ಕೊಟ್ಟದ್ದು ಕಥೆ ಬಗ್ಗೆ ಅನೇಕ ಪ್ರಶಸ್ತಿಗಳು ಎಷ್ಟು ಸಿಕ್ಕಿದೆ ಅಂದರೆ ಲೆಕ್ಕನೇ. ಅದನ್ನು ಅನುಮೋದಿಸಿದೆ. ಅದು ಅನುಮೋದಿಸಿದ್ದಕ್ಕೆ ಕಾರಣ ಒಂದು 2 ದೀಪ್ತಿಯರಲ್ಲಿ ಜೋಗಿ ಮತ್ತು ಕುಂಟೆಗೆ ಅಂತ ನಾವು ಭಾವಿಸ್ತೀವಿ. ಈ ನಿಟ್ಟಿನಲ್ಲಿ ಲೈಫ್ ಶಾರ್ಟ್ ಅನ್ನೋದು ಒಂದು ಪುಸ್ತಕ ಬಂತು. ಮತ್ತು ಇನ್ನು ಅಜಿತ್ ಹರೀಶ್ ಅವ್ರದ್ದು ಪುಸ್ತಕ ಉಪ್ಪರಿ, ಮತ್ತು ಇನ್ನೂ ಒಂದು ಪುಸ್ತಕ ರಂಗರಂಗೋಲಿ ಪೂರ್ಣಿಮಾ ಸುರೇಶ್ ಅವ್ರದ್ದು. ಇಷ್ಟು ಪುಸ್ತಕಗಳು ನಿನ್ನೆ ಹಿಡಿದಿದೆ ಇದೇ ಸಂದರ್ಭದಲ್ಲಿ. ಇವೆಲ್ಲವೂ ಏನು ತೋರಿಸುತ್ತೆ ಅಂತ ಹೇಳಿ ಅದಕ್ಕೆ ಪೂರ್ವಕವಾಗಿ ಹೀರಯ್ಯನವರು ಸಾಹಿತ್ಯ ತನ್ನ ವೃತ್ತಿ ಬದುಕಿನಲ್ಲಿ ಹೇಗೆ ಹೆಲ್ಪ್ ಮಾಡ್ತಿದೆ, ಅದರಲ್ಲಿ ಕಥಾಕೂಟ ತನ್ನ ವೃತ್ತಿ ಬದುಕಿಗೆ ಹೇಗೆ ಸಹಾಯ ಮಾಡ್ತಿದೆ ಅಂದರೆ ಪ್ರತಿಯೊಬ್ಬರಿಗೂ ಒಂದೊಂದು ಸ್ವಾರ್ಥವಾಗಿ ತಗೊಂಡ್ರು ಕೂಡ ಅದು ಅಲ್ಲೆಲ್ಲ ಒಂದಷ್ಟು ಕೆಲಸ ಮಾಡ್ತಿದೆ ಕಥಾಕೂಟ ಅನ್ನೋದನ್ನ ಹೀರಯ್ಯನವ್ರ ಮಾತಿನಿಂದ ನಾವು ಗಮನಿಸ್ಬೋದು ಅಂತ ಹೇಳ್ತೀವಿ. ಇನ್ನೊಂದು ಸ್ವಲ್ಪ ಇದಕ್ಕೆ ಕಥಾ ವಾಚನದಳು ಅಂದರೆ ನಿಜವಾಗ್ಲೂ ನಾನು ಸ್ವಲ್ಪ ಅವಾಗ ಬೋರಿಂಗ್ ಸೆಷನ್ ಅಲ್ವಾ ಅಂತ ಶುರು ಆಗ್ತೀನಿ. ಕಥೆ ವಾಚನಗಳು ಬಂದಾಗ ಸ್ವಲ್ಪ ನಾನು ಅಷ್ಟಾಗಿ ಏನು ಇದು ಕೈಲಿ ಅಂತಲೇ ಅಂದ್ಕೊಂಡಿದ್ದೆ. ಅದರೊಳಗೆ ವಿಕಾಸ ಹೇಳ್ಬೇಕಾದ್ರೆ ಸ್ವಲ್ಪ ಅದು ನನ್ನ ನಿರೀಕ್ಷೆನೂ ಏನು ಇದಾಗಲಿಲ್ಲ. ಆಮೇಲೆ ಅದು ಚಾರ್ಜ್ ಆಗ್ತದೆ. ಆಮೇಲೆ ಚಾರ್ಜ್ ಆಗಿತ್ತು. ಅದು ನಮ್ಮ ರಂಜನಿಯವರು ಅದ್ಭುತವಾಗಿ ಕಥೆ ಅದನ್ನು ಹೇಳ್ಬಿಟ್ರು. ಅವರು ಏನು ಯಾವ ರೀತಿ ಪ್ರಿಪೇರ್ ಆಗಿದ್ರು. ಆಮೇಲೆ ನಮ್ಮ ಫ್ರೆಂಡ್ ಹೆಂಗ್ರಿ ಅದು ಆ ಥರದ್ರೊಳಗೆ ಮಾಡ್ಕೊಂಡ್ರಿ ಅಂತ ಹೇಳಿ ಅದನ್ನು ನಾವು ಯಾರು ನಮ್ಮ ಅಜ್ಜಿನೋ ಅಥವಾ ಇನ್ಯಾರು ಕಥೆ ಹೇಳುವಾಗ ನಾವು ಎಷ್ಟು ಶ್ರದ್ಧೆಯಿಂದ ಕೇಳ್ತೀವೋ ಅಷ್ಟು ಶ್ರದ್ಧೆಯಿಂದ ಕೇಳುವ ರೀತಿಯಲ್ಲಿ ಅವರು ಕಥೆ ಹೇಳ್ಬಿಟ್ರು. ಅದನ್ನು ಪೂರ್ಣಿಮಾ ಇನ್ನೊಂದು ರೀತಿಯಾಗಿ ಇನ್ನೊಂದು ಲೆವೆಲ್ ಇಟ್ಕೊಂಡು ಅದೊಂಥರ ಹೈಬ್ರಿಡ್ ಥರ. ಪೂರ್ಣಿಮಾ ಒಂದು ಕ್ಷಣ ಇಲ್ಲಿ ನೋಡಿದ್ರೆ ಇನ್ನೊಂದು ಕ್ಷಣ ಅವ್ರು ನೋಡಿದ್ರೆ ಹೇಳ್ತಿದ್ರು. ಅದೊಂಥರ ಸರಿಯಲಿಸ್ಟಿಕ್ ಕಥೆ ಮೇಲೆ ಇರ್ತಾರೆ. ಆ ಹಿನ್ನೆಲೆಯಲ್ಲಿ ಇನ್ನೆಲ್ಲೋ ಒಂದು ಬೇರೆ ಲೋಕಕ್ಕೆ ಹೋಯ್ತದ್ದು. ಅಲ್ಲಿ ಸಚಿನ್ದು ಕಥೆಯಲ್ಲಿ ಹೇಳ್ಬೇಕಾದ್ರೆ ನಾವು ಒಂದು ಆ ಲೆಟ್ರು ಬೇಲ್ಪುರಿಯವನಿಗೆ ಸಿಕ್ಕಿದೆ. ಅದು ಎಲ್ಲೆಲ್ಲೋ ಹೋಗಿ ಇನ್ನೇನೇನೋ ಆಗೋಗ್ಬಿಡುತ್ತೆ. ಒಬ್ಬರು ಯಾರೋ ಅದನ್ನ ಬೇಲ್ಪುರಿಯಲ್ಲಿ ಕಟ್ಟವನ್ನು ಕಟ್ಟಿಕೊಟ್ಟ ಮೇಲೆ ಯಾರೋ ದೋಣಿ ಕಟ್ಟಿ ಬಿಡ್ತಿದ್ರು, ಇನ್ಯಾರೋ ಚರಂಡಿಗೆ ಎಸ್ತು ಅಂತಂದರೆ ಅದು ನಾವು ಏನು ಅಂದ್ಕೊಂಡಿರ್ತೀವಿ ಅದು ಆಗ್ತಿರಲ್ಲ. ಅದು ಇನ್ನೇನೋ ಆಗುತ್ತೆ ಅನ್ನೋದಕ್ಕೆ ತುಂಬ ಸೂಕ್ತವಾಗಿತ್ತು. ಇನ್ನೊಂದು ಸರ್ಪ್ರೈಸ್ ಎಲಿಮೆಂಟು ಇಲ್ಲಿ ಸಿಕ್ಕಿದ್ದು ರಾಜೇಶ್ ಶೆಟ್ಟರು. ಏನು ವಾಯ್ಸ್ ಅಣ್ಣಂದು ನಾನು ನಿಜವಾಗ್ಲೂ ಆ ಥರದ್ದೇನಿಲ್ಲ. ನಾನು ಯಾವತ್ತೂ ಇದರಲ್ಲಿ ಕೇಳಿರಲಿಲ್ಲ. ಆ ಧ್ವನಿಯ ಏರಿಳಿತಾ ಇದೆಯಲ್ಲ, ಈಗ ಮಾಧ್ಯಮಗಳು ಬಾಗ್ಲಾಗ್ತಿರುವಂಥ ಸಂದರ್ಭದಲ್ಲಿ ಮುಂದೆ ನಾವು ನಿಮಗೆ ಬಾಗ್ಲಾಕಿದ್ರು ಪರವಾಗಿಲ್ಲ, ನಾನು ಇನ್ನೊಂದು ಪ್ರೊಫೆಷನ್ ರೆಡಿಯಾಗಿ ಹೇಳಿ ರೆಡಿ ಮಾಡ್ಕೊಂಡಂಗಿದೆ. ಈಗ ಯಾಕಂದರೆ ಪ್ರಿಂಟ್ ಮೀಡಿಯಾ ಅಥವಾ ನಮ್ದು ಯಾವುದು ಎಲೆಕ್ಟ್ರಾನಿಕ್ ಮೀಡಿಯಾ ಅದಕ್ಕೆ ಲೈಫ್ ಇದೆ ಅಂತ ನನಗೇನು ಅಂತ ಅನ್ನಿಸ್ಲಿಲ್ಲ. ಇವತ್ತು ನಮ್ಮ ಮೀಡಿಯಾಗಳು ಎಷ್ಟು ಬಲ್ಸೆಟ್ ಹೋಗಿದೆ ಅಂತಂದರೆ ಮೀಡಿಯಾ ಬೇಡಿಸಿದ್ರು ಕೂಡ ಆ ಇದರೊಳಗೆ ರಾಜೇಶ್ ನಾನು ಅವ್ರಿಗೂ ಸೇರಿದಂಗೆ ಅವ್ರು ಹೇಳಿದ್ರೆ ಅವರು ಪರ್ಸನಲ್ ಆಗಿ ಕೇಳ್ತಾರೆ, ನಾವು ಯಾವತ್ತು ಬಾಗ್ಲಾಗ್ತಾರೋ ಗೊತ್ತಿಲ್ಲ ಅಂತಿದ್ದೀವಿ, ನಾವು ಅಲ್ಲೇ ರೆಡಿ ಆಗಿದ್ದೀವಿ ಅಂತ. ಈಗ ಅವರಲ್ಲಿ 100 ಪುಸ್ತಕ ಗೊತ್ತಾಯ್ತು, ಅದ್ರಲ್ಲಿ ಬರೋದ್ರೊಳಗೆ ಜೀವನ ಅಲ್ವಾ. ಹಂಗೆ ರಾಜೇಶು ಅವನೇನು ಈಗ ಇರುತ್ತಿದೆ, ಮದುವೆ ಆಗಿದ್ದಾನೆ, ಇನ್ನೂ 1 ವರ್ಷ 2 ವರ್ಷ ಆಗಿದೆ, ಇನ್ನೇನೋ ಒಂದು ಹುಡುಕಾಟ ಮಾಡ್ಬೇಕಲ್ಲ. ಆ ಇದಕ್ಕೆ ತೀರಾ ಅದ್ಭುತವಾದ ಪ್ರಿಪ್ರೇಷನ್ ಅಂತ ಅನ್ನಿಸ್ತಾ ಇದೆ. ಅಂದರೆ ಎಲ್ಲೋ ಒಂದು ಕಡೆಗೆ ಕಥಾಕೂಟ ಎಲ್ಲರಲ್ಲಿ ಯಾರ್ಯಾರಲ್ಲಿ ಏನೇನು ಅಡಗಿದೆಯೋ ಅದನ್ನೆಲ್ಲ ತೆಗೆಯೋದಕ್ಕೆ ಕಾರಣ ಆಗ್ತದೆ ಅಷ್ಟೇ. ರಾಜೇಶ್ ಆ ಥರದೊಂದು ಸರ್ಪ್ರೈಸ್ ಕೊಟ್ಟರು. ಅದರೊಳಗೆ ರಂಜನಿ ಕಥೆಯಂತೂ ಜಗದ್ಗುರು ಕಥೆ ಭಾಳ ಅದ್ಭುತವಾಗಿ ಇತ್ತು ನನ್ನ ದೃಷ್ಟಿಯಲ್ಲಿ. ಅದು ಅದರೊಳಗೂ ಕಡೆಗೆ ನಿನ್ನಲ್ಲೇ ಒಬ್ಬ ಜಗದ್ಗುರು ಇದ್ದಾನೆ ಅಂತ ಹೇಳಿ ಒಬ್ಬ ಕುರುಡ ಹೇಳೋದಿದೆಯಲ್ಲ, ಅದು ನಿಜವಾಗ್ಲೂ ಏನು ಹೇಳೋಕ್ಕೆ ನೋ ವರ್ಡ್ಸ್. ಅಂತ ಒಂದು ನಮ್ಮ ಏನು ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತೀವಲ್ಲ ಅದನ್ನು ಅವರು ಆ ರೀತಿಯಾಗಿ ಕಟ್ಟಿಕೊಟ್ಟರು. ಇನ್ನು ಸಚಿನ್ ಕತೆ ಇದಾಯಿತು. ರಾಜೇಶನ್ ಬ್ರೇಕಿಂಗ್ ನ್ಯೂಸು ನೋಡಿ, ಇದು ಡೇ 1ಗೆ ಅಲ್ಲಿಗೆ ಮುಗಿತು. ನೆಕ್ಸ್ಟ್ ಬಂದಿದ್ದು ಮಂಗಳವಾರ, ನಿನ್ನೆ ಮಂಗಳವಾರ ಹರಿಕತೆ ಇದನ್ನು ಅದು ಫಸ್ಟ್ ಆಫ್ ಇಟ್ಸ್ ಕೈಂಡ್. ಒಂದು ತೇಜಸ್ವಿ ಅವ್ರನ್ನ ಕತೆ ತಗೊಂಡು ಹರಿಕಥಾ ರೂಪದಲ್ಲಿ ಹೇಳಿದ್ದು ಐ ಡೋಂಟ್ ಥಿಂಕ್ ಬೇರೆ ಎಲ್ಲೂ ಆಗಿದೆ ಅಂತ ಅನಿಸಿಲ್ಲ ನನಗೆ.
ನನಗೂ ಅದು ಐಡಿಯಾ ಇಲ್ಲ, ಬಟ್ ಹ್ಯಾಟ್ಸ್ ಆಫ್ ಟು ಮಂಗ. ತೇಜಸ್ವಿಯವ್ರನ್ನ ಕಥೆಯನ್ನು ನಾವು ಆ ರೀತಿಯಾಗಿ ಓದೋದು ಅಂದರೆ ಹಂಗೆಲ್ಲೋ ಓದೋದು ಸುಮ್ಮನೆ ತುಂಬ ಸರಳವಾಗಿ ಇನ್ನೆಲ್ಲೋ ಓದ್ತಾ ಇದ್ರೆ ನಮ್ಮ ಕೇಳೋದ್ರಿಗೂ ಅಥವಾ ನೋಡೋದಕ್ಕೆ ಇಂಟ್ರೆಸ್ಟ್ ಬರಲ್ಲ. ಬೇರೆ ಬೇರೆ ರೀತಿಯಾಗಿ ನಾವು ಅದು ತಲುಪೋದಕ್ಕೆ ಪ್ರಯತ್ನ ಮಾಡಬೇಕು ಅನ್ನೋದಕ್ಕೆ ಇದೊಂದು ಇಲ್ಲಿ ತುಂಬ ಒಳ್ಳೆಯ ಪ್ರಕಾರ. ಇನ್ನೊಂದು ಮೇಜರ್ ಪ್ರೈಸು ತಾಳಮದ್ದಲೆಯ ಕಥಾಮದ್ದಲೆ, ಅದಂತೂ ನಾವು ಬಯಲುಸೀಮೆ ತುಮಕೂರು ಜಿಲ್ಲೆಯಲ್ಲಿ ನಮಗೆ ನನಗೆ ಗೊತ್ತಿಲ್ಲ, ಕಥಾಮದ್ದಲೆ ಗೊತ್ತಿಲ್ಲ, ನಮ್ಗೆ ಏನು ಆ ಥರದ ಪ್ರಕಾರಗಳನ್ನು ನಾವು ನೋಡಲೇ ಇಲ್ಲ. ಆದರೆ ನಿನ್ನೆ ಅಲ್ಲಿ ನೋಡಿದಾಗ ಅಪ್ಪ ಏನಿಲ್ಲ ಅಂದರೆ ಬರಬೇಕಾದ್ರೆ ಸಣ್ಣದಾಗಿ ಮಾತಾಡಿದ್ವಿ. ಅವರು ಕೂಡ ನಾನು ಈ ಕಾಲ ಹಸ್ತಿನಾವತಿ ಅಂತ ಹೇಳಲಿಲ್ಲ, ಶರ್ಮರು ಹೇಳಲಿಲ್ಲ, ಇವರು ಪ್ರಮೋದ್ ಹೆಗ್ಡೆಯವರು ಹೇಳಲಿಲ್ಲ, ಯಾರು ಹೇಳಲೇ ಇಲ್ಲ. ಮೋಹನ್ ಹೆಗ್ಡೆಯವರು ಪ್ರಮೋದ್ ನೀವೇ ಹೇಳ್ತಿರ್ತ ಹೇಳಲಿಲ್ಲ, ಗೊತ್ತಿತ್ತು. ಆದರೆ ನನಗೆ ನಿಮ್ಗಳಿಗೆ ಗೊತ್ತಿತ್ತು, ಅದನ್ನು ಹೇಳ್ದಲೇ ಇಲ್ಲೊಂದು ಸರ್ಪ್ರೈಸ್ ಎಲಿಮೆಂಟ್ ಆಗಿ ಬಂದು ಅದು ನೋಡಿದಾಗ ನಿಜವಾಗ್ಲೂ ನನಗೆ ಹೌದಾದ್ರೂ ಇನ್ನೂ ಇದೆಯಲ್ವಾ ಅಂತ ಅದು ಒಂಥರ ವಿಮರ್ಶೆ ಮಾಡ್ಕೊಳ್ತಲೇ ಆ ಕಥೆಯನ್ನು ಪ್ರಸ್ತುತಪಡಿಸಿದ್ದು ನನಗೆ ನಿಜವಾಗ್ಲೂ ಇನ್ನೊಂದು ಎಷ್ಟು ವರ್ಷ ಕಾಡುತ್ತದೆ. ಆ ಥರ ಕಾಡುವಂಥ ಇದಾಯ್ತು. ಅದರೊಳಗಡೆಗೆ ಮುಖ್ಯವಾಗಿ ಒಂದು ಡೈಲಾಗು ಇದ್ದಿತ್ತು, ಅದು ಕಾದಂಬರಿಯಲ್ಲಿ ಇಲ್ಲ ಅಂತ ಅನ್ಕೊಂತಿದ್ದು. ಅದು ಕಾಲಪುರುಷ ಮತ್ತು ಕಥೆಗಾರ ವೇದವ್ಯಾಸನ ದೃಷ್ಟಿಯಲ್ಲಿ ಹಸ್ತಿನಾವತಿಯನ್ನು ನೋಡಿದ್ದೇ ಒಂದು ವಿಶೇಷ. ಅದು ಹರೀಶ್ ಕೇರ್ ಅವರಿಗೆ ಥ್ಯಾಂಕ್ ಯು. ಅದು ಈ ರೀತಿ ಅವರು ಹೇಳಲಿಕ್ಕೆ ಸಾಧ್ಯ ಅನ್ನೋದು ನನಗೆ ಕಟ್ಕೊಡ್ಲಿಲ್ಲ. ಆ ಕಟ್ಕೊಡ್ದಲೇ ನಿಮ್ಮ ಕಥೆಗೆ ಚೌಕಟ್ಟಿರುತ್ತೆ, ಕಾಲಕ್ಕೆ ಚೌಕಟ್ಟಿರೋಲ್ಲ. ಸೊ ಅದನ್ನು ಆ ಕಾಲಕ್ಕೆ ಚೌಕಟ್ಟು ಹಾಕ್ದಾಗ ಕಥೆ ಆಗುತ್ತೆ ಅಂತ ಹೇಳಿದ್ರು. ಕಥೆಗಾರ ಮಾತ್ರ ಆವರಣದಲ್ಲಿ ಕೂರಿಸ್ಲಿಕ್ಕೆ ಸಾಧ್ಯ ಅನ್ನೋದನ್ನು ನನಗೆ ತುಂಬ ಚೆನ್ನಾಗಿ ಅದು ಕಟ್ಕೊಟ್ಟಿದೆ. ಅದು ಅದಾದ ತಕ್ಷಣ ಮತ್ತೆ ಯಾನಿ ಮತ್ತು ದೇವಯಾನಿ ಮತ್ತು ಸಂಸ್ರ ಮುಖಾಮುಖಿ ಮುಂದುವರಿಯುತ್ತ ಮುಖಾಮುಖಿಯಲ್ಲಿ ನನಗೆ ಹತ್ತಿರವಾಗಿದ್ದ ಯಾನಿ ಮತ್ತು ಸಂಸ್ರ ಹೇಳ್ತಾರೆ, ನಿನ್ನ ಮಾತಿನಲ್ಲಿರೋ ನೋವನ್ನು ಅರ್ಥ ಮಾಡ್ಕೊಳ್ತೇನೆ, ಅದು ಅರ್ಗಿಸ್ಕೊಳಕ್ಕಾಗಲ್ಲ. ಇದು ನಿಜವಾಗ್ಲೂ ಸೋಲ್ ಆಫ್ ದ ಹಸ್ತಿನಾವತಿ ನನಗನ್ಸಿದ್ದು. ಅದನ್ನು ಅಷ್ಟು ಚೆನ್ನಾಗಿ ಅವರು ಕಟ್ಟಿಕೊಟ್ರಲ್ಲಿ. ಇದರ ಮತ್ತೊಂದು ವಿಶೇಷ ಏನಂತಂದರೆ ದೇವಯಾನಿ ಸಂವಾದ ಆಗ್ತಾ ಇದ್ದಾಗ ಮಂಗಳಾವತಿ ಅಗೇನ್ ಒಂದು ಹಾಡಿನ ರೂಪದಲ್ಲಿ ರವಿ ಮುದ್ದೋಡಿ ಬರ್ತಿದ್ದದ್ದು ಮರೆತು ಇನ್ನೂ ಜೀವಸಕಾಮಿ ಅನ್ನೋದು ನಿಜವಾಗ್ಲೂ ಸ್ವಲ್ಪ ಕಣ್ಣೀರು ಒಂದು 4 ದಿನದಲ್ಲ ಬಂದಿರುತ್ತೆ ಅಂತ ಅನ್ಕೊಂತೀನಿ. ಅಷ್ಟು ಚೆನ್ನಾಗಿ ಆಪ್ಟಾಗಿರ್ತಾರೆ. ಆ ಧ್ವನಿಯೇ ಇರ್ಬೋದು, ಅದು ಲಿರಿಕ್ಸ್ ಇರ್ಬೋದು, ಎಲ್ಲದನ್ನು ಅಷ್ಟು ಚೆನ್ನಾಗಿ ಅದು ಬಂತು. ಇವತ್ತಿನ ಬೆಳಿಗ್ಗೆ ದಿನ ಎಲ್ಲಕ್ಕೂ ಗೊತ್ತೇ ಇದೆ, ರಂಗ ಗೀತೆಯಿಂದ ತುಂಬ ಅದ್ಭುತವಾದ ಅನುಭವವನ್ನು ಕಟ್ಟಿಕೊಡ್ತದ್ದು. ಇನ್ನು ಸೀತಾರಾಮ್ ಸಾಬ್ ಮತ್ತು ದುಂಡುಗೇಟವರ ಸಂವಾದದಲ್ಲಿ ನಮಗೊಂದು ಇನ್ನು ಬೇರೆ ಬೇರೆ ನನಗೆ ಅವ್ರ ತಂದೆ ಸಾವಿನ ಸೀತಾರಾಮ್ ತಂದೆ ಸಾವಿನ ಹಿನ್ನೆಲೆಯಲ್ಲಿ ಬರೆದಂಥ ನಾಟಕ ಅಂತ ಕೇಳೋದಂತೂ ನಿಜವಾಗ್ಲೂ ನನಗೆ ಸ್ವಲ್ಪ ಅಲ್ಲೆಲ್ಲೋ ಒಂದಷ್ಟು ನನಗೆ ಕಣ್ಣಿಗೆ ಬರ್ತಿರ್ತದೆ, ಬಟ್ ತೋರಿಸ್ಕೊಳ್ಳೋದಿಲ್ಲ ನಾನು ಕೂತ್ಕೊಂಡಿದ್ದೆ. ಆ ಥರದ್ದು ಎಲ್ಲೆಲ್ಲಿ ಕಥೆಗಳು ಹುಡ್ತವೆ ಅನ್ನೋದಕ್ಕೆ ಅದು ತುಂಬ ಬೆಸ್ಟ್ ಎಕ್ಸಾಂಪಲ್ ಆಗಿ ನನಗೆ ಕಾಣಿಸ್ತೀನಿ. ನಾನು ಕಾವ್ಯ ವಾಚನ ಮತ್ತು ಮುಂದಿದ್ದೆಲ್ಲ ಈಗ ಖಂಡಿತ ಟೈಮಲ್ಲಿ ಅದನ್ನೇನು ಕೇಳೋದು ಬೇಡ. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಸ್ನೇಹಿತರೆ, ಕಥಾ ನವಮಿ ಇದು. ಮುಂದಿನ ವರ್ಷ 10 ವರ್ಷ ಆಗುತ್ತೆ. ನಮ್ಮ ಕಥಾ ವರ್ಷ ಕಥೆಕೂಟದ ಲಿಟ್ರರಿ ಫೆಸ್ಟಿವಲ್ ತರ ನಾವು ಅದನ್ನ ಸೆಲೆಬ್ರೇಟ್ ಮಾಡೋಣ ಅಂತ ನಮ್ಮ ಪ್ರೀತಿಯ ಅಡ್ಮಿನ್ ಜೋಗಿಸರ್ ಹೇಳಿದ್ರು. ಸೊ ಈಗ ಮುಂದಿನ ಘಟ್ಟ ಉದ್ಯಮಿಯಾಗಿರುವಂತಹ ನಿತ್ಯಾನಂದ ಅವರು 2 ನುಡಿಗಳನ್ನ ಆಡ್ಬೇಕು ಅಂತ, ಹಾರೈಕೆಯ ನುಡಿಗಳನ್ನ ಆಡ್ಬೇಕು ಅಂತ ಕೇಳ್ಕೊಳ್ತೀನಿ. ಬರೆಯಕ್ಕೆ ಬರಲ್ಲ, ಕತೆ ಓದೋನು ನಾನು. ಮತ್ತೆ ಕತೆ ಕೂಟದಲ್ಲಿ ರಂಗಗೀತೆಯಲ್ಲಿ ಒಂದು ಸಾಲು ಹೇಳಿದ್ರು ಸರ್, ಇಲ್ಲಿ ಯಾರು ಮುಖ್ಯರಲ್ಲ, ಇಲ್ಲಿ ಕಥೆಯೇ ಮುಖ್ಯ. ಅದು ನನಗೆ ಅನಿಸ್ತಿದೆ. ಮತ್ತೆ ನಂಗೆ ಕತೆ ಕೂಟ ಇಂಗ್ಲೀಷ್ ಆಗೋಕ್ಕೆ ಜೋಗಿ ಸರ್ ಮತ್ತು ಕೋಟೇರಿ ಸರ ಸ್ನೇಹ ಅವರ ಒಡನಾಟ ಸಖತ್ ಇಷ್ಟ ಆಗುತ್ತೆ. ಯಾಕಂದರೆ ನಾನು ಸ್ನೇಹಜೀವಿಯಾಗಿ ಅವ್ರ ಒಡನಾಟ ತುಂಬ ಇಷ್ಟ ಆಗುತ್ತೆ. ಆಮೇಲೆ ಇಲ್ಲಿ ಕತೆ ಕೊಡೋದು ನನಗೆ ತುಂಬ ಇಷ್ಟ ಜೋಗಿ ಅವರಾಗಿರೋದ್ರಿಂದ ಅವ್ರ ಬಗ್ಗೆ ಮಾತಾಡೋಕ್ಕೆ ನನಗೆ ತುಂಬ ಇಷ್ಟ ಆಗುತ್ತೆ.
ಬೇರೆಯವರು ಅವ್ರ ಬಗ್ಗೆ ಏನು ಹೇಳ್ತಾರೆ, ಯಾವ ಥರ ಮಾತಾಡೋದು, ಅಂದರೆ ಒಬ್ಬೊಬ್ರು ಥಾಟ್ಸ್ ಒಂದೊಂದು ಥರ ಇರುತ್ತೆ ಅವ್ರ ಬಗ್ಗೆ. ಅದನ್ನೆಲ್ಲ ಕೇಳಿ ನಂಗೆ ತುಂಬ ಇಷ್ಟ ಆಗುತ್ತೆ. ನನ್ನ ಇಲ್ಲಿ ಕರ್ಕೊಂಡಕ್ಕೆ ನನಗೆ ಹೀರಯ್ಯ ದೂತರಿಗೆ ಧನ್ಯವಾದಗಳು. ಅವನ ಕಥೆಗಳು ಮತ್ತು ಅವನ ಕವನದಿಂದ ಅದರಿಂದ ಶುರುವಾಗಿದ್ದು, ಅವನ ತಾಯಿ ಬಗ್ಗೆ ಬರಿತಾ ಇದ್ದಿದ್ದು, ಮತ್ತು ಅವನ ಪ್ರೀತಿಯಲ್ಲಿ ಸೋತಾಗ ಹುಟ್ಟಿದ ಕವನದಿಂದ ಅವಾಗಿಂದ ಶುರುವಾಗಿದ್ದು. ಆಮೇಲೆ ಹೆಸರು ನಾಟಕ ಮಾಡಿದ್ರು. ಅಂದರೆ ಆ ಹುಡುಗಿ ಅವು ಕವನ ಬರೀತಾ ಇದ್ದು, ಹುಡುಗ ಅದನ್ನ ಅನುಮಾನ ಪಡ್ತಾ ಇದ್ದ. ನನ್ನ ಸ್ನೇಹಿತ ಒಬ್ಬ ಇದ್ದಾನೆ, ಅವನ ಪ್ರೀತಿ ಬಗ್ಗೆ ಬರೆದ್ರೆ ಅವರ ಹೆಂಡತಿ ಡೌಟ್ ಕೊಡೋಳು, ನೀನೇನೇ ಮಾಡಿದ್ರು ಅವ್ರ ಬಗ್ಗೆ ಬರೀತೀನಿ, ನನ್ನ ಬಗ್ಗೆ ಬರೆಯಲ್ಲ ಅಂತ. ಈಗ ಯಾರು ಅಂತ ನಿಮಗೆ ಗೊತ್ತಾಗಿರ್ಬೋದು. ಕವನ ಬರೀ ಸ್ವಲ್ಪ ಕಡಿಮೆ ಮಾಡ್ಬಿಟ್ಟಿದ್ದಾರೆ, ಪರವಾಗಿಲ್ಲ ಅಂತ ಹೇಳ್ತಾ ಇದ್ರು. ನಾನು ನೀರು ಹೇಳಕ್ಕಾಗಲ್ಲ. ಸೋ ಮಚ್ ನಿತ್ಯಾನಂದ ಅವರೇ. ಈಗ ಕೊನೆಯ ಘಟ್ಟ ಅಧ್ಯಕ್ಷೀಯ ಭಾಷಣ. ಶ್ರೀನಿವಾಸ್ ದೇಶಪಾಂಡೆ ಸರ್ ಎರಡು ಮಾತಾಡಬೇಕು ಅಂತ ಕೇಳ್ಕೊಡ್ತೀನಿ. ಅವರ ಸೋ ಇಮೋಷನಲ್. ಇದು ಕತೆ ಕೂಡ ನಮಸ್ಕಾರ ಮಾಡಿ, ಅದನ್ನು ನೋಡಿ ನಮಸ್ಕಾರ ಮಾಡಿ. ಗ್ರೇಟ್. ಅವರು ಕತೆ ಕೂಡ ಸಹಸರೇ ಆಗಿರಲಿಲ್ಲ, ಅಷ್ಟೂ ವರ್ಷ ನಮ್ಮ ಜೊತೆ ಇದ್ದರು. ಪ್ರತಿ ಕತೆ ಕೂಡ ಸಮಾವೇಶಕ್ಕೂ ಅವರು ಬರ್ತಿದ್ರು. ಅವರು ಬಂದು ಅವರು ಕೂತ್ಕೊಳ್ತಿದ್ರು, ಕೇಳ್ತಾ ಇದ್ರು. ನಾವು ಅವರು ಗಮನಿಸ್ತಾ ಇದ್ವಿ, ಮಾತಾಡ್ತಾನೆ ಇರಲಿಲ್ಲ. ಸರ್ ನಮಸ್ಕಾರ ಅಂದಿದ್ದು ನಮಸ್ಕಾರ ಅಷ್ಟೇ ಮುಗಿಯುತ್ತದೆ, ಮಾತಾಡ್ತಾನೆ ಇರಲಿಲ್ಲ. ಅವರು ಯಾವಾಗಲೂ ನಿತ್ಯಾನಂದ ಅವರು ಬರ್ತಾ ಇರೋದು ಅವ್ರ ಗೆಳೆಯ, ನಾನು ಜೋಗಿ ಇದ್ದಂಗೆ ಅವ್ರ ಆಪ್ತ ಗೆಳೆಯ ಶ್ರೀಕಂಠ ಕುಳಿತು ಬರ್ತಿದ್ರು. ನಾವು ಈರಯ್ಯರ ಜೊತೆ ಅವ್ರ ಜೊತೆ ಬರ್ತಾ ಇದ್ರು. ಆಮೇಲೆ ಅವರು ಮೈಸೂರಿಗೆಲ್ಲ ಹೋದಾಗೆಲ್ಲ ನಾವು ಅವರು ಸಿಕ್ಕಿದ್ರು, ಭೇಟಿ ಆಗಿದ್ರು. ಅವರು ಯಾವತ್ತೂ ಕತೆ ಕೂಟಕ್ಕೆ ಸೇರಿಸಿ ಹೇಳೇ ಇಲ್ಲ. ನಾವೇ ಅವ್ರನ್ನ ಕರೆಸಿದ್ದೆ. ನಾವೇ ಅವ್ರನ್ನ ಸರ್ ನೀವು ಬರಬೇಕು ಕತೆ ಕೂಟಕ್ಕೆ ಬನ್ನಿ ಅಂತ. ಅಲ್ಲ ನಾನು ಬರ್ತಿದ್ದೀನಿ, ಅಲ್ಲ ದಿನ ಏನು ನಡೀತಿದೆ ಅಂತ ನಿಮ್ಗೆ ಗೊತ್ತಾಗಬೇಕು ಅಂತ ಅಂದೆ. ನೋಡಿ, ಒಂದು ಕಥೆ ಕೂಟ ಒಬ್ಬ ಓದುಗನನ್ನು ಭೂಮಿಗೆ ನತಮಸ್ತಕ ಮಾಡ್ತದೆ ಅಂತಾರೆ. ಎಲ್ಲರಿಗೂ ನಮಸ್ಕಾರ. ಊಟ ಮತ್ತು ಮಾತಿನ ಮಧ್ಯೆ ಇದೆ. ಇದು ಒಂದು ಅನಿರ್ವಚನೀಯ ಅನುಭವ. ಮಾತು ಮತ್ತು ಮನಗಳಿಂದ ಅತ್ತತ್ತ ಮೀರಿದ ಅಂತ ಹೇಳ್ತಾರೆ ಸರಿ. ಯಥೋ ವಾಚೋ ನಿವಂತೆ ಪ್ರಾಪ್ತ ಸಾಹಸ ಅಂತ ಉಪನಿಷತ್ತು ಹೇಳ್ತಾರೆ. ಹಾಗೆ ಒಂದು ಮಾತು ಮತ್ತು ಮನಗಳಿಂದ ಮೀರಿದ ಒಂದು ಅನಿರ್ವಚನೀಯ ಆನಂದವನ್ನು ನಾನು ಈ ದಿನ ಅನುಭವಿಸ್ತಾ ಇದ್ದೇನೆ. ಅಧ್ಯಕ್ಷೀಯ ಭಾಷಣದಲ್ಲಿ ಏನೆಲ್ಲ ಮಾತಾಡಬೇಕಿತ್ತು, ಹೇಗೆ ಕಥೆ ಬರೀಬೇಕು, ಹೇಗೆ ಮಾಡಬೇಕು, ಹೇಗೆ ಇನ್ನಷ್ಟು ಓದಬೇಕು, ಹಾಗೆ ಮಾತಾಡಬೇಕು ಅಂತೇಳಿ ಘನಸ್ಥಿತಿಯಿಂದ ಮಾತಾಡೋದು ಒಂದು ಮುಂಚೆ ನಾನೆಲ್ಲ ಯೋಗಿಯವರ ಬರಹದ ಕೈಪಡಿ ಮತ್ತೊಂದು ಒಂದು ತಂದಿದ್ದೆ. ಆದರೆ ನಿತ್ಯಾನಂದನಂತಹ ಒಬ್ಬರು ನಿತ್ಯ ಕೇಳುಗರನ್ನ, ನಿತ್ಯ ಓದುಗರನ್ನ ಕೊಟ್ಟ ಸಂಪಾದಿಸಿಕೊಂಡು ಈ ಕಥೆಕೂಟದಲ್ಲಿ ಮಾತುಗಳಿಗೆ ವಿರಾಮ ಕೇಳಿ ನಾವು ಸಾಧಿಸಬೇಕೇನಾದರೂ ಇದೆ ಅಂತ ಅನ್ನುವಂತೆ ಈ ಕಥೆಕೂಟ ನಿರೂಪಿಸಿದೆ. ಈಗ ತಾನೇ ಅವರು ಉತ್ತರಿಸಿದ್ರು ಒಂದು ಮಾತು, ಇಲ್ಲಿ ಯಾರು ಮುಖ್ಯರೂ ಇಲ್ಲ, ಯಾರೋ ಮುಖ್ಯರೂ ಇಲ್ಲ, ಯಾರು ಅನಿವಾರ್ಯವೂ ಅಲ್ಲ, ಯಾರು ಪ್ರಸ್ತುತರೂ ಅಲ್ಲ. ಈ ಮಾತನ್ನು ಕುವೆಂಪು ಬೆಳೆಗಳಲ್ಲಿ ಓದುಗಳು ಬರೆಯುವಾಗ ಬರೆದು ಇವತ್ತು ಯಾವ ಕಾಲಕ್ಕೂ ಪ್ರಸ್ತುತವಾಗುವಂತೆ ಇನ್ನೂ ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಕಿರಿಯರಿಲ್ಲ, ನನಗಿಂತ ಕಿರಿಯರಿಲ್ಲ, ಶಿವಶರಣರಿಗಿಂತ ಹಿರಿಯರಿಲ್ಲ. ನಿಮ್ಮ ಪಾದ ಸಾಕ್ಷಿ, ಎನ್ನ ಮನಸ್ಸಾಕ್ಷಿ, ಎನ್ನ ದಿವ್ಯ ವಿನೀತತೆಯ ಪಾಠವನ್ನು ಬಸವಣ್ಣವರು ಹೇಳುವಾಗ ಒಬ್ಬ ಮನುಷ್ಯನು ಎಷ್ಟು ವಿನೀತನಾಗಿರಬೇಕು ಅನ್ನೋದಕ್ಕೆ ಈ ಒಂದು ಕಥೆ ಕೂಡ ಸಾಕ್ಷಾತ್. ಜೋಗಿ ಎಸ್ಟಾಬ್ಲಿಷ್ಡ್ ರೈಟರ್. ಜೋಗಿ ಒಂದು ಫೋನ್ ಕಾಲ್ಗೆ ರಿಷಬ್ ಶೆಟ್ಟಿ ಎತ್ತುತ್ತಾರೆ, ರಕ್ಷಿತ್ ಶೆಟ್ಟಿ ಮಾತಾಡ್ತಾರೆ, ಸುನೀಲ್ ಶೆಟ್ಟಿ ಇವ್ರು ಮಾಡ್ತಾರೆ, ಆ ಸುದೀಪ್ ಬರ್ತಾರೆ, ಇನ್ನೊಬ್ರು ಬರ್ತಾರೆ. ಅಲ್ಲಿ ಹಿರಿಯರು ಟಿ ಎನ್ ಸೀತಾರಾಮಯ್ಯವರು ಅಲ್ಲಿಂದ ಬಂದು
ನಾವು ಬೆಳಗ್ಗೆ 7:05ಕ್ಕೆ 4:00 ಎದ್ದು ಬರುವುದಕ್ಕೆ ಚಡಪಡಿಸಿದರೆ TNC ತರಂತವ್ರು ಬರ್ತಾರೆ, ಡುಂಗಿರಾಜ್ ಅಂತವ್ರು ಬರ್ತಾರೆ, ಲಿಂಗದೇವ್ರಂತವ್ರು ಬರ್ತಾರೆ, ನಿತ್ಯಾನಂದರಂತವ್ರು ಪಾಲ್ಗೊಳ್ತಾರೆ, ಮಾರುತಿ ಅವರು ಚಡಪಡಿಸ್ತಾರೆ. ಎಷ್ಟು ದಿನಕ್ಕೆ ಎಷ್ಟು ಈ ಕಪ್ಪೆಗಳು ಹಾಕಿದ್ದಕ್ಕೆ ಎಷ್ಟು. ಇವರು ಮಹೇಶ್ ಹೆಬ್ಬಳ್ಳಿ ಒಂದು ಎಕ್ಸೆಲ್ ಶೀಟ್ ಹಾಕೊಂಡು ಹೋಗ್ತಾರೆ. ಇದು ಒಂದು ಮನೆಯ ಸಂಭ್ರಮ. ಪ್ರತಿ ವರ್ಷ ನಾವು ಒಂದು ಮಗಳ ಮದುವೆಯನ್ನು ಮಾಡುತ್ತೇವೆ. ಒಂದು ಮಗಳ ಮದುವೆಯನ್ನು ಇಷ್ಟೊಂದು ಮುತುವರ್ಜಿ, ನನಗಿದ್ದು ಒಂದೇ ಒಂದು ಮಗಳ ಮದುವೆಯನ್ನು ನಾನು ಎಷ್ಟು ಮುತುವರ್ಜಿಯನ್ನು ಮಾಡಿದ್ದು, ಅಷ್ಟೇ ಮುತುವರ್ಜಿಯಿಂದ ಅಷ್ಟೇ ಶ್ರದ್ಧೆಯಿಂದ ಕಥೆಕೂಟದ ಮಾಲೆಗೆ ಪ್ರತಿಯೊಬ್ಬರು ತಮ್ಮ ಕೈಲಾದ ಹೂವನ್ನು ತಂದು ಆ ಒಂದು ಮಾಲೆಗೆ ಪೋಲಿಸಿ ಅದನ್ನು ಸುಂದರವಾಗಿ ಹಾರ ಮಾಡುವುದರಲ್ಲಿ ಎಲ್ಲರೂ ಅನುರೇಣ ತುಣಕಾಷ್ಟ ಎಲ್ಲದೂ ಮಾಡ್ತಾ ಇದ್ದಾರೆ. ನಾನು ಒಬ್ಬರ ಹೆಸರು ಹೇಳಿದೆ, ಒಬ್ಬರು ಬಿಟ್ಟೆ ಅಂತ ಎಲ್ಲರೂ ನಾನು ಅದರಲ್ಲಿ ವಿಶೇಷವಾಗಿ ಜೋಗಿದು ಮಾತೃ ಇವ್ರದ್ದು ತಂದೆ ಸ್ವಭಾವ. ನೋಡಿ ನೀವು ಬಿಟ್ಕೊಡ್ತೇನೆ ಅನ್ನೋದು ಇವ್ರದ್ದು ಸ್ವಭಾವ. ತಂದೆಯ ಮನಸ್ಸಿಗೆ ಇನ್ನೊಂದು ಸಲ ಮಾತಾಡ್ತೇನೆ ನಾನು. ತಾಯಿಯ ಸ್ವಭಾವ ಎಂಥ ತಾಯಿ ಅದು ನಾನು ಪೂರ್ಣಿಮೆ ಅಂತ ಹೇಳೋದು ಕಡದು. ಈಗ ಮಕ್ಕಳನ್ನು ಕಲಿಸುವ ಕಾನ್ವೆಂಟಿನ ತಾಯಿ ಅಲ್ಲ, ಮಕ್ಕಳನ್ನು ಕಲಿಸಿಗೆ ತಾಯಿ ಕಾನ್ವೆಂಟಿಗೆ ಕಲಿಸಿ ತಾಯಿ ಪಾರ್ಲರ್ಗೆ ಹೋದವನು ವಿಚಾರಿಸಿದ ತಾಯಿ ಅಲ್ಲ, ನನ್ನವ್ವನಂಥ ತಾಯಿಗಳು. ಸೀರೆ ನೋಡ್ಲೇನೋ ನಸಿಗೆ ಬರ್ಲಿಲ್ಲೇನೋ ಗುರುರಾಜ್ ಬರಲಿ ಬಂದವರು 4-5 ಜನರಲ್ಲಿ 4 ಜನ ಯಾರು ಬಂದ್ರು ಅವ್ರು ಬಿಟ್ಟು ಉಳಿದವ್ರನ್ನು ಕೇಳುವಂಥ ಸ್ವಭಾವ. ಅವರನ್ನೆಲ್ಲರೂ ಜೋಗಿಗೆ ಅಗತ್ಯವೇ ಇಲ್ಲ. ಅವ್ರು ಎಸ್ಟಾಬ್ಲಿಷ್ ಆದ ರೀತಿ ಅವರು ಒಂದು ವ್ಯವಸ್ಥೆಗೆ ನೀವು ಒಂದು ಕಥೆ ಕೊಡ್ತಾ ಕಟ್ತಾ ಇದ್ದೀರಾ, ನಂದು ಒಂದು ರಾಷ್ಟ್ರೀಯ ಭಾಷೆ ಇಟ್ಕೊಳ್ಳಿ, ಇಷ್ಟೊತ್ತಿಗೆ ಬರ್ತಾನೆ ಇಷ್ಟೊಂದು ಮಾತಾಡ್ತಾನೆ ನಾನು ಹೊರಟೋಗ್ತೇನೆ ಅನ್ನುವಾಗ ಧಾರ್ಷ್ಟ್ಯವನ್ನ ದಶಕಗಳ ಹಿಂದೆಯೇ ಬೆಳೆಸ್ಕೊಳ್ಬೇಕಾಗಿದ್ದ ಆ ಮನುಷ್ಯ ನಿತ್ಯ ಸುಖವನ್ನು ಕಾಣ್ತಾರೆ ಇದರಲ್ಲಿ. ನನಗೆ ಯಾವ 40 ಕಥೆಗಳನ್ನು 40 ಸಣ್ಣ ಕಥೆಗಳನ್ನು ಓದಿ ಅವುಗಳನ್ನೆಲ್ಲ ಮತ್ತೆ ಇದನ್ನು ಮಾಡಿ ಎಲ್ಲರೂ ನಮ್ಮ ಮಕ್ಕಳನ್ನು ನಮ್ಮೆದುರಿಗೆ ಮೀನಿಸಿ ಅವ್ರಿಗೆ ಅಂದ ಕೊಟ್ಟು ಮಾಡುವ ಅಂಥದ್ದೇನು ಆ ಮಹಾತಾಯಿಗೆ ಕೈಂಕರ್ಯ ಗೊತ್ತಿಲ್ಲ ನನಗೆ. ಅದಕ್ಕೆ ಜೋಗಿ ಕುಬೇರ ಈಗ ಏನಿದ್ರು ಒಂದು ಚಾರ್ಟರ್ಡ್ ಫ್ಲೈಟ್ ಇಟ್ಕೊಂಡು ಅಲ್ಲಿ ಈಗೆಲ್ಲ ಗೋವಾದ ಗಾಲ್ಫಲ್ಲೋ ಇನ್ನೊಂದ್ರಲ್ಲೋ ಒಂದೊಂದ್ರಲ್ಲೋ ಆಟ ಆಡ್ಕೊಂಡಿರ್ಬೇಕು. ಈ ಕಥಾಕೂಟಕ್ಕೆ ಅಂತ ಇಷ್ಟ ಅಲ್ಲ ಒದ್ದಾಡಬೇಕು ನಾವು ಇದ್ದೀವಿಲ್ಲ. ಜೋಗಿಗೆ ಆಯುವಂಥವ್ರು ಇಲ್ಲ. ಜೋಗಿ ತನ್ನದೇ ಒಂದು ಸ್ವರ್ಗ ಸದೃಶ ರೆಸಾರ್ಟಲ್ಲಿದ್ದಾಗಲೂ ಇಲ್ಲಿ ರಸ್ತೆಯಲ್ಲೆಲ್ಲ ಬಂದು ಮಾಡುವಂಥ ಕುಂಟಿನ ಕುಬೇರ ಮನಸ್ಸಿಂದವೂ ಮಾತಿನಿಂದ ಹೃದಯ ಶಾಂತಿ. ಇಲ್ಲೆಲ್ಲ ಸೇರಿದೇವಲ್ಲ ನಾವು ಯಾವಾಗಲೂ ನೀವೆಲ್ಲ ಹೋಗಿ ಕೇಳಿ ಈಗ ನೀವು